सकलाय सत्सुकृतविश्वासाय दोषनिमिषे भासाय मुनरम्यतोजसदृशायासाय मासेरिणे दासाय भयदाय मध्यमनिकृद्वासाय तुभ्यं नमः। लसतु श्रीमदानन्दतीर्थेन्दुर्लोकसन्दरे यद्वचश्चन्द्रिका स्वान्तसन्तापं विनिगृह्णति भवति यदनुभावात् येदनुभूतिवागमी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवैः मुह्यन्ति यं सूरयः। तेजो वारिमतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। हर शंभो महादेव विश्वेशावरवल्लभ शिवशंकर सर्वात्मन् नीलकण्ठ नमोस्तुते। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತ ಸಪ್ತಾಹ ಕಥಾಶ್ರವಣದ ಎರಡನೆಯ ದಿವಸದ ಕಥೆಯನ್ನು ಆರಂಭ ಮಾಡುವ ಪ್ರಾರಂಭದಲ್ಲಿ ಭಗವಂತ ವೇದವ್ಯಾಸನನ್ನು ವೇದವ್ಯಾಸರೂಪಿ ಪರಮಾತ್ಮನ ಜೊತೆಗೆ ಪಕ್ಕದಲ್ಲಿ ಕುಳಿತು ಶ್ರೀಮದ್ಭಾಗವತವನ್ನು ಶ್ರವಣ ಮಾಡ್ತಾ ಇರತಕ್ಕಂತಹ ಶುಕಾಚಾರ್ಯನನ್ನು ಶುಕಸ್ವರೂಪಿಯಾದ ಸ್ಥಳದೇವತೆ ಕೋಟೇಶ್ವರ ರುದ್ರನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳುವ ಭಗವಂತ ನಾರಾಯಣ ಆವಿರ್ಭೂತನಾದಂತಹ ಪುಣ್ಯ ಪರಿಸರ ಶ್ರೀ ನಾರಾಯಣ ಸರಸ್ ಅಂತಕ್ಕಂತಹ ಈ ಪ್ರದೇಶ. ಇದೇ ಪ್ರದೇಶದಲ್ಲಿ ಭಗವಂತ ರುದ್ರದೇವ ಪ್ರಾಚೇತಸರನ್ನು ಅಥವಾ ಪ್ರಚೇತಸರು ಅಂತ ಕರೆಸಿಕೊಂಡಂತಹ ಪ್ರಾಚೀನ ಬರಕಿಯ 10 ಜನ ಮಕ್ಕಳನ್ನು ಕುರಿತು ಭಗವನ್ ಮಹಾತ್ಮೆಯನ್ನು ಉಪವರ್ಣನೆ ಮಾಡಿದಂತಹ ರುದ್ರಗೀತೆಯನ್ನು ನಾವು ನಿನ್ನೆಯ ದಿವಸ ಶ್ರವಣ ಮಾಡುವುದಕ್ಕೆ ಆರಂಭ ಮಾಡಿದ್ದೇವೆ. ರುದ್ರಗೀತೆಯಲ್ಲಿ ಪ್ರಾರಂಭದ 5 ಶ್ಲೋಕಗಳನ್ನು ನಿನ್ನೆ ನೋಡಿದ್ದೇವೆ. ಭಗವಂತನ 4 ರೂಪಗಳು, ನಾರಾಯಣ ಅನ್ನುವ ರೂಪದಿಂದ ಹೊರಬಂದವುಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ರೂಪಗಳು ಕ್ರಮವಾಗಿ ಮೋಕ್ಷ ಪ್ರದಾನಕ್ಕೋಸ್ಕರ, ಸಂಹಾರಕರಣಕ್ಕೋಸ್ಕರ, ಸೃಷ್ಟಿಗೋಸ್ಕರ ಮತ್ತು ಪಾಲನೆಗೋಸ್ಕರ ದೇವರಿಂದ ಆವಿರ್ಭೂತವಾದವುಗಳು. ಅದರಲ್ಲಿ ಪಾಲನೆ ಮಾಡುವ ರೂಪ ಅನಿರುದ್ಧ ಅನ್ನುವ ಕಾರಣದಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಈ ಕ್ರಮದಲ್ಲಿ ಉಪಾಸನೆ ಮಾಡತಕ್ಕಂತಹ ಪ್ರಕ್ರಿಯೆಯೂ ಕೂಡ ಇದೆ. ಅನಿರುದ್ಧಾದಿ ಚತುರೂಪಿಯಾದಂತಹ ಪರಮಾತ್ಮ. ನಾವು ನೇರವಾಗಿ ಕುಳಿತು ಬೆಳಗ್ಗಿನ ಹೊತ್ತು ದೇವರನ್ನು ಧ್ಯಾನ ಮಾಡಬೇಕು ಅಂತ ಪದ್ಮಪುರಾಣ ಹೇಳ್ತದೆ. ಕನಿಷ್ಠ 10 ನಿಮಿಷಗಳ ತನಕ, ಅಂದರೆ ಅರ್ಧ ಗಳಿಗೆ ಅಂದರೆ 12 ನಿಮಿಷ ಅಂತ ಅರ್ಥ. 12 ನಿಮಿಷ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವುದು ಅದು 12 ನಿಮಿಷ ಮಾಡಬೇಕು ಅಂತ ಅರ್ಥ. ಎಷ್ಟು ಬೇಕಾದರೂ ಮಾಡ್ಬೋದು. 12 ನಿಮಿಷ ಧ್ಯಾನ ಮಾಡಲೇಬೇಕು ಅಂತ ಮನುಷ್ಯನಿಗೆ ಅಂತರ್ಯಾಗ ಅಂತ ಇದಕ್ಕೆ ಹೆಸರು. ಅಂತರ್ಯಾಗ ಆದ ಮೇಲೆ ಬಹಿರ್ಯಾಗ ಮಾಡಬೇಕಂತೆ. ಅಂತರ್ಯಾಗಂ ವಿಧಾಯೈವಂ ಬಹಿರ್ಯಾಗಂ ಸಮಾಚರೇ ಅಂದರೆ ಅಂತರ್ಯಾಗ ಮಾಡಿ ಆಮೇಲೆ ಬಹಿರ್ಯಾಗ ಮಾಡಬೇಕು. ಅಂತರ್ಯಾಗ ಮಾಡುವುದರ ಉದ್ದೇಶ ಏನು? ನಾವು ಬಹಿರ್ಯಾಗ ಮಾಡುವುದು ಅಂದರೆ ದೇವರ ಪ್ರತಿಮೆಯಲ್ಲಿ ದೇವರನ್ನು ಆರಾಧಿಸುವುದು ಅಥವಾ ಅಗ್ನಿಯಲ್ಲಿ ಭಗವಂತನನ್ನು ಹೋಮಿಸುವುದು
ಅಥವಾ ನೀರಿನಲ್ಲಿ ಕಲಶದಲ್ಲಿ ನೀರು ತುಂಬಿಸಿ ಕಲಶಾರಾಧನೆಯನ್ನು ಮಾಡುವುದು. ಹೀಗೆ ನೀರು, ಬೆಂಕಿ ಅಥವಾ ಪೃಥಿವಿ ಇದರಲ್ಲಿ ದೇವರನ್ನು ಆರಾಧಿಸಬೇಕಾದರೆ ಚೈತನ್ಯ ಸ್ವರೂಪವಾದ ಭಗವತ್ ಸ್ವರೂಪವನ್ನು ಅಲ್ಲಿ ಆವಾಹನೆ ಮಾಡಬೇಕು. ಆವಾಹನೆ ಮಾಡುವುದಕ್ಕೆ ಜಾಗ ಯಾವುದು? ಚೈತನ್ಯದಲ್ಲಿ ಸಂಸ್ಥಿತವಾದ ಪರಮಚೈತನ್ಯವನ್ನು ಜಡದಲ್ಲಿ ಆವಾಹನೆ ಮಾಡಬೇಕು. ಚೈತನ್ಯ ಅಂತ ಹೇಳಿದರೆ ಪೂಜೆ ಮಾಡತಕ್ಕಂತಹ ಸಾಧಕ, ಅಂದರೆ ಅರ್ಚಕ. ದೇವರನ್ನು ಯಾರು ಪೂಜೆ ಮಾಡ್ತಾ ಇದ್ದಾನೆ ಅವನು ಅಥವಾ ಅವಳು. ಇವನು ಪೂಜೆ ಮಾಡಬೇಕಾದ್ರೆ ಮೊದಲು ಅಲ್ಲಿ ಆವಾಹನೆ ಮಾಡುವುದಕ್ಕೆ ತನ್ನ ಹೃದಯದಿಂದ ದೇವರನ್ನು ಅಲ್ಲೂ ತಂದು ಕೂಡಿಸಬೇಕು. ಮಮ ಹೃತ್ಕಮಲಾತ್ ಭಗವಂತಂ ಅಸ್ಯಾಂ ಪ್ರತಿಮಾಯಾಂ ಆವಾಹಯಾಮಿ ಅಂತ ಆವಾಹನೆ ಮಾಡಬೇಕು. ಹೃತ್ಕಮಲದಿಂದ ಆವಾಹನೆ ಮಾಡಬೇಕಾದ್ರೆ ಮೊದಲು ಹೃತ್ಕಮಲದಲ್ಲಿ ದೇವರನ್ನು ಕೂಡಿಸಬೇಕು. ಅದಕ್ಕೆ ಅಂತರ್ಯಾಗ ಅಂತ ಹೆಸರು, ಧ್ಯಾನ ಅಂತ ಹೆಸರು. ಧ್ಯಾನ ಮಾಡಿದ ಮೇಲೆ ಆವಾಹನ, ಧ್ಯಾಯಾಮಿ ಆವಾಹಯಾಮಿ ಅಂತ. ಧ್ಯಾನ ಇಲ್ಲದೆ ಆವಾಹನಕ್ಕೆ ಅವಕಾಶವೇ ಇಲ್ಲ. ಹೃದಯದಲ್ಲಿ ಭಗವಂತನನ್ನು ಮೊದಲು ಸಂಸ್ಥಾಪನೆ ಮಾಡಿಕೊಳ್ತಕ್ಕಂತಹ ಕೆಲಸ. ಆ ಕೆಲಸದಲ್ಲೂ ವಾಸುದೇವಾದಿ ಚತುರೂಪವನ್ನು ಚಿಂತನೆ ಮಾಡಬೇಕು. ಅದು ಹೇಗೆ? ಮನುಷ್ಯನ ಶರೀರದ ಮಧ್ಯದಲ್ಲಿ ಒಂದು ನಾಡಿ ಇದೆ, ಅದು ತೇಜಸವಾದಂತಹ ನಾಡಿ. ಆತನ ವೃಷಣಾಸನ ಮೂಲದಿಂದ ಪ್ರಾರಂಭಿಸಿ ಅದು ಶಿರಸ್ಸಿನಿಂದ ಮೇಲ್ಭಾಗಕ್ಕೆ 10 ಅಂಗುಲ ತನಕ ವ್ಯಾಪಿಸಿ ನಿಂತಿದೆ ಅಂತ. ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಭೂಮಿ ಅಂದರೆ ಈ ಪಾರ್ಥಿವ ಶರೀರ. ಅದನ್ನು ವಿಶ್ವತಃ ವೃತ್ವ, ನಾವು ಸರಿಯಾಗಿ ಚಕ್ಕಳ ಮಕ್ಕಳ ಹಾಕಿ ನೆಲದಲ್ಲಿ ಕುಳಿತಾಗ ಯಾವ ಭಾಗ ಭೂಸ್ಪರ್ಶವನ್ನು ಪಡೀತದೋ ಅಂತಹ ತುಂದ ಪ್ರದೇಶದಿಂದ ಆರಂಭ ಮಾಡಿ ಶಿರಸ್ಸಿನಲ್ಲಿರುವ ಬ್ರಹ್ಮರಂಧ್ರದಿಂದ ಮೇಲಕ್ಕೆ ಅತ್ಯತಿಷ್ಠ ದಶಾಂಗುಲಂ 10 ಅಂಗುಲ ಮೇಲಕ್ಕೆ ಭಗವತ್ ಸ್ವರೂಪ ಸಂಸ್ಥಿತವಾಗುವ ಶಕ್ತಿ ಕೇಂದ್ರ ಅದು ವ್ಯಾಪಿಸಿ ನಿಂತಿದೆ. ಅದಕ್ಕೆ ಬ್ರಹ್ಮನಾಡಿ ಅಂತ ಕರೀತಾರೆ. ಮತ್ತೊಂದು ಹೆಸರು ಸುಷುಮ್ನ ಅಂತ. ಸುಷುಮ್ನಾ ನಾಡಿ ಅದು ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧಾನಂ ರುಜುಸ್ಥಿತ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಮೂಲಾಧಾರದಿಂದ ಹಿಡಿದು ಮೂರ್ಧ ಪ್ರದೇಶವನ್ನು ಮೀರಿ ಇರುವ ಪ್ರದೇಶದ ತನಕ ರುಜು ಅಂದರೆ ನೇರವಾಗಿ ನಿಂತಿರುವಂಥದ್ದು. ನಾವು ಹೀಗೆ ಅಡ್ಡ ಕೂತರೂ ಕೂಡ ಅದು ಇರುವುದು ನೇರ. ಅಂದರೆ ಕೆಲವು ಸಲ ಅದು ನಮ್ಮ ಈ ಬೆನ್ನಿನಿಂದ ಮೇಲಕ್ಕೆ ಹಾಗೆ ಹೋಗಿರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ನೇರ ನಿಂತಾಗ, ನೇರ ಕುಳಿತಾಗ ಅದು ರುಜುವಾಗಿ ನಮ್ಮ ಶರೀರದ ಒಳಗೆ ಆ ನಾಡಿ ಇರ್ತದೆ. ಆದ್ದರಿಂದ ಧ್ಯಾನ ಮಾಡುವಾಗ ಮನುಷ್ಯನ ಶರೀರ ನೇರ ಇರಬೇಕು. ಸ್ಥಿರಂ ಆತ್ಮನಃ, ಕೃಷ್ಣ ಗೀತೆಯ 6ನೇ ಅಧ್ಯಾಯದಲ್ಲಿ ಧ್ಯಾನದ ಪ್ರಕ್ರಿಯೆಯನ್ನು ಹೇಳುವಾಗ ನೇರವಾಗಿ ಕುಳಿತುವ ಧ್ಯಾನಕ್ಕೋಸ್ಕರ ಅಂತ ಹೇಳ್ತಾನೆ. ಆ ರೀತಿ ಧ್ಯಾನಕ್ಕೆ ನೇರವಾಗಿ ಕುಳಿತ ಮೇಲೆ ನಮ್ಮಲ್ಲಿ ಒಳಗೆ ಸುಷುಮ್ನ ಅನ್ನುವ ತೇಜಸ ನಾಡಿ ಇದೆ ಅನ್ನುವುದನ್ನು ಆಲೋಚನೆ ಮಾಡಿಕೊಂಡು ಆ ಸುಷುಮ್ನೆಯ ಎಡಭಾಗದಲ್ಲಿ ಇಡ ಅನ್ನುವ ಒಂದು ನಾಡಿ, ಬಲಭಾಗದಲ್ಲಿ ಪಿಂಗಲ ಅಂತ ಹೇಳುವ ನಾಡಿ, ಅವೆರಡು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬಳ್ಳಿಯ ಹಾಗೆ ಈ ಸುಷುಮ್ನೆಯನ್ನು ಆವರಿಸಿಕೊಂಡು ಮೇಲಕ್ಕೆ ಸಾಕ್ತಾ ಇದ್ದಾವೆ. ಅದು ಎರಡೂ ಕೂಡ ಈ ಮೂಗು ಸೇರುವ ಜಾಗದಲ್ಲಿ ಎಡ ಬಲ ಆಗಿ ನಮ್ಮ ಬಲಮೂಗು ಎಡಮೂಗಾಗಿ, ಎಡಮೂಗು ಬಲಮೂಗಾಗಿ ಪರಿಣತವಾಗ್ತದೆ. ಅಂದರೆ ಎಡದಲ್ಲಿ ಬಲಮೂಗಿದೆ, ಬಲದಲ್ಲಿ ಎಡಮೂಗಿದೆ. ಅದರಿಂದ ಎಡಮೂಗಿನಿಂದ ಗಾಳಿ ತಗೊಳ್ಳಿ ಅಂತ ನಾವು ಪ್ರಾಣಾಯಾಮದಲ್ಲಿ ಹೇಳಿದರೆ ಅದಕ್ಕೆ ಅರ್ಥ ಬಲಮೂಗಿನಲ್ಲಿ ಗಾಳಿ ತಗೊಳ್ತಾ ಇದ್ದೇವೆ ಅಂತ. ಅದು ಎಡದಲ್ಲಿರುವ ಬಲಮೂಗು. ಯಾಕಂದರೆ ಎಡದಲ್ಲಿರುವ ನಾಡಿ ಬಲಕ್ಕೂ ಬಲದಲ್ಲಿರುವ ನಾಡಿ ಎಡಕ್ಕೂ ಬಂದು ಮೂಗಿನಲ್ಲಿ ಆಜ್ಞಾಚಕ್ರದಲ್ಲಿ ಸೇರಿಕೊಂಡಿದೆ ಅಂತ. ಇದು ಒಳಗಿರತಕ್ಕಂತಹ ನಾಡಿಗಳು. ಅದರ ಮಧ್ಯದಲ್ಲಿರುವ ನಾಡಿ ಸುಷುಮ್ನೆ. ಆ ಸುಷುಮ್ನೆಯಲ್ಲಿ 5 ಪ್ರಭೇದ ಇದೆ. ಸುಷುಮ್ನೆ ಅದು ಒಂದೇ ನಾಡಿ, ಅದರ 5 ದಿಕ್ಕುಗಳು ಅಂದರೆ 4 ದಿಕ್ಕುಗಳು ಮತ್ತು ಮಧ್ಯದ ದಿಕ್ಕು ಇಷ್ಟು ಸೇರಿ ಅದರಲ್ಲಿ ಶೈವ ಪಂಚ ಪ್ರಭೇದಿನಿ. ಆಚಾರ್ಯರು ಇದರ ಬಗ್ಗೆ ವಿವರಣೆ ಕೊಡ್ತಾರೆ. ಆ ಒಂದೇ ನಾಡಿ 5 ಪ್ರಭೇದಗಳುಳ್ಳದ್ದಾಗಿದೆ. ಅದರಲ್ಲಿ ಪೂರ್ವದಲ್ಲಿರುವ ನಾಡಿಗೆ ವಜ್ರಿಕಾ ಅಂತ ಹೆಸರು. ಪೂರ್ವದಲ್ಲಿರುವ ನಾಡಿ ಅಂದರೆ ಏನು? ಸುಷುಮ್ನೆಯ ಪೂರ್ವ ಭಾಗ, ಅದೊಂದು ವಜ್ರಿಕಾ, ಆರ್ಯ, ಅವಭಾಷಿನಿ, ಜೊತೆಗೆ ವೈದ್ಯುತಾ ನಾಡಿ, ಮಧ್ಯದಲ್ಲಿರುವ ಬ್ರಹ್ಮನಾಡಿ ಅಂತ. ಹೀಗೆ ಸುಷುಮ್ನೆಯಲ್ಲಿ 5 ಪ್ರಭೇದಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ 5 ಪ್ರಭೇದದಲ್ಲಿ ಪ್ರದ್ಯುಮ್ನಾದಿ ಸ್ವರೂಪೇಣ ಧ್ಯೇಯ ಪೂಜ್ಯೋತ್ರ ಕೇಶವ. ಆಚಾರ್ಯರು ಹೇಳುವುದು, ನಿಮ್ಮ ಈ ನಾಡಿಯನ್ನು ಆಲೋಚನೆ ಮಾಡಿ ಬೆಳಗ್ಗೆದ್ದು ಆ ನಾಡಿಯಲ್ಲಿ ಭಗವಂತನ ಪಂಚರೂಪಗಳನ್ನು ಚಿಂತನೆ ಮಾಡಿ. ಹೇಗೆ? ನಿನ್ನ ಮುಂಭಾಗದಲ್ಲಿ ಪ್ರದ್ಯುಮ್ನ, ಅನಿರುದ್ಧ, ಪ್ರದ್ಯುಮ್ನಾದಿ ಸ್ವರೂಪಿಣ ಅಂದರೆ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ಅಂತ. ಈ ಕ್ರಮದಲ್ಲಿ ನೀನು ಅವನ್ನು ಭಗವಂತನ 4 ರೂಪಗಳನ್ನು ಚಿಂತನೆ ಮಾಡು. ಮಧ್ಯದಲ್ಲಿ ನಾರಾಯಣ ಅನ್ನುವ ರೂಪದಲ್ಲಿ ಬ್ರಹ್ಮನಾಡಿಯಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಧ್ಯಾನ ಪ್ರಕ್ರಿಯೆಯಲ್ಲೂ ಕೂಡ ನೇರ ಕುಳಿತು ನಮ್ಮ ಮಧ್ಯಭಾಗ ಹೃದಯವನ್ನು ತಾಗಿ ಹೋಗುವ ಹಾಗೆ
ಪಂಚಪ್ರಭೇದಿನಿ ಅನಿಸಿದಂತಹ ಬ್ರಹ್ಮನಾಡಿ ವ್ಯಾಪಿಸಿಕೊಂಡಿದೆ. ಆ ಬ್ರಹ್ಮನಾಡಿಯಲ್ಲಿ ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣ ಅನ್ನುವ ರೂಪ ಪಂಚಸ್ವರೂಪದಲ್ಲಿ ಸಂಸ್ಥಿತವಾಗಿದೆ. ಆ ಪಂಚಸ್ವರೂಪಿಯಾದಂತಹ ಭಗವಂತ ಈ ಎರಡು ಹುಬ್ಬುಗಳ ಮಧ್ಯದಲ್ಲಿರತಕ್ಕಂಥ ಆಜ್ಞಾಚಕ್ರದಿಂದ ಮೇಲ್ಭಾಗದಲ್ಲಿ ಶಿರಸ್ಸಿನ ಮಧ್ಯದಲ್ಲಿರತಕ್ಕಂತಹ ಬ್ರಹ್ಮರಂಧ್ರ ಅಥವಾ ಸಹಸ್ರಾರ ಅನ್ನುವ ಚಕ್ರದಿಂದ 10 ಅಂಗುಲ ಮೇಲಿನ ತನಕ ಪ್ರಕಾಶ ರೂಪದಲ್ಲಿ ವ್ಯಾಪಿಸಿದ್ದಾನೆ ಅಂತ ಆಲೋಚನೆ ಮಾಡುವ ಒಂದು ಅಂತರ್ಯಾಗ. ಅಲ್ಲಿಂದ ನಂತರ ಹೃದಯ ಕಮಲಕ್ಕೆ ಬಂದು ಹೃದಯದಲ್ಲಿ 4 ದ್ವಾರಗಳುಳ್ಳಂತಹ ಭಗವಂತನ ವೈಕುಂಠ ಪ್ರದೇಶವನ್ನು ಚಿಂತನೆ ಮಾಡಿಕೊಂಡು ಅಲ್ಲಿ ಒಂದು ಅಷ್ಟದಳ ಕಮಲ ಇದೆ. ಆ ಕಮಲ, ಆ ಒಳಗೇ ಇರುವ ಭಗವಂತ ಸೂರ್ಯ ಸವಿತೃನಾರಾಯಣನ ಪ್ರಕಾಶದಿಂದ ಅರಳಿದೆ ಅಂತ ಭಾವಿಸಿಕೊಂಡು ಅರಳಿದ ಕಮಲದಲ್ಲಿ ಅಷ್ಟದಳದಲ್ಲಿ ಭಗವಂತನ 8 ರೂಪಗಳು ಸವಿಶ್ವ ತೇಜಸ ಪ್ರಾಜ್ಞ ತುರಿಯಾತ್ಮಾಂತರಾತ್ಮನ ಪರಮಾತ್ಮ ಜ್ಞಾನಾತ್ಮಯುಜಾಂ ಮದ್ರೂಪಾಣಾಂಚ ವಾಚಕ ಅಂತ ಹೇಳಿದಾಗ ವಿಶ್ವ ತೇಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಭಗವಂತನ 8 ರೂಪಗಳು. ಮಧ್ಯದಲ್ಲಿ ಭಗವಂತ ನಾರಾಯಣ ರೂಪದಲ್ಲಿ ಕೂತಿದ್ದಾನೆ ಅಂತ ಹೃದಯದಲ್ಲಿ ದೇವರನ್ನು ಧ್ಯಾನ ಮಾಡಿ ಆಮೇಲೆ ದೇವರನ್ನು ಪ್ರತಿಮೆಯಲ್ಲಿ ಕೂಡಿಸಿ ಆವಾಹನೆ ಮಾಡಿ ಧ್ಯಾನಾವಾಹನಾದಿ ಪೂಜೆಗಳು. ಈ ದೃಷ್ಟಿಯಿಂದ ಹೃದಯದಲ್ಲಿ ಆರಾಧನೆ ಮಾಡುವ ಏನು ಭಗವಂತನ 4 ರೂಪ ಇದೆ, ಇದನ್ನು ಓ ಪ್ರಚೇತಸರೇ, ನೀವು ಹೇಗೂ ಸಮುದ್ರದಲ್ಲಿ ಹೋಗಿ ತಪಸ್ಸು ಮಾಡ್ತೀರಲ್ಲ, ಆ ಸಮುದ್ರದ ಒಳಗೆ ಇಳಿದ ಮೇಲೆ ಹೃದಯದಲ್ಲಿ ಮೊದಲು ಆ ದೇವರ 4 ರೂಪವನ್ನು ಚಿಂತನೆ ಮಾಡಿ ಅನ್ನೋ ಉದ್ದೇಶದಿಂದ ಮನೋನಿಯಾಮಕನಾದಂತಹ ರುದ್ರದೇವ 4 ರೂಪಗಳ ಉಪಾಸನೆಯ ಕ್ರಮವನ್ನು ಹೇಳಿದ. ಕೊನೆಗೆ ಹೇಳಿದ, ನಮೋ ನಮೋ ನಿರುದ್ಧಾಯ ಋಷಿಕೇಶೇಂದ್ರಿಯಾತ್ಮನೇ ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೇ. ದೇವರ 4 ರೂಪದ ನಂತರ ಋಷಿಕೇಶನನ್ನು ಆಲೋಚನೆ ಮಾಡಿ. ಯಾಕಂದರೆ ಋಷಿಕೇಶ ಅಂತ ದೇವರ ಒಂದು ರೂಪ ಇದೆ. ಆ ರೂಪದ ಕೆಲಸ ಏನು ಅಂದರೆ ನಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿ ತಂದುಕೊಡುವುದಕ್ಕೆ ನಮಗೆ ಮನೋನಿಗ್ರಹವನ್ನು ಕೊಡುವುದು. ಇಂದ್ರಿಯ ನಿಗ್ರಹ ಮಾಡಿಸುವ ಶಕ್ತಿ ಋಷಿಕೇಶ. ಇದು ರುದ್ರನಿಂದ ಉಪಾಸ್ಯವಾದ ರೂಪಗಳಲ್ಲಿ ಮತ್ತೊಂದು. ರುದ್ರನಿಂದ ಉಪಾಸ್ಯವಾದ ರೂಪ ಈಗ ಹೇಳಿದ 5 ರೂಪ, ಆಮೇಲೆ ಋಷಿಕೇಶ ರೂಪ, ಮತ್ತೆ ಸಂಕರ್ಷಣ ರೂಪ, ಮತ್ತೆ ಭಗವಂತನ ನರಸಿಂಹ ರೂಪ. ಇದು ರುದ್ರನಿಂದ ಹೆಚ್ಚು ಉಪಾಸ್ಯವಾದಂತಹ ರೂಪಗಳು. ಋಷಿಕೇಶ ಯಾಕೆ ಬೇಕು ರುದ್ರನಿಗೆ ಅಂದರೆ, ರುದ್ರನಿಗೆ ಭಗವಂತ ಮನೋನಿಯಮನ ಮಾಡುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆತ ಮನೋನಿಯಾಮಕನಾದಂತಹ ದೇವತೆ, ಎಲ್ಲರ ಮನಸ್ಸನ್ನು ನಿಯಂತ್ರಿಸ್ತಾನೆ. ಆತನ ಮನಸ್ಸಿನ ಬಗ್ಗೆ ರುದ್ರನಿಗೆ ಕೆಲವೊಂದು ಸಲ ತಾನು ಹೋಗಿ ಚತುರ್ಮುಖ ಬ್ರಹ್ಮನ ಹತ್ರ ಕೂತು ಕೇಳ್ತಾನೆ, ಕೇನೇಶಿತಂ ಪತತಿ ಪ್ರೇಷಿತಂ ಮನಃ. ರುದ್ರನೇ ಕೇಳಿದ ಪ್ರಶ್ನೆ. ಎಲ್ಲರ ಮನಸ್ಸನ್ನು ನಾನು ನಿಯಂತ್ರಿಸ್ತೇನೆ. ಲೋಕದ ಮನಸ್ಸನ್ನು ನಿಯಂತ್ರಿಸುವವನಿಗೆ ಮನ್ಮಥ ಅಂತ ಹೆಸರು. ಮಥ, ಮನಸ್ಸನ್ನು ಮಥನೆ ಮಾಡತಕ್ಕಂತಹ ಕಾಮದೇವನು ಕೂಡ ಮನೋನಿಯಾಮಕನಾಗಿದ್ದಾನೆ. ಅಂತಹ ಕಾಮನ ಮನಸ್ಸನ್ನು ನಿಯಂತ್ರಿಸಿ ಕಾಮಾರಿ ಕಾಮದಹನ ಅಂತ ಅನ್ನಿಸಿಕೊಂಡವ ನಾನು. ಎಲ್ಲರ ಮನಸ್ಸನ್ನು ನಿಯಂತ್ರಿಸಿಕೊಳ್ತೇನೆ, ಆದರೆ ನನ್ನ ಮನಸ್ಸು ಕೆಲವು ಸಲ ನನ್ನ ಕೈಯಲ್ಲಿ ಇರುವುದಿಲ್ಲ ಅಂತ ರುದ್ರದೇವ ಹೇಳು. ಎಲ್ಲರ ಮನಸ್ಸು ನನ್ನ ಹಿಡಿತದಲ್ಲಿ ಉಂಟು, ಆದರೆ ನನ್ನ ಮನಸ್ಸು ಕೆಲವು ಸಲ ಎಲ್ಲೋ ಹಾರಿ ಹೋಗ್ತದೆ, ಹೀಗೆಲ್ಲ ಆಗ್ತದೆ. ಈ ಮನಸ್ಸನ್ನು ನಿಯಂತ್ರಿಸುವವ ಯಾರು, ಅವನ ಸ್ವರೂಪ ಹೇಳು ಅಂತ ಬ್ರಹ್ಮನಲ್ಲಿ ಹೋಗಿ ಕೇಳಿದಾಗ ಬ್ರಹ್ಮ ಮನಸೋ ಮನೋಯತ್ ಅಂತ ಖೇನೋಪನಿಷತ್ತಿನಲ್ಲಿ ಉಪದೇಶ ಮಾಡ್ತಾನೆ. ಮನಸ್ಸನ್ನೆಲ್ಲ ನಿಯಂತ್ರಿಸುವ ಮನೀಷಾ ಅಂತ ಕರೆಸಿಕೊಂಡವ ದೇವರು. ಅವರನ್ನು ಮನೀಷಿ, ಕವಿರು ಮನೀಷಿ ಪರಿಭೂ ಸ್ವಯಂಭೂ ಯಾಥಾತಥ್ಯತೋರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸ್ವಾಮಾಭ್ಯ. ಆತ ಮನೀಷಿ, ಎಲ್ಲರ ಮನಸ್ಸನ್ನು ನಿಯಂತ್ರಿಸುವವ. ಮನೋನಿಯಾಮಕನಾದಂತಹ ನಿನ್ನನ್ನು ನಿಯಂತ್ರಿಸುವ ರೂಪ ಇಂಥದ್ದು, ಅದಕ್ಕೆ ಋಷಿಕೇಶ ಅಂತ ಹೆಸರು ಅಂತ ಉಪದೇಶ ಮಾಡ್ತಾನೆ. ಋಷಿಕ ಅಂದರೆ ಇಂದ್ರಿಯ. ಋಷಿಕಾಣಿ ಇಂದ್ರಿಯಾಣಿ ಸ್ಯುಹು. ಋಷಿಕ ಅನ್ನುವುದು ಸಂಸ್ಕೃತದ ಒಂದು ಶಬ್ದ, ಅದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಋಷಿಕಗಳಿಗೆ ಈಶ ಅಂದರೆ ಒಡೆಯ, ನಿಯಂತ್ರಣ. ಋಷಿಕಗಳನ್ನೆಲ್ಲ ನಿಯಂತ್ರಿಸುವ ದೇವರಿಗೆ ಋಷಿಕೇಶ ಅಂತ ಹೆಸರು. ಗೀತೆಯಲ್ಲಿ ಋಷಿಕೇಶ ಗುಡಾಕೇಶ ಅಂತ 2 ಶಬ್ದ ಬರ್ತದೆ. ಗುಡಾಕೇಶ ಅಂದರೆ ಅರ್ಜುನ, ಋಷಿಕೇಶ ಅಂದರೆ ಕೃಷ್ಣ. ಕೃಷ್ಣ ಋಷಿಕೇಶ ಯಾಕೆ? 2 ಅರ್ಥದಲ್ಲಿ ಋಷಿಕೇಶ. ಹರ್ಷವನ್ನು ಕೊಡುವ ಕೇಶವನ್ನು ಹೊಂದಿದ್ದರಿಂದ ಋಷಿಕೇಶ. ಅವನು ಹುಟ್ಟುವಾಗಲೇ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣ ಅಂತ ವಸುದೇವಾದಿಗಳು ಕಂಡ ರೂಪ ಏನಿದೆ, ಆ ರೂಪದಲ್ಲೇ ಒಳ್ಳೆ ಗುಂಗುರು ಕೂದಲನ್ನು ಹೊತ್ತು ಬಂದಂತಹ ದೇವ.
ಅವನ ಕೂದಲು ನೋಡುವುದೇ ಅಲ್ಲಿದ್ದಂತಹ ಗೋಪಿಕಾಸ್ತ್ರೀಯರಿಗೆ ಒಂದು ಉತ್ಸವ ಅಂತೆ. ಉತ್ಸವ ಅಂದರೆ ಹಬ್ಬ. ಏನು ಕೂದಲು ಅಂತ, ಆ ಕೂದಲಿನ ಬಗ್ಗೆ ಆಸೆ, ನಮ್ಮ ಕೂದಲಾದರೂ ಹೀಗೆ ಬರಬಾರ್ದ ಅಂತ ಅವರಿಗೆ ಅನಿಸುವುದಂತೆ. ಆ ರೀತಿಯ ಕೂದಲು ಗುಂಗುರು ಕೂದಲು ಪಡೆದವಾದ್ರಿಂದ ಹೃಷಿಕೇಶ ಅಂದರೆ ಹರ್ಷಪ್ರದವಾದ ಕೇಶವನ್ನು ಧರಿಸಿದವ ಅನ್ನೋದು ಒಂದು ಅರ್ಥದಲ್ಲಿ. ವೈದಿಕವಾದ ಅರ್ಥದಲ್ಲಿ ಹೃಷಿಕಾಣಿ ಇಂದ್ರಿಯಾಣಿ, ಇಂದ್ರಿಯಗಳು, ಇಂದ್ರಿಯಗಳನ್ನು ನಿಯಂತ್ರಿಸುವವ. ಅವನ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅಂತ ಅರ್ಥ ಅಲ್ಲ, ಅದು ಯಾವತ್ತೂ ಅವನ ವಶವೇ. ಎಲ್ಲರ ಇಂದ್ರಿಯನ್ನು ನಿಯಂತ್ರಿಸುವವನಾದ್ದರಿಂದ ಅವ ಹೃಷಿಕೇಶ. ನನ್ನ ಮನಸ್ಸನ್ನು ನಿಯಂತ್ರಿಸುವ ದೇವ ಅಂತಹ ಹೃಷಿಕೇಶ ಇಂದ್ರಿಯಾತ್ಮನೇ. ಇಂದ್ರಿಯಾತ್ಮನೇ, ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸುವ. ಆತ್ಮ ಅಂದರೆ ನಿಯಾಮಕ ಅಂತ ಅರ್ಥ. ಇಂದ್ರಿಯಾತ್ಮ ಅಂದರೆ ಇಂದ್ರಿಯಗಳ ನಿಯಾಮಕ ಆಗಿರುವ ಹೃಷಿಕೇಶನಿಗೆ ನಮಸ್ಕಾರ ಅಂತ ಹೇಳಿ. ಆಮೇಲೆ ಇಲ್ಲಿಗೆ ಇಂದ್ರಿಯ ನಿಯಂತ್ರಣ ಆದರೆ ಸಾಕಾಗುವುದಿಲ್ಲ. ಇಂದ್ರಿಯ ನಿಯಂತ್ರಣದ ಜೊತೆಗೆ ವೈರಾಗ್ಯ ಸಂಪತ್ತಿ ಬರಬೇಕು. ಇದಕ್ಕೆ ಮನೋನಿಗ್ರಹ ಅಂತ ಹೆಸರು. ಈಗ ಜಿತೇಂದ್ರಿಯನಾಗಿ ಜಿತಮನಸ್ಕನಾಗಬೇಕು. ಜಿತಮನಸ್ಕನಾಗುವುದು ಅಂದರೆ ಹೇಗೆ? ಒಂದು ರೀತಿಯಲ್ಲಿ ಸನ್ಯಾಸಿ ಆಗುವುದು. ಅಂದರೆ ಗೃಹಸ್ಥ, ಈಗ ನಾವೇನು ಮಾಡಿದ್ದೇವೆ ಅಂದರೆ ಅದು ಅವರು ಸನ್ಯಾಸಿಗಳು, ನಾವು ಗೃಹಸ್ಥರು, ಇವರು ಬ್ರಹ್ಮಚಾರಿಗಳು ಅಂತ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಶಾಸ್ತ್ರ ಹೇಳುವುದು ಹೇಗೆ ಅಂದರೆ, ನೀನು ಮನೆಯಲ್ಲಿ ಗೃಹಸ್ಥನೂ ಆಗಿರಬೇಕು, ನೀನು ಮನೆಯಲ್ಲಿ ಸನ್ಯಾಸಿಯೂ ಆಗಿರಬೇಕು, ನೀನು ಬ್ರಹ್ಮಚಾರಿಯೂ ಆಗಿರಬೇಕು, ನೀನು ವಾನಪ್ರಸ್ಥನೂ ಆಗಬೇಕು. ಮನೆಯಲ್ಲಿ ಟಿ ವಿ ರೆಕಾರ್ಡ್ರು ಎಲ್ಲ ಆಫ್ ಮಾಡಿ, ಮೊಬೈಲು ಕೂಡ ಆಫ್ ಮಾಡಿ ಕೂತ್ರೆ ಆಗ ವಾನಪ್ರಸ್ಥ ಅಂತ ಹೆಸರು. ಅಂದು ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಎಲ್ಲವೂ ಆಗಬೇಕು ನೀನು. ಇಷ್ಟು 4 ಆಶ್ರಮದಲ್ಲಿದ್ದರೆ ಸಾಕಾಗುವುದಿಲ್ಲ. ಮನೆಯಲ್ಲಿ ನೀನು 4 ವರ್ಣವೂ ಆಗಬೇಕು. ಸ್ನಾನ ಮಾಡಿ ಬೆಳಗಿನ ಅನುಷ್ಠಾನ ಮುಗಿಯಲ್ಲ ತನಕ ಬ್ರಾಹ್ಮಣನಾಗಿರಬೇಕು. ಆಮೇಲೆ ಸ್ವಲ್ಪ ಮನೆಯಲ್ಲಿ ಆ ಕಡೆ ಈ ಕಡೆ ತಾಕಲಾಟ ಗಲಾಟೆಗಳಾದಾಗ ಕ್ಷಾತ್ರ ಮನಸ್ಸು ಬೇಕು. ದೇಶದ ರಕ್ಷಣೆ ಇತ್ಯಾದಿ ವಿಷಯಗಳಲ್ಲಿ ಕ್ಷತ್ರಿಯನೂ ಆಗಬೇಕು. ಆಮೇಲೆ ಹೋಗಿ ತರಕಾರಿ ತರುವುದೋ ಮತ್ತೊಂದು ತರುವುದೋ, ಆ ಹೊತ್ತಿಗೆ ವೈಶ್ಯನೂ ಆಗಬೇಕು. ಅಲ್ಲಿ ಅವರು 22 ರೂಪಾಯಿ ಅಂತ ಹೇಳಿದರೆ 22 ಕೊಡಲಿಕ್ಕಿಲ್ಲ, 20ಕ್ಕಲ್ವ ಅವರಿಗೆ ಮಾರಿದ್ದು ಅಂತ ಕೇಳಬೇಕಾಗ್ತದೆ. ಸ್ವಲ್ಪ ವೈಶ್ಯನೂ ಕೂಡ ಆಗಬೇಕು. ಮನೆಯ ಮುಂದೆ ಗುಡಿಸಿ ಸಾರಿಸಿ ಆ ಕಡೆ ಹಸುಗಳ ಸೇವೆ ಮಾಡುವಲ್ಲಿ ನೀನು ಶೂದ್ರನೂ ಆಗಬೇಕು. ಪರಿಚರ್ಯಾತ್ಮಕ ಕರ್ಮ. ಮನೆಯಲ್ಲಿ ಎಲ್ಲವೂ ಆಗಿದ್ರೆ ನೀನು ಸರಿಯಾದ ಬ್ರಾಹ್ಮಣನಾಗುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲ ಆಶ್ರಮಗಳು, ಎಲ್ಲ ವರ್ಣಗಳು ಪ್ರತಿಯೊಬ್ಬರಲ್ಲೂ ಕೂಡ ಕಾಲಾನುಗುಣವಾಗಿ ವೇಳಾಪಟ್ಟಿಯಂತೆ ನಿಯತ ಕಾಲದ ವ್ಯವಸ್ಥೆಯಲ್ಲಿ ಆತನಲ್ಲಿ ರೂಢಿಸಲ್ಪಡಬೇಕು. ಧ್ಯಾನದ ಸ್ಥಿತಿಗೆ ನೀನು ಯಾವ ಸ್ಥಿತಿಯಲ್ಲಿರಬೇಕು? ಪರಮಹಂಸನಾಗಬೇಕು. ಪರಮಹಂಸ ಅಂತ ಭಗವಂತನ ಒಂದು ಅವತಾರ ರೂಪ. ನಮ ಪರಮಹಂಸಾಯ, ಆ ಪರಮಹಂಸನಿಗೆ ಒಂದು ನಮಸ್ಕಾರ ಅಂತ ಹೇಳಿ. ಆಗ ಪರಮಹಂಸ ನಿಮ್ಮಲ್ಲಿ ಅಂತಹ ಶಕ್ತಿಯನ್ನು ತುಂಬಿಸ್ತಾನೆ. ಹಂಸರೂಪಿ ಪರಮಾತ್ಮ ಅಂತ ನಾವು ಕರಿತೇವೆ. ಹಂಸ ಅನ್ನುವ ರೂಪ ಉಪದೇಶ ಮಾಡಿದ್ದೇನು ಅನ್ನುವುದು ಏಕಾದಶ ಸ್ಕಂದ ಭಾಗವತದಲ್ಲಿದೆ. ವೈರಾಗ್ಯದ ಉಪದೇಶವನ್ನು ಮಾಡಿದ್ದರು. ವೈರಾಗ್ಯ ಅನ್ನುವುದರ ಹಿನ್ನೆಲೆ ಅಂಟಿದ ಮನಸ್ಸನ್ನು ಅಂಟದೇ ಇರುವ ಸ್ಥಿತಿಗೆ ತಂದುಕೊಳ್ಳುವುದು. ಅಂದರೆ ನಾವು ಈಗ ಕ್ಷೀರವ್ರತ ನಡೀತಾ ಇದೆ, ಹಾಲು ಕುಡಿಯುವುದಿಲ್ಲ ಅಂತ ಒಂದು ಸಂಕಲ್ಪ ಮಾಡಿದರೆ ಹಾಲು ಎದುರುಗಡೆ ಕಂಡ್ರೂ ಬೇಡ ಅಂತ ಅನಿಸುತ್ತೆ. ಆದರೆ ಹಾಲು ಸ್ವಲ್ಪ ಏನಾದರೂ ಚಂದ್ರನ ಬಣ್ಣ ಬಂದರೆ ಕುಡಿಯೋಣ ಅಂತ ಅನಿಸಲಿಕ್ಕೆ ಶುರುವಾಗ್ತದೆ. ಅಥವಾ ಅಮಾವಾಸ್ಯನ ಚಂದ್ರನ ಬಣ್ಣ ಬಂದರೂ ಹಾಗೆ ಆಗಬಹುದು ಅಂತ ಅನಿಸುತ್ತೆ ಅಲ್ವಾ? ಅದನ್ನು ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿದರೆ ತಲೆನೋವು ಶುರುವಾಗ್ತದೆ. ಯಾಕೋ ಇವತ್ತು ಏನೋ ಮಾಡಲಿಲ್ಲ, ಇದಕ್ಕೆ ವ್ಯಸನ ಅಂತ ಹೆಸರು. ವ್ಯಸನ ಅಂದರೆ ಯದಕರಣೆ ಚಿತ್ತ ವಿಕ್ಷೋಭ ತದ್ವ್ಯಸನ ಅಂತ ಟೀಕಾಕೃತ್ಪಾದರು ನ್ಯಾಯಸುಧೆಯಲ್ಲಿ ಚಟ ಅಂದರೆ ಏನು ಅಂತ ಹೇಳ್ತಾರೆ. ವ್ಯಸನ, ಚಟ ಅಂದರೆ ಏನು ಅಂದರೆ ಯಾವುದನ್ನು ಮಾಡದೇ ಹೋದರೆ ಏನೋ ಮಾಡಲಿಲ್ಲ, ಬದುಕಿ ಏನು ಪ್ರಯೋಜನ ಅಂತ ಅನಿಸ್ಲಿಕ್ಕೆ ಶುರು ಆದರೆ ಅದಕ್ಕೆ ವ್ಯಸನ ಅಂತ ಹೆಸರು. ಯದಕರಣೆ ಚಿತ್ತ ವಿಕ್ಷೋಭ, ಯಾವುದನ್ನು ಮಾಡದೇ ಹೋದರೆ ಮನಸ್ಸು ಕ್ಷುಬ್ಧವಾಗ್ತದೋ ಕ್ಷೋಭೆಗೊಳ್ತದೋ, ಏನೋ ಮಾಡಲಿಲ್ಲವಲ್ಲ ಅಂತ ಅನಿಸ್ತಾ ಇರ್ತದೋ ಅಂಥದ್ದಕ್ಕೆ ವ್ಯಸನಗಳು ಅಂತ ಹೆಸರು. ಮನುಷ್ಯ ಸಾಮಾನ್ಯವಾಗಿ ವ್ಯಸನಕ್ಕೆ ಈಡಾಗಬಾರದು. ಈಡಾದ ಮೇಲೆ ಅದನ್ನು ಬಿಡುವುದಕ್ಕೆ ಪ್ರಯತ್ನಿಸಬೇಕು. ಆದರೆ ಅದನ್ನು ಬಿಡುವುದಕ್ಕೆ ಪ್ರಯತ್ನಿಸ್ತಾ ಇವನು ಅದನ್ನು ಬಿಟ್ಟ ಅಂತ ಅನ್ಕೊಳ್ಳಿ. ಆದರೆ ಒಳಗಿನ ಮನಸ್ಸು ಮಾತ್ರ ಹೇಳ್ತಾ ಇರ್ತದೆ, ಏನೋ ತಪ್ಪು ಮಾಡಿದ್ದೀನಿ ನಿಮ್ಮ ಜೀವನದಲ್ಲಿ, ಇರುವ ಜೀವನದಲ್ಲಿ ಸುಖ ಅನುಭವಿಸುವುದು ಬಿಟ್ಟು ಇದೆಲ್ಲ ಯಾಕೆ ಬೇಕು ನಿನಗೆ ಅಂತ ಒಳಗೆ ಒಂದು ಪ್ರಶ್ನೆ ಮಾಡ್ತಾ ಇರ್ತದೆ. ಈ ಸ್ಥಿತಿ ಬಂದರೆ ವೈರಾಗ್ಯ ಅನ್ನುವುದು ಸಿದ್ಧಿಸಲಿಲ್ಲ ಅಂತ ಅರ್ಥ. ವೈರಾಗ್ಯ ಸಿದ್ಧಿಸುವುದು ಅಂದರೆ ಸನ್ಯಾಸಿಯಾಗಿ ಎಲ್ಲೋ ಹೋಗುವುದು ಅಂತ ಅರ್ಥ ಅಲ್ಲ. ಮನೆಯಲ್ಲಿ ದಿವಸಕ್ಕೆ 1 ಗಂಟೆ ಧ್ಯಾನ ಮಾಡಬೇಕು ಅಂತ ತೀರ್ಮಾನಿಸಿದರೆ ಅಷ್ಟು ಹೊತ್ತು ಎಲ್ಲವನ್ನೂ ಬಿಟ್ಟು ಕುಳಿತ ಹೊತ್ತಿಗೆ ಯಾವುದೂ ನಮ್ಮನ್ನು ಎಳಿಬಾರದು, ಅಂಟಿಸ್ಕೊಳ್ಬಾರ್ದು.
ನಾವು ನಾವಾಗಿ ಇರಬೇಕು. ನಮ್ಮ ಬಗ್ಗೆ ಆಲೋಚನೆ ಮಾಡುವುದಕ್ಕೆ, ನಮ್ಮನ್ನು ನಿಯಂತ್ರಿಸತಕ್ಕಂತಹ ಒಳಗಿನ ದೇವತೆಗಳ ಬಗ್ಗೆ, ಒಳಗಿನ ಪರಮಾತ್ಮನ ಬಗ್ಗೆ ಯೋಚಿಸುವ ಹಂತದಲ್ಲಿ ಯಾವುದೂ ನಮ್ಮನ್ನು ಸೆಳೆಯದೇ ಹೋದರೆ, ಆ ಕಡೆ ನಮ್ಮ ಮೊಬೈಲ್ ರಿಂಗಣಿಸ್ತದೆ ಅಂತ ಅನ್ಕೊಳ್ಳಿ. ಆಗ ರಿಂಗಣಿಸಿದಾಗ ಪಕ್ಕದವರು, ಮನೆಯವರು ಅದನ್ನು ಎತ್ತಿಕೊಳ್ತಾರೆ. ಇವನು ಇಲ್ಲಿ ಒಳಗಿದ್ದ ದೇವರು ಎಲ್ಲಿ ಹಾರಿ ಹೋದರು ಅಂತ ಗೊತ್ತಿಲ್ಲ, ಅವರು ನಾರಾಯಣ ಸರೋವರದಲ್ಲಿ ಮುಳುಗಿರ್ತಾರೆ. ಇವನು ಅವರೇನು ಮಾತಾಡ್ತಾರೆ, ಓ ಅಲ್ಲಿಂದ ಬಂದದ್ದಲ್ವ, ಈಗ ನಾನು ಧ್ಯಾನ ಮಾಡುದು, ಮಾತಾಡ್ಲಿಕ್ಕಿಲ್ಲ ಅಂತ ಒಳಗೆ ಕೂತಿರ್ತಾನೆ. ಮತ್ತೆ ಎಲ್ಲೋ ಮನಸ್ಸು ಹೋಯ್ತು ಅಂತಾದರೆ, ಒಂದು ಬಾರಿ ದೇವರು ಹಾರಿ ಹೋದರೆ ಮತ್ತೆ ತರುವುದಕ್ಕೆ ಎಷ್ಟು ಕಷ್ಟ ಇದೆ. ದೇವರನ್ನು ತರುವುದು ಅಂದರೆ ದೊಡ್ಡ ಪೀಠಾಧಿಪತಿಗಳನ್ನು ಮನೆಗೆ ಪಾದಪೂಜೆ ಕರೆದಷ್ಟು ಕಷ್ಟ, ಅಥವಾ ಅದಕ್ಕಿಂತ ಕಷ್ಟ. ಹಾಗಾಗಿ ದೇವರನ್ನು ಕರೆಸಿ ಕೂಡಿಸಿದ ಮೇಲೆ ಅದು ಆ ಕಡೆ ಈ ಕಡೆ ಹೋಗದೇ ಇರಬೇಕು ಅಂತಾದರೆ ಅದಕ್ಕೊಂದು ಮನೋನಿಗ್ರಹ ಬೇಕು. ಅದಕ್ಕೋಸ್ಕರ ಹಂಸರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ, ನಮ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೇ. ಪರಮಹಂಸ, ಹಂಸ ಅಂದರೆ ನಮ್ಮ ಬೆಂಗಳೂರಿನ ರಾಜಹಂಸ ಅಲ್ಲ, ಅದು ಹಂಸ ಅಂತ ಹೇಳಿದ್ರೆ ಏನು, ಬೆಳ್ಳಗಿರುವಂಥದ್ದು, ಸ್ವಚ್ಛವಾದದ್ದಕ್ಕೆ ಹಂಸ ಅಂತ ಹೆಸರು. ಅದರಲ್ಲಿ ಒಂದು ಥರದ ಜಾತಿಗೆ ರಾಜಹಂಸ ಅಂತ ಹೆಸರು. ಆ ಜಾತಿ ವಿಶೇಷದಲ್ಲಿ ಏನಿರ್ತದೆ ಅಂದರೆ, ಅದರ ಕೊಕ್ಕು ಕೆಂಪಾಗಿರ್ತದೆ ಮತ್ತು ಪಾದ, ಅದರ ಕಾಲಿನ ತುದಿ ಅದು ಕೆಂಪಾಗಿರ್ತದೆ. ಕಾಲು ಮತ್ತು ಕೊಕ್ಕು ಚಂಚು ಅಂತ ಕರೀತಾರೆ. ಅದೆರಡು ಕೆಂಪಾಗಿದ್ದರೆ, ಶರೀರವೆಲ್ಲ ಸ್ವಚ್ಛ ಬಿಳಿಯಾಗಿದ್ದರೆ ಅದಕ್ಕೆ ರಾಜಹಂಸ ಅಂತ ಹೆಸರು. ಹೀಗೆ ಹಂಸ, ರಾಜಹಂಸ ಅಂತ ಎರಡು ಜಾತಿಗಳು. ಅದರಲ್ಲಿ ರಾಜಹಂಸ ಅನ್ನುವ ಜಾತಿಯನ್ನೇ ಪರಮಹಂಸ ಅಂತ ಕರೀತಾರೆ. ಪರಮಹಂಸ ಭಗವಂತ ತನ್ನ ಕೈಯಲ್ಲಿ ಕೌಮೋದಕಿ ಅನ್ನುವ ಗದೆಯನ್ನು ಹಿಡಿದಿದ್ದಾನೆ, ಇಲ್ಲಿ ಪಾಂಚಜನ್ಯ ಅನ್ನುವ ಶಂಖವನ್ನು ಹಿಡಿದಿದ್ದಾನೆ. ಆ ಶಂಖವನ್ನು ಹಿಡಿದ ಕೈಯನ್ನು ನೋಡಿದರೆ ವೇದವ್ಯಾಸರಿಗೆ ಅದು ಒಂದು ರೀತಿಯಲ್ಲಿ ರಾಜಹಂಸದ ಹಾಗೆ ಕಾಣಿಸುತ್ತದೆ. ಅದನ್ನು ಕಪಿಲಗೀತೆಯಲ್ಲಿ ಭಗವದ್ವರ್ಣನೆಯಲ್ಲಿ ಹೇಳ್ತಾರೆ. ಅದೊಂದು ರೀತಿಯ ರಾಜಹಂಸ, ಪಾಂಚಜನ್ಯವನ್ನು ಹಿಡಿದ ಭಗವಂತನ ಕೈ. ರಾಜಹಂಸ ಅಂತ ಯಾಕೆ ಕರೆಯುವುದು ಅಂತ ಹೇಳಿದರೆ, ಆ ಪಾಂಚಜನ್ಯ ಪೂರ್ತಿಯಾಗಿ ಬೆಳ್ಳಗಿದೆ, ಹಂಸದ ಹಾಗೆ ಬೆಳ್ಳಗಿದೆ. ಆ ಕೈಯಲ್ಲಿ ತಾನು ಹಿಡ್ಕೊಂಡಿದ್ದಾನೆ. ಆ ಕೈ ಒಂದು ರೀತಿ ಕಮಲ ಅಂತೆ, ಕಮಲ. ಭಗವಂತನ ಕೈ ಅನ್ನೋದು ಕಮಲದ ಹಾಗೆ ಕೆಂಚು ಬಣ್ಣದ ಕೈ. ಆ ಕೈ ಕಮಲದ ಹಾಗೆ, ಕಮಲದ ಪಕ್ಕದಲ್ಲಿ ರಾಜಹಂಸ ಹೋಗಿ ಅದರ ಸುವಾಸನೆಗೋಸ್ಕರ ಶಾಂತವಾಗಿ ನಿಂತಿರ್ತದೆ. ಈ ಕಮಲದ ಪಕ್ಕದಲ್ಲಿ ನಿಂತಹ ಭಗವಂತನ ಪಾಂಚಜನ್ಯವೆಂಬ ಶಂಖ. ಆ ಶಂಖದ ತುದಿಯಲ್ಲಿ ಹವಳ ಮೊದಲಾದದ್ದನ್ನು ಸೇರಿಸಿದ್ದಾರೆ. ಹಿಂದಿನ ಭಾಗಕ್ಕೆ ಬಂಗಾರದ ಕಟ್ಟು ಹಾಕಿದ್ದಾರೆ. ಇದು ನೋಡಿದರೆ ರಾಜಹಂಸದ ಚಂಚು ಮತ್ತು ರಾಜಹಂಸದ ಪಾದ ಇದ್ದ ಹಾಗೆ ಕಂಡು ಮಧ್ಯದಲ್ಲಿ ಪೂರ್ತಿ ಬೆಳ್ಳಗೆ ಕಾಣಿಸ್ತಾ ಇದೆ. ಇದನ್ನು ವರ್ಣನೆ ಮಾಡಬೇಕಾದರೆ ತತ್ಕರ ಸರೋರುಹ ರಾಜಹಂಸಂ, ಭಗವಂತನ ಕರವೆಂಬಂತಹ ಕಮಲದ ಮಧ್ಯ ಪಕ್ಕದಲ್ಲಿರ್ತಕ್ಕಂಥ ರಾಜಹಂಸದ ಹಾಗೆ ಭಗವಂತನ ಆ ಪಾಂಚಜನ್ಯವನ್ನು ಸ್ಮರಣೆ ಮಾಡಿ ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತಹ ರಾಜಹಂಸ ಬೆಳ್ಳಗಿರುವಂಥದ್ದು. ಬೆಳ್ಳಗೆ ಅನ್ನುವುದು ಸ್ವಚ್ಛತೆಯನ್ನು ಪ್ರತಿನಿಧಿಸುವಂಥದ್ದು. ಆದ್ದರಿಂದ ಪರಮಹಂಸ ಅಂತ ಸನ್ಯಾಸಿಗಳನ್ನು ನಾವು ಕರೆಯುವುದು ಯಾಕೆ? ಸ್ವಚ್ಛವಾದವರು, ಅವರಲ್ಲಿ ಯಾವುದೇ ರೀತಿಯ ಆಹಾರದ ದೋಷಗಳಿಲ್ಲ, ಶುದ್ಧವಾದ ಆಹಾರ. ಆ ಕಾರಣದಿಂದಲೇ ಮನಸ್ಸಿನಲ್ಲಿ ದೋಷಗಳಿಲ್ಲ. ಜೊತೆಗೆ ದಿನಕ್ಕೆ 3 ಹೊತ್ತು ಸ್ನಾನ ಮಾಡುವುದರಿಂದ ಶರೀರದಲ್ಲೂ ದೋಷ ಇಲ್ಲ. ಎಲ್ಲ ರೀತಿಯ ಮಲಗಳನ್ನು ಕೂಡ ದೂರೀಕರಿಸಿಕೊಂಡಂತಹ ಶುದ್ಧ ಮನಸ್ಕರು ಅನ್ನುವ ಅರ್ಥದಲ್ಲಿ ಪರಮಹಂಸ ಅನ್ನುವ ಶಬ್ದ ಇರುವುದು. ನಿಜವಾಗಿ ಯಾಕೆ ಪರಮಹಂಸ ಅಂತ ಸನ್ಯಾಸಿಗಳನ್ನು ಹೇಳ್ತಾರೆ? ಅದು ರುದ್ರ ಹೇಳ್ತಾ ಇದ್ದಾರೆ. ಅವರೆಲ್ಲ ಹಂಸನಾಮಕ ಪರಮಾತ್ಮನ ವಂಶದಲ್ಲಿ ಬಂದವರಾದ್ದರಿಂದ ಪರಮಹಂಸರು ಅಂತ ಅವರನ್ನು ಕರೆಯುವುದು. ಅಂದರೆ ಹಂಸ ಅನ್ನುವುದು ಭಗವಂತನ ಸನ್ಯಾಸಕ್ಕೆ ಪ್ರವರ್ತಕವಾದಂತಹ ರೂಪ. ಆಮೇಲೆ ಅದರಲ್ಲಿ ಬಂದದ್ದು ವಂಶಸ್ಯಾದೀನ್ ಸನಕಾದೀನ್ ಉಪಾಸೆ. ಸನಕ, ಸನಂದನ, ಸನಾತನ, ಸನತ್ಸುಜಾತ ಅಂತ ಹೇಳ್ತಕ್ಕಂಥ ಸನತ್ಕುಮಾರರ ಆವಿರ್ಭಾವ ಆಗ್ತದೆ. ಈ ಸನತ್ಕುಮಾರರು ಕೂಡ ಸನ್ಯಾಸಿಗಳು. ಸನಕಾದೀನ್ ಉಪಾಸೆ ದೂರ್ವಾಸ ಸಂಪರ ತೀರ್ಥಾಖ್ಯ ಭಿಕ್ಷುಂ. ಅದೇ ವಂಶದಲ್ಲಿ ಮುಂದಕ್ಕೆ ದೂರ್ವಾಸರು ಬರ್ತಾರೆ. ದೂರ್ವಾಸರು ಕೂಡ ಶುದ್ಧ ಸನ್ಯಾಸಿಗಳು, ಮದುವೆಯಾಗದೇ ಸಾಧನೆ ಮಾಡಿರ್ತಕ್ಕಂತಹ, ಚಾತುರ್ಮಾಸ್ಯ ಕಾಲದಲ್ಲಿ ಕುಂತಿದೇವಿ ಮೊದಲಾದವರಿಂದ ಸೇವೆ ಮಾಡಿಸಿಕೊಂಡಂತಹ ಸನ್ಯಾಸಿಗಳು ದೂರ್ವಾಸರು. ದೂರ್ವಾಸರ ನಂತರ ಪರತೀರ್ಥ ಅಂತ ಭಿಕ್ಷುಗಳು ಬರ್ತಾರೆ. ಆಮೇಲೆ ಸತ್ಯಪ್ರಜ್ಞಂ ಪ್ರಾಜ್ಞತೀರ್ಥಂ ಮುನೀಂದ್ರಂ, ಸತ್ಯಪ್ರಜ್ಞರು, ಪ್ರಾಜ್ಞತೀರ್ಥರು ಮೊದಲಾಗಿ ಬಂದು, ಆಮೇಲೆ ಪಶ್ಚಾತ್ ಶಿಷ್ಯವು ಅಚ್ಯುತ ಪ್ರೇಕ್ಷ ಮಧ್ವವು. ಆಮೇಲೆ ಅಚ್ಯುತ ಪ್ರೇಕ್ಷರು, ಅದರಲ್ಲೇ ಶ್ರೀಮನ್ಮಧ್ವಾಚಾರ್ಯರು ಬಂದದ್ದು ಆ ಪೀಠದಲ್ಲಿ. ಆದ್ದರಿಂದ ಹಂಸನಾಮಕ ಪರಮಾತ್ಮನಿಂದ ಬಂದಂತಹ ಪೀಠ, ಹಂಸರಿಂದ ಬಂದದ್ದಾದ್ರಿಂದ ಆ ಪೀಠದಲ್ಲಿ ಬಂದವರನ್ನು ಪರಮಹಂಸರು ಅಂತ ನಾವು ಉಲ್ಲೇಖ ಮಾಡುವುದು. ಮೂಲಭೂತವಾಗಿ ಪರಮಹಂಸ ಅಂದರೆ ಆ ಭಗವಂತನ ಮೂಲ ರೂಪ. ಅದನ್ನು ರುದ್ರದೇವರು ಕೈ ಮುಗಿತಾರೆ. ನಮಃ ಪರಮಹಂಸಾಯ
ಪೂರ್ಣಾಯ, ಎಲ್ಲವನ್ನೂ ತ್ಯಾಗ ಮಾಡಿದವರೇ ಪೂರ್ಣ ಆಗುವುದು. ನಮ್ಮಲ್ಲಿ ಏನು ಭಾವನೆ ಇದೆ, ನಾವು ತುಂಬ ಸಂಪಾದನೆ ಮಾಡಿ ಮನೆಯಲ್ಲಿ ರಾಶಿ ಹಾಕಿದರೆ ನಮ್ಮಲ್ಲಿ ಪೂರ್ಣತೆ ಬರ್ತಾ ಹೋಗ್ತದೆ ಅಂತ. ಆದರೆ ರುದ್ರದೇವರು ಹೇಳುವುದು ಪೂರ್ಣ ಯಾರು ಅಂದರೆ ಪರಮಹಂಸ. ಯಾಕೆಂದರೆ ಅವರಿಗೆ ಯಾವುದು ಬೇಕು ಅಂತ ಅನ್ನಿಸುವುದಿಲ್ಲ, ಅದರಿಂದ ಪೂರ್ಣ. ಮುಂದಕ್ಕೆ ಉದ್ಧವ ಗೀತೆಯಲ್ಲಿ ಒಂದು ಪ್ರಶ್ನೆ, ಉದ್ಧವ ಪ್ರಶ್ನಿಸಿದ ದರಿದ್ರ ಯಾರು ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣನ ಉತ್ತರ, ಬೇಕು ಅಂತ ಅನ್ನಿಸುತ್ತೆ ಯಾರಿಗೆ? ಕೃಷ್ಣೋಪೇತ ಅವ ದರಿದ್ರ, ಅಂದರೆ ಆಸೆ ಬುರುಕನಿಗೆ ದರಿದ್ರ ಅಂತ ಹೆಸರು. ಅವನು ಪ್ರಪಂಚಕ್ಕೆ ರಾಜನಾಗಿರಲಿ, ಆದರೆ ಇನ್ನು ಬೇಕು ಅಂತ ಅನಿಸುತ್ತಲ್ಲ, ಅವ ದರಿದ್ರ. ಹಾಗಾದರೆ ಸಂತೃಪ್ತನಾದವ ಅವನು ಶ್ರೀಮಂತ. ಶ್ರೀಮಂತ ಅಂದರೆ ನನಗೆ ದೇವರು ಕೊಟ್ಟಿದ್ದಾರೆ ಇಷ್ಟು ಸಾಕು ಅನ್ನುವ ಮನಸ್ಥಿತಿಯೇ ಶ್ರೀಮಂತಿಗೆ ಅನ್ನುವುದು. ಪರಮಹಂಸರು ಎಲ್ಲರಿಂದ ತುಂಬಿಕೊಂಡವರು. ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತ ತಮನೇ. ಸನ್ಯಾಸಿ ಪೂರ್ಣನಾಗುವುದಕ್ಕೆ ಕಾರಣ ಏನು ಅಂದರೆ ಅವ ನಿಭೃತಾತ್ಮ. ನಿಭೃತ ಅಂದರೆ ಏಕಾಂತ, ನಿಭೃತ ಅಂದರೆ ಸರ್ವ ಸಂಬಂಧ ರಹಿತ, ಸಂಘರಹಿತ. ನಿಭೃತಾತ್ಮ ಅಂದರೆ ಸಂಘರಹಿತನಾದ ಆತ್ಮ. ಸಂಘ ಅಂದರು, ಶಕ್ತಿ ಅಂದರು, ಆಸಕ್ತಿ ಅಂದರು ಅರ್ಥವನ್ನೇ. ಮತ್ತೊಂದರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಾಗ ಅವ ಅನಿಭೃತ, ಅವನಲ್ಲಿ ನಿಭೃತತ್ವ ಹೋಯಿತು. ಎಲ್ಲ ಆಸಕ್ತಿಯನ್ನು ಬಿಟ್ಟು ದೇವರಲ್ಲೇ ಮನಸ್ಸು ಹಾಕಿದಾಗ ಅವ ನಿಭೃತನಾಗ್ತಾನೆ. ಯೋಗಿಗಳು ಅಂತ ಅರ್ಥ. ಯೋಗಿಗಳಾದ ಪೂರ್ಣರಾದ ಪರಮಹಂಸರಿಗೆಲ್ಲ ಮೂಲಪುರುಷನಾದ ಹಂಸನಾಮಕ ಪರಮಾತ್ಮನಿಗೆ ನಮಸ್ಕಾರ. ಸರ್ಗಾಪವರ್ಗದ್ವಾರಾಯ ನಿತ್ಯಂ ಶುಚಿಷದೇ ನಮಃ. ನಮೋ ಹಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೇ. ಮನುಷ್ಯನಿಗೆ ಅಭಿಲಷಿತವಾದಂತಹ ಫಲ ಪ್ರಮುಖವಾಗಿ ಎರಡು, ಸ್ವರ್ಗ, ಅಪವರ್ಗ ಅಂತ ಕರೀತಾರೆ. ಸ್ವರ್ಗ ಅನ್ನುವುದು ಈ ಭೂಲೋಕಕ್ಕಿಂತ ತುಂಬ ಎತ್ತರದ್ದು. ಆದ್ದರಿಂದ ಸ್ವರ್ಗ ಅಂತ ಹೇಳುವಾಗ ಹೀಗೆ ಕೈ ತೋರಿಸ್ತೇವೆ. ಬಹುಶಃ ಸ್ವರ್ಗ ಆ ಕಡೆ ಎಲ್ಲೋ ಇರಬೇಕು, ನಾವು ಹೇಳುವುದು ಮಾತ್ರ ಅಲ್ಲಿಂದ. ಅದು ಅಲ್ಲೇ ಇರುವುದಲ್ಲ, ಎಲ್ಲೋ ಮೇಲೆಗಡೆ ಇರುವುದಲ್ಲ. ಸ್ವರ್ಗ ಅನ್ನೋದು ಎಲ್ಲೋ ಇದೆ. ಎಲ್ಲಿದೆ ಅಂತ ಹೇಳಬೇಕಾದ್ರೆ ಊರ್ಧ್ವಮುಖವಾಗಿ ಹೋದಾಗ ಕೆಳಗೆ ಹೋಗ್ತೇವೆ, ಕೆಳಗೆ ಹೋದಾಗ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾರೆ. ಎಲ್ಲ ಅರ್ಥ ಆಗೋಲ್ಲ ನಮಗೆ ಪುರಾಣ. ನಾವು ಮೇಲೆ ಹೋದರೆ ಕೆಳಗೆ ಹೋಗ್ತೇವೆ, ನಾವು ಪೂರ್ವಕ್ಕೆ ಹೋದರೆ ಪಶ್ಚಿಮಕ್ಕೆ ಹೋಗ್ತೇವೆ. ಇವತ್ತು ವಿಮಾನದಲ್ಲಿ ಹೋದವರಿಗೆ ಅರ್ಥ ಆಗ್ತದೆ, ಓ ಪಶ್ಚಿಮ ದಿಕ್ಕಿಗೆ ಹೋಗಬೇಕಾದ್ರೆ ಪೂರ್ವಕ್ಕೆ ಹೋಗ್ತಾ ಇದ್ರೆ ಪಶ್ಚಿಮಕ್ಕೆ ಬಂದು ಸೇರ್ತಾರಲ್ವ. ಅಂದರೆ ಪೂರ್ವಕ್ಕೆ ಹೋದರೆ ಪಶ್ಚಿಮಕ್ಕೆ ಹೋಗ್ತೇವೆ, ಮೇಲಕ್ಕೆ ಹೋದರೆ ಕೆಳಕ್ಕೆ ಹೋಗ್ತೇವೆ. ಈ ಬ್ರಹ್ಮಾಂಡದ ಒಂದು ವ್ಯವಸ್ಥೆಯ ಪ್ರಕಾರ ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಹೇಳುವುದು ಕಷ್ಟ. ಅದರಿಂದ ಮೇಲೆ ಕೆಳಗೆ ಹೇಳ್ತಾರೆ. ಸೂರ್ಯ ಮೇಲೆಯೋ ಚಂದ್ರ ಮೇಲೆಯೋ ಅಂತ ಹೇಳಿದಾಗ ಚಂದ್ರ ಮೇಲೆ ಸೂರ್ಯ ಕೆಳಗೆ ಅಂತ ಹೇಳ್ತಾರೆ. ಯಾವುದು ಮೇಲೆ ಯಾವುದು ಕೆಳಗೆ ಅಂತ ಹೇಳಬೇಕಾದ್ರೆ ಆ ಪುರಾಣದ ಮೇಲೆ ಕೆಳಗೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದ್ಸಲ ಹೋಗಿ ಬರಬೇಕು. ನಾವು ಒಂದ್ಸಲ ಸೂರ್ಯನಲ್ಲಿ ಹೋಗಬೇಕು, ಒಂದ್ಸಲ ಚಂದ್ರನಲ್ಲಿ. ಮೊದಲು ಚಂದ್ರನಿಗೆ ಹೋಗಿ ಆಮೇಲೆ ಸೂರ್ಯನಿಗೆ ಹೋದರೆ ಪ್ರಯೋಜನ. ಮೊದಲು ಸೂರ್ಯನಲ್ಲಿ ಹೋಗಿ ಆಮೇಲೆ ಚಂದ್ರನ ಮೇಲೆ ಹೋದರೆ ಇವರು ಹೇಳಿದ್ದೇನು ಅಂತ ನಮಗೆ ಅರ್ಥ ಆಗ್ತದೆ. ಸೂರ್ಯನ ಹತ್ರ ಹೋಗಿ ನೋಡಿದರೆ ಚಂದ್ರ ಮೇಲೆ ಕಾಣಿಸ್ತಾನೆ, ಅದರಿಂದ ಮೊದಲು ಸೂರ್ಯನ ಹತ್ರ ಹೋಗಿ ಚಂದ್ರ ಅಲ್ಲಿಂದ 10,000 ಯೋಜನದಷ್ಟು ಎತ್ತರದಲ್ಲಿ ಸೂರ್ಯನ ಮೇಲೆ ಚಂದ್ರ ಕಾಣಿಸ್ತಾನೆ ಅನ್ನೋದನ್ನು ಭಾಗವತ ಹೇಳ್ತದೆ. ನೀವು ಸೂರ್ಯನ ಹತ್ರ ಹೋಗಿ ನೋಡಿ ಅಂತ ಹೇಳ್ತಾರೆ ಅವರು. ನಾವು ಹೋಗ್ಲಿಕ್ಕೆ ಆಗಲಿಲ್ಲ, ನಾವು ಚಂದ್ರನ ಹತ್ರ ಹೋಗಿದ್ದೇವೆ ಅಂತ ಮೀಸೆಯನ್ನು ಹೀಗೆ ಮಾಡಿ ಕೂತಿದ್ದೇವೆ. ಈಗ ನೀವು ಸೂರ್ಯನಲ್ಲಿ ಹೋಗಿ ಚಂದ್ರನನ್ನು ನೋಡಬೇಕು. ಆಮೇಲೆ ಈ ಪರಮಹಂಸರ ನಂತರ ನಾವು ಯಾರನ್ನು ಸ್ವರ್ಗಕ್ಕೆ ಸಂಬಂಧಪಟ್ಟ ದೇವರನ್ನು ಪ್ರಾರ್ಥಿಸಬೇಕು. ಸ್ವರ್ಗಕ್ಕೆ ಸಂಬಂಧಪಟ್ಟ ಭಗವಂತನಿಗೆ ಅವನಿಗೊಂದು ಹೆಸರು, ರಾಜರಾಜೇಶ್ವರ ಅಂತ ಹೆಸರು. ಅಂದರೆ ಇಂದ್ರನನ್ನು ನಿಯಂತ್ರಿಸುವವ ಅಂತ ಅರ್ಥ. ಅವನನ್ನು ಉಪೇಂದ್ರ ಅಂತ ಕರೀತಾರೆ. ಉಪೇಂದ್ರ ಅಂದರೆ ಏನು? ಇಂದ್ರನನ್ನು ಅವನ ಮೇಲೆ ಕೂತವ ಅಂತ. ಉಪ ಅಂದರೆ ಉಪರಿ, ಹಿಂದಿಯಲ್ಲಿ ಅದು ಊಪರ್ ಅಂತ ಆಗಿದೆ. ಊಪರ್ ಇಂದ್ರನಿಗೆ ಉಪೇಂದ್ರ ಅಂತ ಹೆಸರು. ಅದು ಬಿಟ್ಟು ಈ ಡೆಪ್ಯೂಟಿ ಇಂದ್ರ ಅಂತ ಅರ್ಥ ಅಲ್ಲ. ಉಪ ಇಂದ್ರ ಅಂದರೆ ಉಪ ಅಂದರೆ ಉತ್ಕೃಷ್ಟನಾದ ಇಂದ್ರ, ಇಂದ್ರನನ್ನೂ ನಿಯಂತ್ರಿಸುವವ ಅಂತ ಅರ್ಥ. ಉಪ ಅನ್ನೋದು ಎಲ್ಲ ಭಾಷೆಯಲ್ಲೂ ಮೇಲೆ ಅನ್ನುವ ಅರ್ಥವನ್ನೇ ಕೊಡುವುದು. ಆ ಅರ್ಥವನ್ನು ಕೊಡ್ತದೆ ಅಂತ ಮೊದಲು ಹೇಳಿದ್ದು ಆಚಾರ್ಯರು. ಇಲ್ಲಿ ಹೋದರೆ ಆಚಾರ್ಯರಿಗಿಂತ ಎಲ್ಲ ಉಪ ಅಂದರೆ ಡೆಪ್ಯೂಟಿ, ಉಪ ಅಂತ ಹೇಳಿದರೆ ಸಹಾಯಕ ಅನ್ನೋ ಅರ್ಥವನ್ನೇ ತಿಳ್ಕೊಂಡಿದ್ದು. ಆಚಾರ್ಯರು ಉಪಶಮ, ಪ್ರಪಂಚೋಪಶಮಂತ ಉಪನಿಷತ್ತಿನಲ್ಲಿ ಒಂದು ಶಬ್ದ ಬಂದಾಗ ಅವ ಉತ್ಕೃಷ್ಟ ನಂದರೂಪತ್ವಾತ್ ಉಪಶಬ್ದ ಶ್ರುತೌ ಶ್ರುತಃ ಅಂತ ಹೇಳ್ತಾರೆ. ಉಪ ಅಂದರೆ ಉತ್ಕೃಷ್ಟ, ಎತ್ತರ ಅಂತ ಅರ್ಥ ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ಆಮೇಲೆ ನೋಡಿದರೆ ಎಲ್ಲ ಭಾಷೆಯಲ್ಲೂ, ಇಂಗ್ಲೀಷ್ನಲ್ಲೂ ಕೂಡ, ಕನ್ನಡದಲ್ಲೂ ಉಪ್ ಅಂದರೆ ಮೇಲೆ, ಉಪ್ಪರಿಗೆ ಅಂತ ಹೇಳಿದರೆ ಮೇಲಿದ್ದು ಅಂತ ಅರ್ಥ. ಉಪನಿಷತ್ ಅಂದರೆ ಉತ್ಕೃಷ್ಟವಾದದ್ದನ್ನು ತಿಳಿಸುವಂಥದ್ದು. ಉಪಾಧ್ಯಾಯ ಅಂದರೆ ದೊಡ್ಡದ್ದನ್ನು ಪಾಠ ಹೇಳುವವ. ಉಪ ಅಂದರೆ ಮೇಲೆ ಅಂತ ಅರ್ಥ. ಇಂಗ್ಲೀಷ್ನಲ್ಲೂ ಉಪ್ಪು ಅಂತ ಬರೀತಾರೆ, ಅಪ್ಪು ಅಂತ ಓದ್ತಾರೆ. ಇದು ಉಪ ಅಂತಲೇ.
ಅವರು CUT ಕುಟ್ಟು ಅಂತ ಹೇಳಿದ್ರೆ ಕೊಡ್ತಾರೆ, PUT ಪುಟ್ಟು ಅಂತ ಪುಟ್ಟು ಅಂತಲೇ ಹೇಳ್ಬೇಕು, ಪಟ್ಟು ಅಂತ ಹೇಳುವಾಗಿಲ್ಲ. ಅವ್ರು ಹೇಳಿದಾಗ ಓದೋದು ನಮ್ಮ ಜವಾಬ್ದಾರಿ. ಅದು ಅವರು ಯಾಕೆ ಅಂತ ಕೇಳಿದರೆ ಉತ್ತರ ಇಲ್ಲ. ಉಪ ಅನ್ನೋದು ಸಂಸ್ಕೃತದಿಂದಲೇ ನಿಷ್ಪನ್ನವಾದಂತಹ ಶಬ್ದ. ಉಪ ಅಂದರೆ ಉತ್ಕೃಷ್ಟ ಅನ್ನೋದು ಅರ್ಥ. ಅದರಿಂದ ಉಪ ಇಂದ್ರ ಅಂದರೆ ಇಂದ್ರನನ್ನು ನಿಯಂತ್ರಿಸ್ತಕ್ಕಂತಹ ಉಪೇಂದ್ರ ನಾಮಕನಾದಂತಹ ಭಗವಂತ. ಅವನು ಉಪೇಂದ್ರ ಹೇಗೆ ಅಂದರೆ ಇಂದ್ರ ಉಟ್ಟ ಬಟ್ಟೆಗಿಂತ ಉತ್ತಮವಾದ ಬಟ್ಟೆಯನ್ನು ಉಟ್ಕೊಂಡಿರ್ತಾನಂತೆ. ಉಪೇಂದ್ರ ಮತ್ತು ಇಂದ್ರ ಇಬ್ಬರು ಒಟ್ಟಿಗೆ ನಿಂತರೆ ಇಂದ್ರನ ಹತ್ರ ಪಕ್ಕದವರು ಕೇಳುವುದು, ಯಾಕೆ ದೀಪಾವಳಿಗೆ ಹೊಸ ಬಟ್ಟೆ ಯಾರು ಕೊಡಲಿಲ್ವ ನಿಮಗೆ ಅಂತ ಕೇಳೋದು. ಯಾಕೆ ಈ ಉಪೇಂದ್ರನ ಬಟ್ಟೆಯ ಮುಂದೆ ಇಂದ್ರ ಉಟ್ಟಂತಹ ಲೋಕದಲ್ಲೆಲ್ಲ ಅತ್ಯಂತ ಉತ್ತಮ ಬಟ್ಟೆ ಉಟ್ಟವನಿಗೆ ಇಂದ್ರ. ಅವನು ಇಂದ್ರ, ಎಲ್ಲರ ಇಂದ್ರ ಆದ್ರಿಂದ ಆತ ದೇವೇಂದ್ರನಾದ್ರಿಂದ ಆತ ಉತ್ಕೃಷ್ಟವಾದ ಬಟ್ಟೆ. ಅವನ ಕಿರೀಟ ಎಷ್ಟು ಅಂದರೆ ಅವನ ಶರೀರದ ಅರ್ಧದಷ್ಟು ದೊಡ್ಡ ಕಿರೀಟ ಅವನು. ಅದಕ್ಕೆ ಅವನಿಗೆ ಕಿರೀಟಿ ಅಂತ ಹೆಸರು. ಆ ಕಿರೀಟವನ್ನು ಒಮ್ಮೆ ಅವನ ಮಗ ಅರ್ಜುನ ಅಲ್ಲಿ ಹೋದಾಗ ಕಿರೀಟ ಇಟ್ಟಿದ್ದ. ಅದಕ್ಕೆ ಅರ್ಜುನನಿಗೂ ಕಿರೀಟಿ ಅಂತ ಆಮೇಲೆ ಹೆಸರಾಗ್ತದೆ. ದೊಡ್ಡ ಕಿರೀಟದವನಿಗೆ ಇಂದ್ರ ಅಂತ ಹೆಸರು. ಅಷ್ಟೆಲ್ಲ ಐಶ್ವರ್ಯವನ್ನು ತೋರಿಸುವ ಈ ಉಪೇಂದ್ರನ ಮುಂದೆ ಸ್ವಲ್ಪ ಅವನ ತೇಜಸ್ಸು ಕಡಿಮೆ ಆಗ್ತದೆ. ಅಂದರೆ ಉಪೇಂದ್ರ ಅಂತ ಇವತ್ತು ನಾವು ಹೊಸ ಬಟ್ಟೆ ಉಡುವಾಗ ಉಪೇಂದ್ರನನ್ನು ಧ್ಯಾನ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಇದೆ. ಉಪೇಂದ್ರ ಮೂರ್ತಯೇ ನಮಃ ಅಂತೇಳಿ ಬಟ್ಟೆಯನ್ನು ದೇವರ ಮುಂದೆ ಇಟ್ಟು ಆಮೇಲೆ ಝಾಡಿಸಿ ಆಮೇಲೆ ಅದನ್ನು ಉಡಬೇಕು. ಝಾಡಿಸುವುದು ಯಾಕೆ ಅಂದರೆ ಅದರಲ್ಲಿ ಗಿಳ ಎಲ್ಲ ಇದ್ರೆ ಒಂದು ಸಲ ಹೋಗಬೇಕು. ಹೊಸ ಬಟ್ಟೆ ಅಂದರೆ 20 ವರ್ಷ ಹಳೆ ಬಟ್ಟೆ ಅಂತಲೇ ಅರ್ಥ ನಮ್ದೆಲ್ಲ. ಅದಕ್ಕೋಸ್ಕರ ಒಂದು ಸಲ ಅದನ್ನು ಅವಧೂನನ ಮಾಡಬೇಕು. ಉಪೇಂದ್ರ ಮೂರ್ತನನ್ನು ಧ್ಯಾನಿಸಬೇಕು. ಉಪೇಂದ್ರ ಮೂರ್ತಿಯ ಧ್ಯಾನದ ಜೊತೆಗೆ ನೂತನ ಬಟ್ಟೆಯನ್ನು ಧರಿಸಬೇಕು ಅಂತ ಇದು ವಿಧಾನ ಇರುವಂಥದ್ದು. ಅಂತಹ ಉಪೇಂದ್ರ ಅವನು ಸ್ವರ್ಗಕ್ಕೆ ನಿಯಾಮಕನಾದಂತಹ ದೇವ. ಮತ್ತೆ ಅಪವರ್ಗಕ್ಕೆ ನಿಯಾಮಕನಾದವ ವಾಸುದೇವ ನಾಮಕನಾದ ಭಗವಂತ. ಇಲ್ಲಿ ಅಪವರ್ಗ ಅಂದರೆ ಏನು? ಸಾಮಾನ್ಯ ಮನುಷ್ಯನಿಗೆ ಸಂಬಂಧಪಟ್ಟ 4 ವರ್ಗಗಳು. ಚತುರ್ವರ್ಗ ಪುರುಷ ಪ್ರಾಪ್ತಿ ಅಂತ ಹೇಳ್ತಾರೆ. ಏನದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಈ 4 ವರ್ಗದಲ್ಲಿ ಮೊದಲ 3 ತ್ರಿವರ್ಗ ಅಂತ ಕರೀತಾರೆ. ಧರ್ಮ, ಅರ್ಥ, ಕಾಮ ತ್ರಿವರ್ಗ. ದಂಪತಿಗಳು ಸಾಧನೆ ಮಾಡುವಾಗ ಧರ್ಮಾರ್ಥ ಕಾಮಗಳ ಸಾಧನೆಯನ್ನು ಮಾಡಬೇಕು. ಮೋಕ್ಷ ಸಾಧನೆ ಗಂಡ ಬೇರೆ ಮಾಡುವುದು, ಹೆಂಡತಿ ಬೇರೆ ಮಾಡುವುದು. ನಾನು ಮೋಕ್ಷ ಸಾಧನೆ ಮಾಡಿದ್ದೇನೆ, ಹೆಂಡತಿಗೂ ಮೋಕ್ಷ ಸಿಗಬೇಕು ಅಂತ ಹೇಳ್ಕೊಂಡು ಹೋಗುವುದಕ್ಕೆ ಬಿಡುವುದೇ ಇಲ್ಲ ದೇವತೆಗಳು. ಮೋಕ್ಷ ಅನ್ನೋದು ಅವರವರ ಸಾಧನೆ. ಅದು ಪತ್ನಿಯದ್ದು ಪುರುಷನಿಗೆ ಬರುವುದಿಲ್ಲ, ಪುರುಷನದ್ದು ಪತ್ನಿಗೆ ಬರುವುದಿಲ್ಲ. ಏನು ಅವರ ಪಾಪ ಇವರಿಗೆ ಬರುತ್ತಂತೆ, ಇವರ ಪುಣ್ಯ ಅವರಿಗೆ ಹೋಗುತ್ತಂತೆ ಎಲ್ಲ ಪುರಂದರದಾಸರು ಹೆದರಿಸಿಟ್ಟಿದ್ದಾರೆ. ಗಂಡಸರಿಗೆ ಭಯೋತ್ಪಾದನೆ ಮಾಡಿಟ್ಟಿದ್ದಾರೆ. ಅದು ಈಗ ಇದೆಲ್ಲ ಎಲ್ಲಿಗೆ ಅಂತ ಹೇಳಿದರೆ ಧರ್ಮ, ಅರ್ಥ, ಕಾಮ 3 ವಿಷಯದಲ್ಲೇ ಹೊರತು ಮೋಕ್ಷದ ಬಗ್ಗೆ ಇಲ್ಲ. ಆದ್ದರಿಂದ ವಿವಾಹದ ದಿವಸ ಪಾಣಿಗ್ರಹಣ ಮಾಡುವ ಹೊತ್ತಿಗೆ ಹೇಳುವುದೇಗೆ? ಧರ್ಮೇ ಚ ಕಾಮೇ ಚ ಅರ್ಥೇ ಚ ಧರ್ಮ ಅರ್ಥಕ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಿತವ್ಯಾತ್ವಯೇಯಂ ಅಂತ ಆದೇಶ ಕೊಟ್ಟು ಇವರು ಒಟ್ಟಿಗೆ ಕೂತು ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ಅಂತ ಹೇಳು. ಕೆಲವರು ಪುರೋಹಿತರು ಜಾಸ್ತಿ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಮೋಕ್ಷವೂ ಸೇರಿಸಿಬಿಡ್ತಾರೆ. ಅದೊಂದು ಬಿಟ್ಟದ್ದು ಯಾಕೆ? ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ನಾತಿ ಚರಾಮಿ ಅಂತ ಸೇರಿಸಿದವರು ಇದ್ದಾರೆ. ಆದರೆ ಶಾಸ್ತ್ರೀಯವಾಗಿ ಅದನ್ನು ಸೇರಿಸುವುದಕ್ಕೆ ಅವಕಾಶ ಇಲ್ಲ. ಮೋಕ್ಷೇ ಚ ನಾತಿ ಚರಾಮಿ ಅಂದರೆ ಅರ್ಥ ಏನು? ನನಗೆ ಮೋಕ್ಷ ಸಾಧನೆ ಆದರೂ ನಿಮಗೆ ಆಗದೆ ಹೋದರೆ ನಾನು ಹೋಗಲ್ಲ ಮೋಕ್ಷಕ್ಕೆ ಅಂತ. ಅದು ಅಸಾಧ್ಯವಾದ. ಅದೆಲ್ಲಿದೆ? ಅದು ನಿಯತ ಸತಿಪತಿ ಭಾವ ಇದ್ದಲ್ಲಿದೆ. ದೇವತೆಗಳಲ್ಲಿ ಇವರೇ ಹೆಂಡತಿ ಅನ್ನೋದು ವ್ಯವಸ್ಥೆ ಇದೆ. ಅವರ ಅವತಾರ ರೂಪದಲ್ಲಿ ಆವಿರ್ಭವಿಸಿ ಬಂದಾಗಲೂ ಅವರಿಗೆ ಅವರೇ ಹೆಂಡತಿಯಾಗಿ ಆವಿರ್ಭವಿಸುವುದು. ಆ ನಿಯತ ಸತಿಪತಿ ಭಾವ ಎಲ್ಲಿದೆಯೋ ಅಂತಹ ದೇವತಾ ಶ್ರೇಷ್ಠರುಗಳಲ್ಲಿ ಮಾತ್ರ ಒಟ್ಟಿಗೆ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಅವರಲ್ಲಿ ಇರ್ತಕ್ಕಂತಹ ಒಂದು ಅತಿಚರಣಾ ಭಾವ ಸಂಕಲ್ಪ ಇದೆ. ಆದರೆ ಮನುಷ್ಯರಲ್ಲಿ ಹಾಗೆ ನಿಯಮ ಇಲ್ಲ. 7 ಜನ್ಮಕ್ಕೂ ನೀವೇ ಗಂಡನಾಗಬೇಕು ಅಂತ ಹೇಳಿದರೆ ಮುಗೀತು. ಅಲ್ಲಿಗೆ ಒಂದಾದದ್ದೇ ಒಂದು ಅದೃಷ್ಟ ಅಷ್ಟೇ, ಅಲ್ಲಿ ಮುಗೀತು. 7 ಜನ್ಮಕ್ಕೆ ಅವಕಾಶ ಇಲ್ಲ ಅನ್ನೋದು ಮನುಷ್ಯನ ಸ್ಥಿತಿಯಲ್ಲಿದೆ. ಆ ದೃಷ್ಟಿಯಿಂದ ಸ್ವರ್ಗ, ಅಪವರ್ಗ ಈ ತ್ರಿವರ್ಗ ಏನಿದೆ ಅಂದರೆ ಗಾರ್ಹಸ್ಥ್ಯಕ್ಕೆ ಸಂಬಂಧಪಟ್ಟ ತ್ರಿವರ್ಗವನ್ನು ಮೀರಿದ್ದು ಅನ್ನುವ ಕಾರಣದಿಂದ ಮೋಕ್ಷಕ್ಕೆ ಅಪವರ್ಗ ಅಂತ ಹೆಸರು. ಅಪವರ್ಗ ಅನ್ನೋದು ಇನ್ನೊಂದು ಅರ್ಥದಲ್ಲೂ ಮೋಕ್ಷ. ಯಾಕೆ? ಅಲ್ಲಿ ಪವರ್ಗ ಇಲ್ಲ, ಅದರಿಂದ ಅಪವರ್ಗ ಅಂತೆ. ನಮ್ಮಲ್ಲಿ ಕ, ಚ, ಟ, ತ, ಪ ಅಂತ 5 ವರ್ಗಗಳಲ್ಲೂ ವರ್ಗೀಯ ವ್ಯಂಜನಗಳಲ್ಲಿ ಕವರ್ಗ, ಚವರ್ಗ, ತವರ್ಗ, ತವರ್ಗ, ಪವರ್ಗ ಅಂತ ಕೊನೆಯಿದೆ. ಪ, ಫ, ಬ, ಭ, ಮ. ಕೆಲವರಿಗೆ ಫ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅವರು ಫ ಅಂತೇಳಿ. ಅದು ಇಂಗ್ಲೀಷ್ ಓದಿ ಜಾಸ್ತಿ ಆದದ್ದು ಅದಕ್ಕೆ ಕಾರಣ. ಅವರಿಗೆ ಎಫ್ ಅಂತ ಓದಿ ಫ ಅಂತಾರೆ. ಸಂಸ್ಕೃತದಲ್ಲಿ ಫ ಇಲ್ಲ. ಅದರಿಂದ ಅದು ಜೋಗಿ ಫಾಲ್ಸ್ ಅಂತ ಹೇಳಬಾರ್ದು, ಜೋಗಿ ಫಾಲ್ಸ್ ಅಂತ ಹೇಳಬೇಕು ಸಂಸ್ಕೃತದಲ್ಲಿ ಹೇಳುವುದಾದ್ರೆ. ಸಂಸ್ಕೃತ ಫ ಅನ್ನೋದನ್ನು ಹೇಳ್ತದೆ.
ಅದು ಫ ಮತ್ತು ಝೆಡ್ ಇವೆರಡು ಕೂಡ ಸಂಸ್ಕೃತದಲ್ಲಿ ಇಲ್ಲ. ಇಲ್ಲ ಅಂತಲ್ಲ, ಧ್ವನಿ ಇದೆ. ವೇದದಲ್ಲಿ ಧ್ವನಿ ಹೊಡಿಬೇಕಾದ್ರೆ ಅದು ಬರ್ತದೆ ಹೊರತು ಅಕ್ಷರಗಳಲ್ಲಿ ಅದಿಲ್ಲ. ಅದರಿಂದ ಫಲ ಅಂತ ಹೇಳಬೇಕು, ಫಲ ಅಂತ ಹೇಳಬಾರ್ದು, ಫಲ ಅಷ್ಟೇ. ಈ ಪ ಫ ಬ ಭ ಮ ಈ ಐದೂ ಕೂಡ ಮೋಕ್ಷದಲ್ಲಿ ಇಲ್ಲಂತೆ. ಅಂದರೆ ಒಂದು ಪೂರ್ಣತೆಯನ್ನು ಆದ್ಯಕ್ಷರದಿಂದ ನಿರೂಪಣೆ ಮಾಡುವುದು ಸಂಸ್ಕೃತದಲ್ಲಿ ಒಂದು ಕ್ರಮ ಇದೆ. ಧರ್ ಅಂದರೆ ಧರ್ಮ ಅಂತ ಅರ್ಥ, ಅದು ಅಕ್ಷರದಲ್ಲೇ. ಒಂದು ಪೃಕ್ಷ, ಪೃಕ್ಷೋವಪುಪ್ಪಿತುಮಾನ್ ಅಂತ ವೇದದಲ್ಲಿ ಬರ್ತದೆ. ಪೃಕ್ಷ ಅಂದರೆ ಏನು ಅಂದರೆ, ಪೃ ಅಂದರೆ ಪೃತನ, ಕ್ಷ ಅಂದರೆ ಕ್ಷಯಕಾರಿ. ಪೃತನ ಕ್ಷಯಕಾರಿತ್ವಾತ್ ಪೃಕ್ಷ ಇತ್ಯಭಿಧೀಯತೆ. ಆದ್ಯಕ್ಷರಗಳನ್ನು ಹೇಳ್ತಕ್ಕಂಥ ಒಂದು ಸಂಕ್ಷಿಪ್ತೀಕರಣ ಅಂತ ಇಂಗ್ಲೀಷಲ್ಲಿ ಮಾತ್ರ ಇರುವುದಲ್ಲ. ಇಂಗ್ಲೀಷಲ್ಲಿ AIR ಅಂದರೆ ಏನು, AIR ಅಂದರೆ ಏನು, ಅದು ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳುವುದಿಲ್ಲ ನಾವು. ಒಂದು ಚಿಕ್ಕದನ್ನು ದೊಡ್ಡದು ಮಾಡುವುದು ಅಂತ ಒಂದು ವ್ಯವಸ್ಥೆ ಇದ್ದ ಹಾಗೆ ಸಂಸ್ಕೃತದಲ್ಲಿ ಕ್ರಮ ಇದೆ. ಅದರಲ್ಲಿ ಪ ಅಂದರೆ ಒಂದೊಂದು, ಪ ಫ ಬ ಭ ಮ ಇದು ಮೇಲೆ ಇಲ್ಲ ಅಂದರೆ ಏನರ್ಥ, ಮೋಕ್ಷಕ್ಕೆ ಹೋದಾಗ ಮನುಷ್ಯನಿಗೆ ಪಾಪ ಸಂಬಂಧ ಉಂಟಾಗುವುದಿಲ್ಲ. ಪ ಅಂದರೆ ಪಾಪಂ, ಪಾಪಂ ಚೈವ ಫಲಂಚೈವ ಅಂತ ಹೇಳ್ತಾರೆ. ಸ್ವರ್ಗದಲ್ಲಿದ್ದಾಗ ಪಾಪ ಬರ್ತದೆ. ಸ್ವರ್ಗದಲ್ಲೂ ಎಡವಟ್ಟು ಮಾಡಿ ಪಾಪ ಬಂದು ಬ್ರಹ್ಮಹತ್ಯೆ ಬಂತು ಅಂತ ಆಮೇಲೆ ತಗೊಳ್ತೀರಾ ಅಂತ ಕೇಳುವ ಪ್ರಸಂಗಗಳೆಲ್ಲ ಉಂಟು. ಅಂದರೆ ಸ್ವರ್ಗ ಅನ್ನೋ ಕ್ಷೇತ್ರಕ್ಕೆ ಹೋದ ಕೂಡಲೇ ಪಾಪ ಸಂಬಂಧ ಇಲ್ಲ ಅಂತ ಆಗುವುದಿಲ್ಲ. ಆದರೆ ಮೋಕ್ಷದಲ್ಲಿ ಅವನಿಗೆ ಯಾವ ಕರ್ಮಗಳಿಗೂ ಕರ್ಮದ ಸಂಬಂಧವೇ ಇಲ್ಲ ಅಂತ ಅರ್ಥ. ಪ ಅಂದರೆ ಪಾಪ ಇಲ್ಲ, ಜೊತೆಗೆ ಪುಣ್ಯ ಫಲವೂ ಇಲ್ಲ. ಅಲ್ಲೇನೋ ಯುಜ್ಯತೆ ಯಜ್ಞಶೀಲೇಸ್ಯ ಯಜ್ಞ ಅಂತ ಮೋಕ್ಷದಲ್ಲೂ ಯಜ್ಞಾದಿಗಳು ನಡೀತಾವೆ. ಆ ಯಜ್ಞಾದಿಗಳು ಕೇವಲ ಸ್ವರೂಪ ಸಹಜವಾದ ಕರ್ಮಗಳೇ ಹೊರತು ಅದಕ್ಕೊಂದು ಫಲ ಅಂತಿಲ್ಲ. ಯಾಕಂದರೆ ಸಿಗಬೇಕಾದ ಫಲ ಎಲ್ಲ ಸಿಕ್ಕಿ ಹೋಗಿದೆ. ಅದನ್ನ ಫ ಅಂದರೆ ಫಲ ಇಲ್ಲ, ಬ ಅಂದರೆ ಬಂಧ ಇಲ್ಲ. ಯಾವಾಗ ಪಾಪ ಮತ್ತು ಪುಣ್ಯ ಅಂತಕ್ಕಂಥ ಫಲ ಇಲ್ಲವೋ ಅದರ ಬಂಧನವೂ ಕೂಡ ಇಲ್ಲ. ಜೊತೆಗೆ ಭ ಅಂದರೆ ಭಯ ಇಲ್ಲ. ಸ್ವರ್ಗಾದಿಗಳಲ್ಲಿ ಕೆಳಗೆ ಬೀಳ್ತೇನೆ ಅನ್ನುವ ಭಯ ಆದರೂ ಇದೆ, ಇಲ್ಲಿ ಅಂತಹ ಭಯವೂ ಕೂಡ ಇಲ್ಲ. ಕೊನೆಗೆ ಮರಣ ಅನ್ನುವುದು ಇಲ್ಲ, ಇದ್ದ ಶರೀರ ಹೋಗುವುದು ಅನ್ನುವುದು ಇಲ್ಲ. ಯಾಕಂದರೆ ಸ್ವರೂಪಭೂತವಾದಂತಹ ಶರೀರವಷ್ಟೇ ಇರುವುದು. ಹೀಗೆ ಪವರ್ಗಗಳಿಂದ ರಹಿತವಾದದ್ದರಿಂದಲೂ ಮೋಕ್ಷಕ್ಕೆ ಅಪವರ್ಗ ಅನ್ನುವ ಹೆಸರನ್ನು ದಾಸರುಗಳು ವ್ಯಾಖ್ಯಾನ ಮಾಡಿದ್ದಾರೆ. ಒಟ್ಟಂದದಲ್ಲಿ ಅಪವರ್ಗ ಅಂದರೆ ಯಾವುದೇ ರೀತಿಯ ಭಯವಿಲ್ಲದ, ಯಾವುದೇ ಬಂಧನ ಭೀತಿ ಇಲ್ಲದ ಶಾಂತವಾದ ಆನಂದೀಕ ಅನುಭವದ ಸ್ಥಿತಿಯನ್ನು ಅಪವರ್ಗ ಅಂತ ಕರೀತೇವೆ. ಈ ಸ್ವರ್ಗಕ್ಕೆ ಮತ್ತು ಅಪವರ್ಗಕ್ಕೆ ದ್ವಾರ ಯಾರು ಅಂತ ಹೇಳಿದರೆ ಶುಚಿಷತ್ ಅಂತ ಕರೆಸಿಕೊಳ್ಳುವ ಭಗವಂತನಿಗೊಂದು ಹೆಸರು. ಹಂಸ ಶುಚಿಷದ್ವಸುರಂತರಿಕ್ಷ ಸತ್ತೋತ ವೇದಿಷದ ತಿಥಿರ್ದುರೋಣಸತ್ ಅಂತ ದೇವರ 12 ಹೆಸರುಗಳಲ್ಲಿ ಶುಚಿಷತ್ ಅಂತ ಹೇಳುವ ಒಂದು ಹೆಸರು. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಶುಚಿ ಅನ್ನುವುದು ಪ್ರಾಣದೇವರ ಹೆಸರು. ಶುಚಿಷತ್ ಅಂದರೆ ಪ್ರಾಣರಲ್ಲಿ ಸಂಸ್ಥಿತನಾದವ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನುವ ಪಂಚಪ್ರಾಣರಲ್ಲಿ ಸಂಸ್ಥಿತನಾದ ಪಂಚರೂಪಿಯಾದ ಪರಮಾತ್ಮನಿಗೆ ಶುಚಿಷತ್ ಅಂತ ಹೆಸರು. ಶುಚಿಯನ್ನೇ ಸದನವನ್ನಾಗಿಸಿಕೊಂಡವ ಅಂತ ಅರ್ಥ. ಶುಚೌ ಸೀದತಿ ಇತಿ ಶುಚಿಷತ್, ಶುಚಿ ಎನಿಸಿದ ಪ್ರಾಣನಲ್ಲಿ ನಿಂತವ. ಮೋಕ್ಷ ಕೊಡುವುದಕ್ಕೆ ಸರ್ವಶಕ್ತನಾದವ ಪರಮಾತ್ಮ ಒಬ್ಬನೇ. ಆದರೆ ಪ್ರಾಣದೇವರು ಕೂಡ ಮೋಕ್ಷ ಕೊಡ್ತಾರಂತೆ. ಅದು ಹೇಗೆ? ದೇವರು ಪ್ರಾಣನಿಗೆ ಕಣಸನ್ನೇ ಮಾಡ್ತಾರೆ, ಅವನಿಗೊಂದು ಕೊಡ್ಬೋದು ಅಂತ. ಆಗ ಪ್ರಾಣದೇವರು ಒಳಗೆ ಕಳಿಸ್ತಾರಂತೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವರು. ಈಯದಾಮನನಾಥ್ ಅನ್ನುವ ಬ್ರಹ್ಮಸೂತ್ರ ಇದನ್ನು ಹೇಳ್ತದೆ. ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಯಾರು ಅಂತ ಹೇಳಿದರೆ ಪ್ರಾಣನೇ ತಾನು ಬ್ರಹ್ಮನಾಗಿ ತನ್ನ ಆ ಬ್ರಹ್ಮಕಲ್ಪದ ಸಾಧನೆ ಮುಗಿದ ಮೇಲೆ ಮೋಕ್ಷಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ಮೋಕ್ಷ ಕೊಡುವವರು ಇಬ್ಬರು, ಒಬ್ಬ ಶುಚಿ ಮತ್ತೊಬ್ಬ ಶುಚಿಷತ್. ಅದಕ್ಕೆ ಆ ಮೋಕ್ಷಪ್ರದನಾದಂತಹ ಭಗವಂತನ ಶುಚಿಷತ್ ಅನ್ನುವ ಅಪವರ್ಗ ದ್ವಾರಕ್ಕೆ ನಮಸ್ಕಾರ. ಇನ್ನು ಸ್ವರ್ಗದ್ವಾರ ಯಾರು? ಅವನು ಶುಚಿಷತ್. ಶುಚಿ ಅಂತ ಹೇಳಿದರೆ ಸೂರ್ಯ. ಸೂರ್ಯನಿಗೆ ಯಾಕೆ ಶುಚಿ ಅಂತ ಕರೆಯುವುದು? ಯಾವ ಅಶುಚಿಯೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಚಂದ್ರನಲ್ಲಿ ಹೋಗಿ ಅಶುಚಿ ಮಾಡಿ ಬರ್ತಾರೆ, ಇನ್ನು ಹೆಚ್ಚು ಸಮಯ ಇಲ್ಲ. ಅದು ಕೂಡ ನಮ್ಮ ಬೇರೆ ಬೇರೆ ನದಿಗಳ ಹಾಗೆ ಬೇರೆ ಬೇರೆ ಸರೋವರದ ಹಾಗೆ ಆಗ್ತದೆ. ಇದ್ದದ್ರಲ್ಲಿ ನಾರಾಯಣ ಸರೋವರ ತೊಂದರೆ ಇಲ್ಲ, ಹೆಚ್ಚು ಪ್ಲಾಸ್ಟಿಕ್ಗಳಿಲ್ಲ, ನಾವು ಹೆಕ್ಕು ಅಷ್ಟೇ ಇರುವುದು, ಜಾಸ್ತಿ ಇಲ್ಲ. ಆದರೆ ಕೆಲವೆಲ್ಲ ಅಡಿಯಲ್ಲೂ ಪ್ಲಾಸ್ಟಿಕ್ಕು ಮೇಲೂ ಪ್ಲಾಸ್ಟಿಕ್, ಕೆಲವು ಸಲ ನೀರು ಪ್ಲಾಸ್ಟಿಕ್ ಆಗಿ ಹೋಗಿದೆ. ಸಮುದ್ರಕ್ಕೆ ಪ್ಲಾಸ್ಟಿಕ್ ಹಾಕಿ 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 ಕೊನೆಗೆ ಪ್ಲಾಸ್ಟಿಕ್ ಸಮುದ್ರದಲ್ಲಿ ಅರಗುವುದಿಲ್ಲ ಅಂತ ತೀರ್ಮಾನ ಮಾಡಿದ ಅಮೆರಿಕ ಏನು ತೀರ್ಮಾನ ಮಾಡಿದೆ ಅಂದರೆ
ಪ್ಲಾಸ್ಟಿಕ್ಕನ್ನು ಅರೆಯುವ ಯಂತ್ರ ತೀರ್ಮಾನ ಮಾಡಿದೆ, ಅದನ್ನು ಸಮುದ್ರದ ಮಧ್ಯದಲ್ಲೇ ಇಟ್ಟಿದೆ. ಅಲ್ಲಿ ಪ್ಲಾಸ್ಟಿಕ್ ಅರ್ದು ಸಮುದ್ರಕ್ಕೆ ಬಿಡು, ನೀವು ಪ್ಲಾಸ್ಟಿಕ್ಕಲ್ಲೇ ಸ್ನಾನ ಮಾಡಿ ಸಮುದ್ರದಲ್ಲಿ ಮಾಡುವುದಾದರೆ ಅಂತ. ಹೀಗೆ ಪರಿಸರದ ಅಶುದ್ಧಿ ಅನ್ನೋದು ಒಂದು ರೀತಿಯಲ್ಲಿ ನಡೀತಾ ಇರ್ತದೆ. ಅದಕ್ಕೆ ಅಶುದ್ಧಿಯೇ ಆಗದೇ ಇರಬೇಕಾದ್ರೆ ಬೆಂಕಿಯ ಹಾಗಿರಬೇಕು. ಬೆಂಕಿಗೆ ಪಾವಕ ಅಂತ ಹೆಸರು. ಪಾವಕ ಅಂದರೆ ಯಾಕೆ? ಪವಿತ್ರೀಕರಿಸುವವ, ತಾನು ಪವಿತ್ರವಾಗಿರ್ತಾನೆ. ಅಶುಚಿಯಾದ ವಸ್ತು ಅದರ ಮೇಲೆ ಬಿದ್ದರೂ ಕೂಡ ಆ ಅಶುಚಿಯಾದದ್ದು ಶುಚಿಯಾಗ್ತದೆ ಹೊರತು ತಾನು ಅಶುಚಿಯಾಗುವುದಿಲ್ಲ ಅನ್ನುವ ಕಾರಣದಿಂದ ಬೆಂಕಿ ಪಾವಕ. ಆ ಬೆಂಕಿ ಅನ್ನೋದು ಸೂರ್ಯನ ಮುಂದೆ ಒಂದು ಮಿಣುಕು ಹುಳ ಇದ್ದಾಗೆ. ಅಂತಹ ಸೂರ್ಯ ಹೇಗೆ ತಾನೇ ಅಶುಚಿಯಾಗ್ತಾನೆ? ಆದ್ದರಿಂದ ಸೂರ್ಯ ಶುಚಿ ಅಂತ ಕರೆಸಿಕೊಳ್ತಾನೆ. ವಿಶಿಷ್ಟ ರೋಚಿಸ್ಸು ಉಳ್ಳವನಾದ್ದರಿಂದ ಶುಚಿ. ಶುಚಿ ಎನಿಸಿದ ಸೂರ್ಯನಲ್ಲಿ ನಿಂತವನಿಗೆ ಶುಚಿ ಶತ್ ಅಂತ ಹೆಸರು. ಶುಚೌ ಸೂರ್ಯೇ ಸೀದತಿ ತಿಷ್ಠತಿ ಇತಿ ಶುಚಿ ಶತ್ ಅಂದರೆ ಸೂರ್ಯಾಂತರ್ಗತ. ಯಾರು? ಅವನು ನಾರಾಯಣನೇ. ಉಪನಿಷತ್ತು ಹೇಳ್ತದೆ ಸೂರ್ಯನಲ್ಲಿರುವ ದೇವ ಅವನು ಕಾಣಿಸುವುದಿಲ್ಲ. ಯಾಕೆಂದರೆ ಅದನ್ನೊಂದು ಮುಚ್ಚಳದಿಂದ ಮುಚ್ಚಿಟ್ಟಿದ್ದಾರೆ. ಸಂಪುಷ್ಟದ ಒಳಗೆ ದೇವರನ್ನಿಟ್ಟ ಹಾಗೆ. ಒಂದು ಹಿರಣ್ಯಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ವಾಯುದೇವರ ಹತ್ರ ಪ್ರಾರ್ಥನೆ ಮಾಡು. ಓ ವಾಯುದೇವರೇ, ಆ ಭಗವಂತನ ಸ್ವರೂಪವನ್ನು ಸೂರ್ಯನೆಂಬಂತಹ ಬಂಗಾರದ ತಟ್ಟೆಯಿಂದ ಮುಚ್ಚಿಟ್ಟಿದೆ. ತತ್ವಂ ಪೂಷನ್ ಅಪಾವೃಣು, ಆ ಸೂರ್ಯನೆಂಬಂತಹ ಒಂದು ಮುಚ್ಚಳವನ್ನು ಸ್ವಲ್ಪ ಬಿಡಿಸಿ ಅದರ ಮಧ್ಯದಲ್ಲಿ ಒಂದು ಛಿದ್ರವನ್ನು ತೋರಿಸಿ ಅದರ ಮೂಲಕ ಆ ದೇವರನ್ನೊಮ್ಮೆ ತೋರಿಸು ಸ್ವಾಮಿ. ತತ್ವಂ ಪೂಷನ್ ಅಪಾವೃಣು, ಓ ಪೂರ್ಣನಾದ ಮುಖ್ಯ ಪ್ರಾಣನೇ, ಅದನ್ನು ಅಪಾವೃಣು ಬಿಡಿಸಿ ತೋರಿಸು. ಯಾಕೆಂದರೆ ಸತ್ಯ ಧರ್ಮಾಯ ದೃಷ್ಟಯೇ, ನಾನು ಸತ್ಯದಿಂದ ಧರ್ಮದಿಂದ ಬದುಕ್ತಾ ಇದ್ದೇನೆ, ನಾನೊಮ್ಮೆ ಕಾಣಬೇಕಾಗಿದೆ, ಅದಕ್ಕೋಸ್ಕರ ತೆಗೆದು ತೋರಿಸು. ದೇವರ ಬಾಗಿಲು ತೆಗೆದು ತೋರಿಸುವವನಿಗೆ ಪ್ರಾಣ ಅಂತ ಹೆಸರು. ದೇವರನ್ನು ತೋರಿಸುವವ. ಆದ್ದರಿಂದ ಅವರನ್ನು ಬ್ರಹ್ಮ ಅಂತೂ ಕರೀತಾರೆ ಪ್ರಾಣನನ್ನು. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಓ ವಾಯು, ನಿನಗೆ ನಮಸ್ಕಾರ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನಮಗೆ ಪ್ರತ್ಯಕ್ಷ ಬ್ರಹ್ಮ ಅಂದರೆ ನೀನೇ ಆಗಿರುವಪ್ಪ ಅಂತ ಪ್ರಾಣನನ್ನು ಹೇಳ್ತೇವೆ. ಪ್ರತ್ಯಕ್ಷ ಬ್ರಹ್ಮ ಅಂದರೆ ಏನು? ಪ್ರತಿಮೆ. ದೇವಸ್ಥಾನದಲ್ಲಿ ದೇವರು ಕಾಣಿಸ್ತಾರಲ್ಲ, ಆ ದೇವರು ನಮಗೆ ಪ್ರತ್ಯಕ್ಷ ದೇವರು. ಆದರೆ ನಿಜವಾದ ದೇವರು ಅವರು ಅಪ್ರತ್ಯಕ್ಷ ದೇವರು. ನಮಗೆ ಪ್ರತ್ಯಕ್ಷವಾದ ಪ್ರತಿಮೆಯ ಒಳಗೆ ದೇವರು ಕಾಣಿಸಬೇಕು, ಅದು ಕಾಣಿಸಲ್ಲ. ಇದ್ದಾನೆ, ಅವರನ್ನು ಅಪ್ರತ್ಯಕ್ಷವಾಗಿ ಕಾಣ್ತೇವೆ. ಪ್ರತ್ಯಕ್ಷವಾಗಿ ಕಾಣುವಂತಹ ದೇವರ ಪ್ರತಿಮೆಯನ್ನು ಪ್ರತ್ಯಕ್ಷ ಬ್ರಹ್ಮ ಅಂತ ಕರಿತೇವೆ. ನಮಗೆ ಕಾಣಿಸುವ ವಾಯು ಅವನು ಪ್ರತ್ಯಕ್ಷ ಬ್ರಹ್ಮ, ಅಂದರೆ ದೇವರ ಮುಖ್ಯ ಪ್ರತಿಮೆ. ಆ ಪ್ರಾಣನ ಒಳಗೆ ದೇವರನ್ನು ನಾವು ಕಾಣಬೇಕು. ಆಖಣಾಶ್ಮ ಸಮನಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಔಪನಿಷದ ವಿಧಾನ. ಆ ದೃಷ್ಟಿಯಿಂದ ಪ್ರಾಣನಲ್ಲಿ ನಿಂತವ ಜೊತೆಗೆ ಸೂರ್ಯನಲ್ಲಿ ನಿಂತಹ ಪ್ರಾಣಾಂತರ್ಗತ ಭಗವಂತನಿಗೆ ಶುಚಿಶತ್ ಅಂತ ಹೆಸರು. ಸ್ವರ್ಗಕ್ಕೆ ಹೋಗಬೇಕಾದ್ರೆ ಒಂದು ಮಾರ್ಗ ಉಂಟು. ನಮ್ಮ ಇವತ್ತಿನ ಈ ಚತುಷ್ಪಥ ಅಥವಾ ದಶಪಥ ಮಾರ್ಗದಲ್ಲಿ ಮೈಸೂರು ರಸ್ತೆಯೆಲ್ಲ ಉಂಟಲ್ಲ, ಅದು ಸ್ವರ್ಗಕ್ಕೆ ಹೋಗುವುದಿಲ್ಲ. ಎಲ್ಲೋ ಪುಡಿಯಾಗಿ ನೆಲಕ್ಕೆ ಬಿದ್ದರೂ ಕೂಡ ಎಲ್ಲಿಗೋ ಹೋಗಬೇಕಾಗುತ್ತೆ. ಸ್ವರ್ಗಕ್ಕೆ ಹೋಗುವುದಕ್ಕೆ ನಾವು ಈ ರಸ್ತೆಯಲ್ಲೆಲ್ಲ ಹೋದರೆ ಆಗುವುದಿಲ್ಲ. ಸ್ವರ್ಗಕ್ಕೆ ಹೋಗುವ ರಸ್ತೆ ಇರುವುದು ಊರ್ಧ್ವಮುಖ. ಊರ್ಧ್ವಕ್ಕೆ ಹೋಗಿ ಕೆಳಕ್ಕೆ ಹೋದರೆ ಸ್ವರ್ಗ ಸಿಗುವುದು. ಆ ಊರ್ಧ್ವಕ್ಕೆ ಹೋಗುವಾಗ ದ್ವಾರ ಎಲ್ಲಿಂದ ಇದೆ ಅಂದರೆ ಸೂರ್ಯನ ಮಧ್ಯದಿಂದ ಇದೆ. ಸೂರ್ಯನ ಮಧ್ಯದಲ್ಲಿ ತೂತು ಮಾಡಿಕೊಂಡು ಹೋಗಬೇಕು. ಆಗ ಅಂದರೆ ಅಲ್ಲೊಂದು ಸುರಂಗ ಕೊರ್ಕೊಂಡು ಹೋಗಬೇಕು. ಅದು ಕೊರಿಯುವುದಲ್ಲ, ಅಲ್ಲಿ ಇದೆ. ಸೂರ್ಯ ಛಿದ್ರ ಅಂತ ಅದಕ್ಕೆ ಕರೀತಾರೆ. ಆ ಸ್ವರ್ಗಕ್ಕೆ ಹೋಗುವವರಿಗೆ ಕೆಲವು ಸಲ ಅದು ಕಾಣಿಸುತ್ತಂತೆ. ಸೂರ್ಯನಲ್ಲಿ ಸವಿತೃ ಸುಶಿರ ಅಂತ. ಅವನು ಸವಿತೃ ಸುಶಿರ ಖಂಡಿತು ಅಂತಾದರೆ ಅವನಿಗೆ 3 ದಿವಸಕ್ಕಿಂತ ಜಾಸ್ತಿ ಆಯುಷ್ಯ ಇಲ್ಲ ಅಂತ ಲೆಕ್ಕ. ಕೆಲವು ಶಕುನಗಳಲ್ಲಿ ಅದನ್ನು ಐತರೇಯೋಪನಿಷತ್ತು ಉಲ್ಲೇಖ ಮಾಡ್ತದೆ. ಸೂರ್ಯನ ಮಧ್ಯದಲ್ಲಿ ದ್ವಾವಿಮೌ ಪುರುಷೌ ಲೋಕೆ ಸೂರ್ಯಮಂಡಲ ಭೇದಿನವು. ಸೂರ್ಯಮಂಡಲವನ್ನು ತೂತು ಮಾಡ್ತಕ್ಕಂಥವರು 2 ಜನ. ಯಾರದು ಅಂತೇಳಿದರೆ ಪರಿವ್ರಾಟ್ ಯೋಗ ಯುಕ್ತಶ್ಚ ರಣೇಚ ಅಭಿಮುಖೇ ಹತಃ. ಒಬ್ಬ ಯೋಗ ಸಾಧನೆಯನ್ನು ಮಾಡಿ ಯಜ್ಞಯಾಗಾದಿಗಳಲ್ಲಿ ಯಜ್ಞಯೋಗ ಕರ್ಮಯೋಗದಲ್ಲಿ ಭಾರೀ ಸಾಧನೆ ಮಾಡಿದವ ಅವ ಸೂರ್ಯಮಂಡಲದಲ್ಲಿ ತೂತು ಮಾಡಿಕೊಂಡು ಹೋಗ್ತಾನಂತೆ. ಇನ್ನೊಬ್ಬ ರಣೇಚ ಅಭಿಮುಖೋ ಹತಃ. ಯುದ್ಧದಲ್ಲಿ ತನ್ನ ದೇಶಕ್ಕೋಸ್ಕರ ತನ್ನ ಧರ್ಮಕ್ಕೋಸ್ಕರ ತಾನು ಬೆನ್ನು ಹಾಕದೆ ಸಾಯ್ತೇನೆ ಅಂತ ಗೊತ್ತಿದ್ರೂ ಮುನ್ನುಗ್ಗಿ 4 ಜನರನ್ನು ಸಾಯಿಸಿ ಸತ್ತ ಅಂತಾದರೆ ಆ ಯೋಧ ಅವನು ಕೂಡ ಸೂರ್ಯಮಂಡಲದಲ್ಲಿ ತೂತು ಮಾಡಿಕೊಂಡು ಹೋಗ್ತಾನಂತೆ. ಒಬ್ಬ ಯೋಗ ಸಾಧನೆ ಕರ್ಮಯೋಗಾದಿಗಳಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿ, ಮತ್ತೊಬ್ಬ ಯುದ್ಧದಲ್ಲಿ ಮರಣವನ್ನು ಹೊಂದಿದಂತಹ ವೀರ ಯೋಧ. ಇವರಿಬ್ಬರೂ ಕೂಡ ಸೂರ್ಯಮಂಡಲದ ಮಾರ್ಗದಲ್ಲಿ ಹೋಗ್ತಾರೆ. ಅಂದರೆ ಸ್ವರ್ಗಕ್ಕೆ ಹೋಗುವ ಮಾರ್ಗ ಸೂರ್ಯನ ಮೂಲಕ ಇದೆ ಅಂತ ಅರ್ಥ. ಸೂರ್ಯಮಂಡಲದ ಮೂಲಕ ವೀರ ಸ್ವರ್ಗವನ್ನು ಅಥವಾ ತನ್ನ ಕರ್ಮ ಮಾರ್ಗದಿಂದ ಕರ್ಮಜ ದೇವತಾ ಸ್ಥಾನವನ್ನು ಆತ ಪಡಿಬೇಕು ಅಂತಾದರೆ
ಸೂರ್ಯಮಂಡಲದ ಮೂಲಕ ಸಾಕ್ತಾನೆ. ಅವನಿಗೆ ಶುಚಿಷತ್ ಅಂತ ಹೆಸರು. ಸೂರ್ಯಮಂಡಲದಲ್ಲಿ ದಾರಿಯನ್ನು ತೋರಿಸತಕ್ಕಂತಹ ದೇವ. ಅಂದರೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಇದೇ ಶರೀರದಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ಯಾಕೆ ಅನ್ನೋದು ಇದು ಕೂಡ ಒಂದು ಕಾರಣ. ಸೂರ್ಯಮಂಡಲದ ಮಧ್ಯದಲ್ಲಿ ಹೋಗಬೇಕಾದ್ರೆ ಈ ಶರೀರ ಭಸ್ಮ, ಇದು ಉಳಿಯುವುದಿಲ್ಲ. ಆವಾಗ ಆತ್ಮ ಮಾತ್ರ ಹೋಗಬೇಕಾಗ್ತದೆ. ಅಲ್ಲಿ ಅವನಿಗೆ ಅಹಂಕಾರಿಕವಾದ ದೇಹವನ್ನು ಕೊಡ್ತಾರೆ. ಪಾಂಚಭೌತಿಕವಾದ ದೇಹ ಅಲ್ಲ, ಅಹಂಕಾರಿಕ ದೇಹ. ಆ ಅಹಂಕಾರಿಕ ದೇಹದಲ್ಲಿ ತೇಜಸ ಅಂತ ಅದನ್ನು ಕರೀತಾರೆ. ತೇಜಸ ಅಹಂಕಾರದ ದೇಹ. ಅದು ಬೆಳಕಿನ ರೂಪದಲ್ಲಿ ಇರ್ತದೆ. ಕತ್ತಲೆಯಲ್ಲೂ ಕೂಡ ಬೆಳಕು ಹೋದ ಹಾಗೆ ಕಾಣಿಸ್ತದೆ ಹೊರತು ಅದು ಈ ಶರೀರದ ಹಾಗೆ ಅದು ಶರೀರ ಅಲ್ಲ ಅನ್ನೋದು ದೈವೀ ಶರೀರಗಳಿಗೆ ಸಂಬಂಧಪಟ್ಟದ್ದು. ನಿನ್ನೆ ನಮ್ಮ ಕಥೆಯಲ್ಲಿ ಬಂತಲ್ಲ, ಅಲ್ಲಿ ಮಾನಸ ಸರೋವರದಲ್ಲೂ ಕೂಡ ಒಂದು ನಕ್ಷತ್ರ ಇಳಿದು ಬರುತ್ತೆ. ಅದು ದೈವೀ ಶರೀರ, ಬೆಳಕು ಮಾತ್ರ ಕಾಣಿಸುತ್ತೆ. ಅದರಲ್ಲಿ ಶರೀರ, ಪಾಂಚಭೌತಿಕವಾದ ಶರೀರ ಕಾಣಿಸುವುದಿಲ್ಲ. ಇದು ದೈವೀ ಶರೀರಗಳು. ಕೆಲವರೆಲ್ಲ ಪ್ರಯತ್ನಿಸಿದ್ದಿದೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ. ಸಶರೀರ ವೃಂದಾವನ ಪ್ರವೇಶ ಮಾಡಿದ ಹಾಗೆ ಸಶರೀರ ಸ್ವರ್ಗ ಪ್ರವೇಶ ಮಾಡಬೇಕು ಅಂತ ಕೆಲವರ ಪ್ರಯತ್ನ. ಸೂರ್ಯವಂಶದಲ್ಲಿ ಒಬ್ಬ ರಾಜ ಅಷ್ಟು ಪ್ರಯತ್ನ ಪಟ್ಟ. ಆಗುವುದಿಲ್ಲ ಅಂತ ವಸಿಷ್ಠರು ಹೇಳಿದರು, ಪುರೋಹಿತರು ಹೇಳಿದರು. ಅದಾಗುವುದಿಲ್ಲ. ಸೂರ್ಯ ಪೂರ್ವದಲ್ಲಿ ಉದಯಿಸಬೇಕು. ಇಲ್ಲ, ಪೂರ್ವದಲ್ಲಿ ಉದಯಿಸಿದರೆ ಬಾಗಿಲ ಮೂಲಕ ಮನೆಯೆಲ್ಲ ಬಿಸಿಲಾಗ್ತದೆ. ಪಶ್ಚಿಮದಲ್ಲೇ ಉದಯಿಸಬೇಕು ಅಂತ ನೀವು ಮಾಡಲಿಕ್ಕಾಗ್ತದೆ. ತಪಸ್ಸು ಮಾಡುವುದು, ದೇವರು ಪ್ರತ್ಯಕ್ಷ ಆದಾಗ ಕೇಳುವುದು, ನಾಳೆಯಿಂದ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಬೇಕು ಅಂತ ವರ ಕೇಳಿದರೆ ದೇವರೇನು ಹೇಳ್ತಾನೆ? ಪ್ರಕೃತಿ ನಿಯಮ ವಿರುದ್ಧವಾಗಿ ವರ ಕೇಳುವ ಹಾಗಿಲ್ಲ ಅಂತ ಹೇಳ್ತಾನೆ. ಸಾಯಬಾರ್ದು ಅಂತ ವರ ಕೇಳಿದರೂ ಕೊಡಲ್ಲ ಅವ. ಹುಟ್ಟಿದವ ಸಾಯಲೇಬೇಕು, ಆದ್ದರಿಂದ ಬೇರೆ ಏನಾದರೂ ಕ್ರಮದಲ್ಲಿ ಕೇಳು. ಅದಕ್ಕೆ ಹಿರಣ್ಯಕಶಿಪು ಏನೋ ಲಿಸ್ಟ್ ಮಾಡಿಕೊಂಡು ಹೋದದ್ದು, ಅಲ್ಲಿ ಇಲ್ಲಿ ಹಾಗೆ ಹೀಗೆ ಎಲ್ಲ ಸಾಯಬಾರ್ದು ಅಂತ. ಒಟ್ಟಿನಲ್ಲಿ ಪ್ರಕೃತಿ ನಿಯಮ ವಿರುದ್ಧವಾದಂತಹ ವರವೂ ಕೂಡ, ಶಾಪ ವರಗಳಿಂದಲೂ ಪ್ರಕೃತಿ ನಿಯಮವನ್ನು ದೀರ್ಘಕಾಲದ ತನಕ ಮೀರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಸ್ಥಿತಿ. ಆದ್ದರಿಂದ ಸ್ವರ್ಗಾಪವರ್ಗಗಳಲ್ಲೂ ಕೂಡ ನಾವು ಪ್ರಕೃತಿಯನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ. ನೇರ ಶುಚಿಷತ್ ಅಂತ ಅದನ್ನು ಕರೆಯುವುದು. ಸ್ವರ್ಗದ ಮೂಲಕ ಹೋಗಬೇಕೇ, ಸೂರ್ಯನ ಮೂಲಕ ಸ್ವರ್ಗಕ್ಕೆ ಹೋಗಬೇಕೇ ಹೊರತು ನೀನು ಇನ್ನು ಅಡ್ಡದಾರಿಯಲ್ಲಿ ಸ್ವರ್ಗಕ್ಕೆ ಹೋಗ್ತೇನೆ ಅಂದರೆ ದಾರಿ ಇಲ್ಲ ಅಂತ. ಆಗ ಆ ರಾಜ ಏನು ಮಾಡಿದ ಅಂದರೆ, ತ್ರಿಶಂಕು ಅಂತ ಅವನಿಗೆ ಹೆಸರು ಬಂದದ್ದು ಕೊನೆಗೆ. ಅವನೇನು ಮಾಡಿದ ಅಂದರೆ ವಿಶ್ವಾಮಿತ್ರರ ಹತ್ರ ಹೋದ. ವಿಶ್ವಾಮಿತ್ರರ ಹತ್ರ ಹೋಗಿ ನಾನು ಇದೇ ಶರೀರದಲ್ಲಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಲಿಲ್ಲ. ಯಾಕಂದರೆ ಅವರು ಆಗೋದಿಲ್ಲ ಅಂತ ಹೇಳ್ತಾರೆ ಅಂತ ಗೊತ್ತಿತ್ತು. ಅವನೇನು ಮಾಡಿದ, ಅಲ್ಲಿ ಹೋಗಿ ಅಂದರೆ ಅವರ ಹತ್ರ ಹೇಳಿದ, ನಾನು ವಸಿಷ್ಠರ ಹತ್ರ ಒಂದು ದೊಡ್ಡ ಕೆಲಸಕ್ಕೋಸ್ಕರ ಕೇಳಿಕೊಂಡೆ, ಅವರು ಆಗುವುದಿಲ್ಲ ಅಂತ ಹೇಳಿದರು, ನಿಮ್ಮಿಂದ ಆಗಬಹುದೋ ಏನೋ ಅಂತ ಕೇಳಿದೆ. ಆಗ ವಿಶ್ವಾಮಿತ್ರರು ನಾನು ಮಾಡಿಯೇ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಯಾಕಂದರೆ ಇವನಿಗೆ ಅಷ್ಟು ಸ್ಪಷ್ಟ ಗೊತ್ತಿತ್ತು, ಅವರು ಬರೀ ಬ್ರಾಹ್ಮಣ ಅಲ್ಲ, ಅವರು ಕ್ಷತ್ರ ಬ್ರಾಹ್ಮಣ ಅಂತ ಗೊತ್ತಿತ್ತು. ನಮ್ಮ ಹಾಗೆ ಕ್ಷತ್ರಿಯರು. ಕ್ಷತ್ರ ಬ್ರಾಹ್ಮಣ ಅಂತ ಆದಮೇಲೆ ಸ್ವಲ್ಪ ಇಲ್ಲಿ ಬಿಸಿ ಜಾಸ್ತಿ ಇರ್ತದೆ. ವಸಿಷ್ಠರನ್ನು ಮೀರಿಸಬೇಕು ಅಂತ ಸ್ಪರ್ಧೆಯಿಂದ ಎಷ್ಟೋ ಸಂದರ್ಭದಲ್ಲಿ ಸೋತು ಹೋದವರು. ಈಗ ಇದೊಂದು ಅವರಿಗೆ ಅವಕಾಶ ಕೊಟ್ಟರೆ ನಿಶ್ಚಯವಾಗಿ ಅದನ್ನು ಮಾಡ್ತಾರೆ ಅಂತ ತೀರ್ಮಾನ ಮಾಡಿ ವಿಶ್ವಾಮಿತ್ರರಲ್ಲಿ ಹೋಗಿ ಕೇಳಿದ, ನನ್ನ ನೀವು ಅವರಿಗೆ ಆಗಲಿಲ್ಲ ಏನು ಅಂತ. ಆಮೇಲೆ ವಿಶ್ವಾಮಿತ್ರರು ಕೇಳಿದರೆ ಅದು ಹೀಗೆ, ನಾನು ಸಶರೀರ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದೆ. ಯಾಕಂದರೆ ನಮ್ಮ ಹಿರಿಯರು ಬಹಳಷ್ಟು ಜನ ಶರೀರ ಸಹಿತ ಸ್ವರ್ಗಕ್ಕೆ ಹೋಗಿದ್ದಾರೆ. ನಮ್ಮಲ್ಲೆಲ್ಲ ಸ್ವರ್ಗಕ್ಕೆ ಹೋಗುವುದು ಮಾಮೂಲು. ಅವರು ಸ್ವರ್ಗಕ್ಕೆ ಹೋದರೆ ಇಲ್ಲಿ ಯಾರೂ ಕಣ್ಣೀರು ಹಾಕುವುದಿಲ್ಲ, ದಿವಂಗತರಾದರಲ್ವಾ ಅಂತ ಯಾರೂ ಕೂಡ ಯೋಚನೆ ಮಾಡುವುದಿಲ್ಲ. ಯಾಕೆಂತೇಳಿದರೆ ಅವರು ಸ್ವರ್ಗಕ್ಕೆ ಹೋಗುವುದು ಅಂತೇಳಿದರೆ ಅಲ್ಲಿಗೆ ಹೋಗಿ ಅಲ್ಲಿ ಅವರಿಗೆ ಸಹಾಯ ಮಾಡಿ ಹಿಂದಕ್ಕೆ ಬರ್ತಾ ಇದ್ದಾರೆ ನಮ್ಮವರೆಲ್ಲ. ಆದ್ದರಿಂದ ನಮ್ಮಲ್ಲಿ ಮುಂದೆ ಬರುವವರಿಗೂ ದಶರಥರು ಅಂತ ಹೆಸರು. ದಶರಥ ಅಂದರೆ ದಶದಿಕ್ಷು ರಥ. ಅವರ ರಥ ಕೇವಲ 8 ದಿಕ್ಕಿಗಲ್ಲ, ಊರ್ಧ್ವಕ್ಕೂ ಹೋಗುತ್ತೆ, ಅಧೋದೇಶಕ್ಕೂ ಹೋಗುತ್ತೆ. ಸ್ವರ್ಗದ ಕಡೆಗೂ ರಥ ಓಡಿಸ್ತಕ್ಕಂಥವರು ಸೂರ್ಯವಂಶದ ರಾಜರು. ಆದರೆ ನನಗೆ ಯಾಕೋ ಅದು ಸಾಧ್ಯ ಆಗಲಿಲ್ಲ. ಈಗ ನನ್ನ ಮಗನಿಗೆ ಪಟ್ಟ ಕಟ್ಟಿದ್ದೇನೆ, ನಾನು ಶಾಶ್ವತವಾಗಿ ಸ್ವರ್ಗದಲ್ಲಿರುವುದಕ್ಕೆ ಈ ಸೂರ್ಯಮಂಡಲದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ, ಬೇರೆ ಯಾವುದೋ ದಾರಿ ತೋರಿಸಬೇಕು. ಇವರೆಲ್ಲ ರಥದಲ್ಲಿ ಹೋಗಲಿಲ್ವಾ, ಆ ರೀತಿಯ ದಾರಿಯಲ್ಲಿ ನಾನು ಸ್ವರ್ಗಕ್ಕೆ ಹೋಗಬೇಕು. ವಿಶ್ವಾಮಿತ್ರರು ಸರಿ, ವಸಿಷ್ಠರಿಗೆ ಆಗದೇ ಇದ್ದ ಕೆಲಸ ಅಲ್ವಾ, ನಾನು ಮಾಡ್ತೇನೆ ಅಂತ ಶುರು ಮಾಡಿ ಪಾಪ ಇವತ್ತು ಅಲ್ಲಿ ಕಾಣಿಸ್ತಾನೆ. ನೀವು ರಾತ್ರಿಯಲ್ಲಿ ನೋಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಬೆಳಗ್ಗೆ ನೀವು ಸ್ನಾನಕ್ಕೆ ಹೋದಾಗ ಅಲ್ಲಿ ಸಪ್ತರ್ಷಿ ಮಂಡಲ ಇವತ್ತಷ್ಟು ಚೆಂದ ಕಾಣಿಸ್ತಾ ಇತ್ತು. ಬೆಳಗ್ಗೆ 4:30-5 ಗಂಟೆಗೆ ಹೋದರೆ ಆ ಸಪ್ತರ್ಷಿ ಮಂಡಲ, ದೂರದಲ್ಲಿರುವ ಧ್ರುವ ಎಲ್ಲ ಆಕಾಶದಲ್ಲಿ ಕಾಣಿಸುತ್ತೆ. ಮಧ್ಯದಲ್ಲಿರುವ ವ್ಯಾಧನ ನಡುಪಟ್ಟಿಯಾದಂತಹ ಮೂರು ನಕ್ಷತ್ರಗಳು ಜೊತೆಗೆ ಇರುವಂಥದ್ದು. ಭರಣಿ ಪುಂಜ, ಅಶ್ವಿನಿ ಭರಣಿ ಮೊದಲಾದ ಪುಂಜ ಎಲ್ಲ ಆಕಾಶದಲ್ಲಿ ಕಾಣಬಹುದು. ಆ ಆಕಾಶದಲ್ಲಿ ತ್ರಿಶಂಕು ಅಂತ ಒಂದು ನಕ್ಷತ್ರ ಹೀಗುಂಟದು, ಅಡ್ಡ ಬಿದ್ದಿದೆ, ತಲೆ ಕೆಳಗೆ ಕಾಲು ಮೇಲೆ. ಅಲ್ಲಿ ಒಂದು ನೂತನ ಸ್ವರ್ಗ ನಿರ್ಮಿಸಬೇಕಾದ ಅನಿವಾರ್ಯತೆ ವಿಶ್ವಾಮಿತ್ರರಿಗೆ ಬಂದು ಹೋಯಿತು. ಯಾಕೆಂದರೆ ಪ್ರಕೃತಿ ನಿಯಮವನ್ನು ಮೀರಿ ಕೆಲಸ ಮಾಡಿದರೆ ಅದಾಗ್ತದೆ. ಅಂದರೆ
ಸ್ವರ್ಗಕ್ಕೆ ಹೋಗುವುದಕ್ಕೆ ದಾರಿ ಶಾಶ್ವತವಾಗಿ ಸ್ವರ್ಗದಲ್ಲಿರಬೇಕು, ದೀರ್ಘಕಾಲ ಸ್ವರ್ಗದಲ್ಲಿರಬೇಕು ಅಂತಾದರೆ ಆತ ಸೂರ್ಯಮಂಡಲದ ಮೂಲಕ ಹೋಗಬೇಕು, ಅಂದರೆ ಶುಚಿಷತ್ ಮೂಲಕ ಹೋಗಬೇಕು. ಆದ್ದರಿಂದ ಸ್ವರ್ಗಕ್ಕೂ ಅಪವರ್ಗಕ್ಕೂ ದ್ವಾರ ಯಾವುದು? ಸ್ವರ್ಗ ಅಪವರ್ಗ ದ್ವಾರಾಯ ನಿತ್ಯಂ ಶುಚಿಷದೇ ನಮಃ. ಆ ಸ್ವರ್ಗಾಪವರ್ಗಕ್ಕೆ ದ್ವಾರವೆನಿಸಿದ, ಆ ಶುಚಿಷತ್ ಅನಿಸಿದಂತಹ ಭಗವಂತನಿಗೆ ನಮಸ್ಕಾರ. ನಮೋ ಹಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೇ. ಹಿರಣ್ಯವೀರ್ಯ ಅಂತ ಕರೆಸಿದ, ಚಾತುರ್ಹೋತ್ರ ನೆನೆಸಿದ, ತಂತು ಅನಿಸಿದ ಭಗವಂತನಿಗೆ ನಮಸ್ಕಾರ. ದೇವರಿಗೆ ಹೆರಬೇಕು ಅಂತ ಅನಿಸಿತಂತೆ. ಹೆರುವವರಿಗೆ ಸಂಸ್ಕೃತದಲ್ಲಿ ಸವಿತಾ ಅಂತ ಹೆಸರು. ಸವಿತಾ ಅಂದರೆ ಪ್ರಸವಿತಾ, ಪ್ರಸವಿತೃ ಅಂತ ಅರ್ಥ. ಇವತ್ತೆಲ್ಲ ಹೆಂಗಸರಿಗೆ ಸವಿತಾ ಅಂತ ಹೆಸರಿಟ್ರು. ಸಂಸ್ಕೃತದಲ್ಲಿ ಸವಿತಾ ಅನ್ನೋದು ಗಂಡಸರಿಗೆ ಹೆಸರು. ಅದು ಪುಲ್ಲಿಂಗದ ಶಬ್ದ. ರಿಕಾರ ಅಂತ ಪುಲ್ಲಿಂಗ, ಸವಿತೃ ಶಬ್ದ. ಪಿತೃ ಶಬ್ದ ಇದ್ದ ಹಾಗೆ ಪಿತಾ ಅಂದರೆ ಅದು ಪುಲ್ಲಿಂಗದ ಶಬ್ದ ಹೇಗೋ, ಸವಿತಾ ಅನ್ನೋದು ಪುಲ್ಲಿಂಗದ ಶಬ್ದ. ಸವಿತೃ ಶಬ್ದ ಸ್ತ್ರೀಲಿಂಗದಲ್ಲಿ ಏನಾಗ್ತದೆ ಅಂದರೆ ಸಾವಿತ್ರಿ ಅಂತ ಆಗ್ತದೆ. ಸವಿತು ಪತ್ನಿ ಸಾವಿತ್ರಿ, ಸವಿತೃವಿನ ಹೆಂಡತಿಗೆ ಸಾವಿತ್ರಿ ಅಂತ ಹೆಸರು. ಆದ್ದರಿಂದ ಈಗ ಹೆಂಗಸರು ಸವಿತಾ ಅಂತ ಹೆಸರಿಟ್ಟುಕೊಂಡ್ರೆ ಗಂಡಸರು ನಾಳೆ ಸಾವಿತ್ರಿ ಅಂತ ಹೆಸರಿಟ್ಟುಕೊಳ್ಬೇಕಾಗ್ತದೆ. ಆದರೆ ಯಾಕೆ ಬಂತು ಸವಿತಾ ಅನ್ನೋದು ಹೆಂಗಸರ ಹೆಸರಿಟ್ಟುಕೊಳ್ಳುವುದಕ್ಕೆ ಶುರು ಮಾಡಿದರೆ ಯಾಕೆ ಅಂತ ಹೇಳಿದರೆ, ಹಿಂದೆ ಭಗವಂತ ತಾನೇ ಹೆರುತ್ತಿದ್ದ, ಆಮೇಲೆ ಗಂಡಸರು ಹೆರುವುದನ್ನು ಬಿಟ್ಟದ್ದಕ್ಕೆ ಹೆಂಗಸರು ಹೆಸರಿಟ್ಟುಕೊಳ್ಳಿ ಶುರು ಮಾಡಿದ್ರು. ಹೆರುವವಳು ಅಂತ ಅದರ ಅರ್ಥ. ಸವಿತಾ ಅಂದರೆ ಪ್ರಸವಿತೃ, ಅಂದರೆ ಪ್ರಸವ ಮಾಡುವವಳು ಅಂತ ಅರ್ಥ. ಸೃಷ್ಟಿಯನ್ನು ಮಾಡತಕ್ಕಂತಹ ಭಗವಂತ ತಾನು ಪ್ರಸವಿಸಬೇಕು ಅಂತ ಆಲೋಚನೆ ಮಾಡಿ ತನ್ನ ನಾಭಿಯಿಂದ ಒಂದು ಬಂಗಾರವನ್ನು ಹೆತ್ತಂತೆ. ಅದನ್ನ ಮೊದಲು ಹುಟ್ಟಿದ್ದು ಯಾವುದು ಅಂದರೆ ಬಂಗಾರ, ಆಮೇಲೆ ಹುಟ್ಟಿದ್ದು ನೀರು. ಅದರಿಂದ ಬಂಗಾರ ಮತ್ತು ನೀರು ಬಹಳ ಮುಖ್ಯ. ಯಾಕಂದರೆ ಮೊದಲು ಹುಟ್ಟಿದ್ದು ಬಂಗಾರ ಭಗವಂತನಿಂದ. ಆ ಬಂಗಾರಕ್ಕಿಂತ ಮುಂಚೆ ಹುಟ್ಟಿದ್ದು ಶಬ್ದ. ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಭಿದ್ವಾ ವಿನಿರ್ಯಾತೌ ತಸ್ಮಾತ್ ಪ್ರಾಥಮಿಕು ಕ್ರಮಾತ್. ಓಂ ಅಥ ಅನ್ನುವ ಶಬ್ದ ಮೊದಲು ಭಗವಂತನ ಕಂಠದಿಂದ ಬಂದ ಮೇಲೆ ಅಥ ಏನು ಅಂದರೆ ನಾಭಿಯಿಂದ ಪದ್ಮ ಹೊರಗೆ. ಆ ಪದ್ಮ ಅದು ಬಂಗಾರದ ಪದ್ಮ. ಅದನ್ನು ಭಗವಂತನ ಪದ್ಮದಲ್ಲಿ ಎಷ್ಟು ಎಸಳಿತ್ತು ಎಲ್ಲವನ್ನು ವರ್ಣನೆ ಮಾಡ್ತದೆ. ಅದರಲ್ಲಿ ಎಸಳಿದ್ದದ್ದು 14 ಎಸಳಿನ ಪದ್ಮ. ಪದ್ಮ ಶತಪತ್ರ ಅಂತ ಕರೀತಾರೆ. ಪದ್ಮದಲ್ಲಿ 100 ಎಸಳುಗಳು ಇರ್ತವೆ. ಆ 5 ಎಸಳಿನ ಪದ್ಮ ಭಾರತದಲ್ಲಿ ಮಾತ್ರ ಅವಿಲ್ಲ. ಬೇರೆ ಕಡೆ 5 ಎಸಳಿನ ಪದ್ಮ ಅಂತ ಒಂದಿಲ್ಲ. ಅಷ್ಟದಳ ಪದ್ಮ ಅಂತ ನಾವು ಕರಿತೇವೆ. ಹೃದಯದಲ್ಲಿರ್ತಕ್ಕಂಥ ಅಷ್ಟದಳ ಪದ್ಮ ಅಂತ. ದ್ವಿದಳ ಪದ್ಮ ಅಂತಿದೆ, ಚತುರ್ದಳ ಪದ್ಮ ಅಂತಿದೆ. ಅದರ ಜೊತೆಗೆ ಚತುರ್ದಶ ದಳದ ಪದ್ಮ, 14 ಎಸಳುಗಳುಳ್ಳಂತಹ ಪದ್ಮ. ಒಂದೊಂದು ಎಸಳು ಕೂಡ ಬಂಗಾರದ ಕಾಂತಿಯುಳ್ಳದ್ದು. ಅದಕ್ಕೆ ಹಿರಣ್ಯಾತ್ಮಕಂ ಪದ್ಮಂ ಅಂತ ಬಂಗಾರದ ಪದ್ಮ ಅದು. ಈ ಬಂಗಾರದ ಪದ್ಮ ಎಲ್ಲಿಂದ ಬಂತು? ಅದು ಭಗವಂತನ ವೀರ್ಯದಿಂದ ಬಂತು, ನಾಭಿಯಿಂದ ಮೇಲಕ್ಕೆ ಬಂತು. ಆದ್ದರಿಂದ ಭಗವಂತನಿಗೆ 2 ಹೆಸರಾಯಿತು. ಒಂದು ಹಿರಣ್ಯ ಗರ್ಭ ಮತ್ತು ಹಿರಣ್ಯ ವೀರ್ಯ ಅಂತ ಹೆಸರಾಯಿತು. ಚತುರ್ಮುಖ ಬ್ರಹ್ಮನಿಗೆ ಆಮೇಲೆ ಹಿರಣ್ಯ ಗರ್ಭ ಅಂತ ಹೆಸರು ಬಂತು. ಯಾಕೆಂದರೆ ಆ ಪದ್ಮದ ಗರ್ಭದಲ್ಲಿ ಅವ ಇದ್ದ. ಹಿರಣ್ಯಾತ್ಮಕವಾದ ಪದ್ಮದ ಗರ್ಭದಲ್ಲಿ ಆ ಚತುರ್ಮುಖ ಬ್ರಹ್ಮ ಇದ್ದದ್ರಿಂದ ಚತುರ್ಮುಖ ಬ್ರಹ್ಮನಿಗೆ ಆಮೇಲೆ ಹಿರಣ್ಯ ಗರ್ಭ ಅಂತ ಹೆಸರು ಬಂತು. ಭಗವಂತ ಹಿರಣ್ಯ ಗರ್ಭ ಹಿರಣ್ಯ ವೀರ್ಯ ಯಾಕೆ? ಹಿರಣ್ಯ ಅನಿಸಿದ ಬಂಗಾರದ ಪದ್ಮವನ್ನು ತಾನು ತನ್ನ ಗರ್ಭದಲ್ಲಿ ಧರಿಸಿಕೊಂಡದ್ದರಿಂದ ಹಿರಣ್ಯಂ ಗರ್ಭೆ ಯಸ್ಯ, ಹಿರಣ್ಯವು ಯಾರ ಗರ್ಭದಲ್ಲಿ ಉಂಟೋ ಆ ದೇವರು ಹಿರಣ್ಯ ಗರ್ಭ, ಹಿರಣ್ಯ ವೀರ್ಯ. ನಮಃ ಹಿರಣ್ಯ ವೀರ್ಯಾಯ, ಹಿರಣ್ಯಾತ್ಮಕವಾದ 14 ದಳ ಅಂದರೆ 14 ಲೋಕ, 14 ಲೋಕಕ್ಕೆ ಕಾರಣೀಭೂತವಾದ ಆ ಹಿರಣ್ಯಾತ್ಮಕ ಪದ್ಮವನ್ನು ತನ್ನ ಉದರದಿಂದ ಹೊರಹಾಕಿದಂತಹ ಆ ಭಗವಂತನಿಗೆ ನಮಸ್ಕಾರ. ಇನ್ನೊಂದು ಹಿರಣ್ಯ ವೀರ್ಯ ಅಂದರೆ ಬ್ರಹ್ಮಾಂಡವನ್ನು ಹೆತ್ತವ ಅಂತ ಅರ್ಥ. ಬ್ರಹ್ಮಾಂಡ ಅನ್ನುವುದನ್ನು ಹಿರಣ್ಯ ಅಂತ ಕರೀತಾರೆ. ವಸ್ತುತಃ ಇಡೀ ಬ್ರಹ್ಮಾಂಡ ಬಂಗಾರದ್ದಲ್ಲ, ಅದು ಪಾರ್ಥಿವ. ಅದರ ಮೊದಲ ಕರ್ಪರ ಏನಿದೆ, ಬ್ರಹ್ಮಾಂಡದ ಹೊರಗಿನ ಪರಿಧಿ, ಅಂಡ ಅಂದರೆ ಮೊಟ್ಟೆ ಅಂತ ಹೇಳಿದೆ ಅಲ್ವಾ, ಆ ಮೊಟ್ಟೆಯ ಹೊರಗಿನ ಪರಿಧಿ ಏನಿದೆ, ಆ ಪರಿಧಿ ಇವತ್ತು ಒಂದು ಮೊಟ್ಟೆ ನಾವು ನೋಡಿತು ಅಂತಾದರೆ ಅದರ ಪರಿಧಿ ಒಂದು ಮಿಲಿಮೀಟರ್ ಇದ್ದರೆ ಜಾಸ್ತಿ, ಅತ್ಯಂತ ತೆಳುವಾಗಿ ಪರಿಧಿ ಇರ್ತದಲ್ವ. ಒಂದು 5 ಮಿಲಿಮೀಟರ್ ಅಷ್ಟು ಒಂದು ದಪ್ಪದ ಮೊಟ್ಟೆ ಉಂಟು ಅಂತ ಆಲೋಚನೆ ಮಾಡಿ. ಆದರೆ ಬ್ರಹ್ಮಾಂಡವೆಂಬ ಮಹಾಮೊಟ್ಟೆಯ ಪರಿಧಿ ಅದು ಎಷ್ಟು ದಪ್ಪ ಉಂಟು ಅಂತ ಹೇಳಿ ಕೈಯಲ್ಲಿ ನೋಡಿದರೆ ತಿಳಿಸಲಿಕ್ಕೆ ಬರುವುದಿಲ್ಲ. ನೀವು ಬಸ್ಸಿನ ಚಕ್ರವನ್ನು ಎಷ್ಟು ದಪ್ಪ ಉಂಟು ಅಂತ ಹೀಗೆ ನೋಡ್ಲಿಕ್ಕಾಗ್ತದ?
ಹಾಗೆ ಇದು ಬ್ರಹ್ಮಾಂಡದ ಪರಿಧಿ ಏನಿದೆ ಅದನ್ನು ಇಷ್ಟು ಅಂತ ಕಿಲೋಮೀಟ್ರಲ್ಲಿ ಲೆಕ್ಕ ಹಾಕಲಿಕ್ಕೂ ಆಗುವುದಿಲ್ಲ. ಎಷ್ಟು ಯೋಜನ ಅಂದರೆ ಒಂದು ಯೋಜನವನ್ನು 6.1 ಕಿಲೋಮೀಟರ್ ಅಂತ ಇಟ್ಟುಕೊಳ್ಳಿ ವ್ಯವಸ್ಥೆಯ ಪ್ರಕಾರ. ಆ ರೀತಿಯ ಯೋಜನೆಯ ಲೆಕ್ಕಾಚಾರದಲ್ಲಿ ಅದು 100 ಕೋಟಿ ಯೋಜನದಷ್ಟು ದಪ್ಪ. ಅಂದರೆ ನೀವೆಲ್ಲಾದರೂ ಬ್ರಹ್ಮಾಂಡದ ಕರ್ಪರದಲ್ಲಿ ಬೋರ್ವೆಲ್ ಕೊರಿಬೇಕು ಅಂತಾದರೆ ಎಷ್ಟು ಕೊರಿಬೇಕು ಒಳಗೆ ಬ್ರಹ್ಮಾಂಡ ಸಿಗಬೇಕಾದ್ರೆ ಅಂದರೆ ಆ ಕಡೆಯಿಂದ ಕೊರಿತಾ ಆ ಕಡೆಯಿಂದ ಇಲ್ಲಿ ಕೊರಿಲಿಕ್ಕೆ ನೀವು ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನೀವೇನಿದ್ರು ಬ್ರಹ್ಮಾಂಡದ ಒಳಗೆ ಕೂತ್ಕೊಂಡು ಬೋರ್ವೆಲ್ ಕೊರಿಬೇಕು. ಕೊರೆದ್ರೆ ನೀರು ಸಿಗ್ತದೆ, ಸಂಶಯವೇ ಇಲ್ಲ. ಯಾಕೆಂತ ಹೇಳಿದರೆ ಈ ಬ್ರಹ್ಮಾಂಡದ ಕರ್ಪರ ಮುದ್ದು ಹೊರಗೇನಿದೆ, ಈ ಬ್ರಹ್ಮಾಂಡದ ಕರ್ಪರ ಎಷ್ಟು ದಪ್ಪ ಇದೆಯೋ ಅದರ 10 ಪಟ್ಟು ನೀರಿದೆ. ಅದಕ್ಕೆ ಜಲಾವರಣ ಅಂತ ಹೆಸರು, ಬ್ರಹ್ಮಾಂಡದ ಹೊರಗಿರುವ ಜಲಾವರಣ. ಈ ಬ್ರಹ್ಮಾಂಡದ ಕರ್ಪರ ಎಷ್ಟು ದೂರ ಹೋಗಬೇಕು? 1 ಯೋಜನ ಹೋದರೆ ಮುಗಿಯುವುದಿಲ್ಲ. 1 ಯೋಜನ ಅಂತ ಹೇಳಿದರೆ 6 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ, 6.1 ಕಿಲೋಮೀಟರ್. 1 ಯೋಜನ ಹೋದರೆ ಹೋಗುವುದಿಲ್ಲ. 10 ಯೋಜನ ಹೋದರೆ ಸುಮಾರು 61 ಕಿಲೋಮೀಟರ್ ಹೋದರೆ ಇಲ್ಲ, ಅಷ್ಟಾದರೂ ಮುಗಿಯುವುದಿಲ್ಲ. ಆಮೇಲೆ 10 ಅಲ್ಲ 100 ಯೋಜನ ಹೋದ್ರಿ, ಇಲ್ಲ ಸಿಗಲಿಲ್ಲ, ಇನ್ನೂ ದಪ್ಪ ಇದೆ. 100 ಯೋಜನ ಹೋಗಿ 1,00,000 ಕೋಟಿ ಯೋಜನ ಹೋದರೂ ಮುಗಿಯುವುದಿಲ್ಲ. ಮತ್ತೆ 100 ಕೋಟಿ ಯೋಜನ ಅಂದರೆ ಆಲೋಚನೆ ಮಾಡಿ ಎಷ್ಟು ದಪ್ಪ ಇದೆ. ಭೂಮಿಯ 10 ಪಟ್ಟು ಸಾಮಾನ್ಯ, ಅಷ್ಟು ದಪ್ಪದ ಪೃಥ್ವಿ. ಇದು ಪೃಥ್ವಿಯಲ್ಲಿ ಸಾರಭೂತವಾದ ಭಾಗ ಯಾವುದು ಅಂದರೆ ಬಂಗಾರ ಮತ್ತು ಬೆಳ್ಳಿ. ವಸ್ತುತಃ ವಜ್ರ ಅಂತ ಹೇಳ್ತಾರೆ. ವಜ್ರ ಅನ್ನೋದು ಪೃಥ್ವಿ ಸಾರ ಅಲ್ಲ. ವಜ್ರ ಅಂದರೆ ಏನು? ಬಂಗಾರ, ಬೆಳ್ಳಿ, ಕಬ್ಬಿಣ ಎಲ್ಲ ಒಂದಕ್ಕಿಂತ ಒಂದು ಗಟ್ಟಿ ಆಗ್ತಾ ಹೋಗುತ್ತೆ ಲೋಹ. ಆ ಲೋಹಗಳಲ್ಲಿ ಆ ಲೋಹಗಳಲ್ಲದ ಒಂದು ಅತಿ ಗಟ್ಟಿಯಾದಂತಹ ಕಲ್ಲಿಗೆ ವಜ್ರ ಅಂತ ಹೆಸರು. ವಜ್ರ ಅಂದರೆ ಅದು ಕಲ್ಲೇ, ಗಟ್ಟಿಯಾದದ್ದನ್ನು ಕಲ್ಲು ಅಂತ ಕರೆಯುವುದು. ಅವನು ಕಲ್ಲು ಅಂತ ಕೆಲವರನ್ನು ಹೇಳುವುದು ಉಂಟು, ಅವನ ಮನಸ್ಸು ಕಲ್ಲು ಅಂತ ಹೇಳುವುದು. ಕಲ್ಲು ಅಂದರೆ ಭಾರಿ ಗಟ್ಟಿ ಅಂತ ಅರ್ಥ. ಆ ಕಲ್ಲಿನಲ್ಲಿ ಅಂದರೆ ಪಾಷಾಣ ಅನಿಸುವಲ್ಲಿ ಅತಿ ದೊಡ್ಡ ಅತಿ ಗಹನವಾದ ಅತ್ಯಂತ ಪರಮಾಣು ಸಾಂದ್ರತೆಯುಳ್ಳ, ಯಾವುದರ ಮಧ್ಯದಲ್ಲಿ ಒಂದು ಆಣಿ ಹೊಡೆಯುವುದಕ್ಕೆ ಸಾಧ್ಯವೇ ಇಲ್ಲವೋ ಅಷ್ಟು ಸಾಂದ್ರತೆಯನ್ನು ಪಡೆದಂತಹ ಗಟ್ಟಿಯಾದಂತಹ ಒಂದು ವಸ್ತುವನ್ನು ನಾವು ಕರೆಯುವುದು ವಜ್ರ ಅಂತ. ಯಾವಾಗ ಅದರದ್ದು ಅತ್ಯಂತ ನಿಕಟವಾಗ್ತಾ ಹೋಗುತ್ತೆ ಆಗ ಭಾರ ಜಾಸ್ತಿ ಆಗ್ತದೆ. ಇವತ್ತು ನಾವು ಕಬ್ಬಿಣವನ್ನೇ ಯಾಕೆ KG ಕಲ್ಲು ಮಾಡುವುದು? ಒಂದು ಕಲ್ಲನ್ನೇ ಕಲ್ಲು ಮಾಡ್ಬೋದಲ್ಲ. ಅಂದರೆ ಕಲ್ಲು ನೀವು 4 ಅಂಗುಲದಷ್ಟು ದೊಡ್ಡ ಕಲ್ಲು ಮಾಡಬೇಕಾದ್ರೆ ಕಬ್ಬಿಣದ್ದಾಗಬೇಕಾದ್ರೆ 2 ಅಂಗುಲ ಸಾಕಾಗ್ತದೆ. ಅಷ್ಟರಲ್ಲಿ ಅಷ್ಟು ಭಾರ ಇರ್ತದೆ. ಬಂಗಾರ 2 ಅಂಗುಲವೂ ಬೇಕಾಗಿಲ್ಲ, 1 ಅಂಗುಲ ಸಾಕು, ಅದು ಅಷ್ಟು ಭಾರ ಬರ್ತದೆ. ಅಂದರೆ ಬಂಗಾರದಲ್ಲಿ ಇನ್ನಷ್ಟು ಗಟ್ಟಿಗಾರಿಕೆ ಇದೆ ಅಂತ ಅರ್ಥ. ಇನ್ನು ವಜ್ರಕ್ಕೆ ಹೋದರೆ ಅದು ಅರ್ಧ ಅಂಗುಲ ಸಾಕು, ಬಂಗಾರದ 1 ಅಂಗುಲ ಎಷ್ಟು ಭಾರ ಇರ್ತದೋ ಅಷ್ಟು ಭಾರ ಬರ್ತದೆ. ಅಂದರೆ ಅದರಲ್ಲಿ ಸಾಂದ್ರತೆ ಜಾಸ್ತಿ ಅಂತ. ಆ ನಿಟ್ಟಿನಿಂದ ವಜ್ರ ಅನ್ನೋದು ಅತಿ ಗಟ್ಟಿಯಾದದ್ದು ಹೊರತು ಅದು ಪೃಥ್ವಿ ಸಾರ ಅಂತ ಅದಕ್ಕೆ ಹೆಸರಿಲ್ಲ. ಪೃಥ್ವಿ ಸಾರ ಅಂತ ಕರೆಯುವುದು ಬಂಗಾರ ಮತ್ತು ಬೆಳ್ಳಿ. ಬಂಗಾರ ಬೆಳ್ಳಿ ಅಂದರೆ ಏನು? ಬಂಗಾರ ಬೆಳ್ಳಿಯಿಂದ ಮಿಲಿತವಾದದ್ದು. ಯಾಕಂದರೆ ಬೆಳ್ಳಿಯಿಂದ ಮಿಲಿತವಲ್ಲದ ಬಂಗಾರ ಅದು ದ್ರವ, ಅದು ಗಟ್ಟಿಯಾಗಬೇಕಾದ್ರೆ ಬಂಗಾರ ಬೆಳ್ಳಿ ಮಿಲಿತವಾಗಬೇಕು. ಇಡೀ ಬ್ರಹ್ಮಾಂಡದ ಕರ್ಪರ ಬಂಗಾರ ಬೆಳ್ಳಿಯ ಕರ್ಪರ. ಆದ್ದರಿಂದ ಇಲ್ಲಿ ಬೋರ್ವೆಲ್ ಕೊರೆಯುವವರಿಗೆ ಭಾರಿ ಅನುಕೂಲತೆ ಬೇರೆ ಇದೆ. ಕೊರ್ತದ್ದನ್ನು ಬಿಸಾಡುವ ಕೆಲಸ ಇಲ್ಲ, ಕಿವಿಯಲ್ಲೋ ತಲೆಯಲ್ಲೋ ಹಾಕೊಳ್ಳಿಕ್ಕೆ ಬರ್ತದೆ. ಅದರಲ್ಲೂ ವಿಶೇಷ ಅಂದರೆ ಈ ಕೆಳಗಿನ ಬಂಗಾರ ಅದು ಅಪ್ಪಟ ಅಪರಂಜಿಯಂತೆ. ಪೂರ್ತಿ ಬಂಗಾರ ಅಲ್ಲದೆ ಹೋದರೂ ಅಪ್ಪಟ ಅಪರಂಜಿಯಂತೆ, ಗಟ್ಟಿದೆ ಅಂತೆ, ಆದರೆ ಅಪರಂಜಿಯಂತೆ. ಮೇಲೆ ಇರತಕ್ಕಂತಹ ಬಂಗಾರ ಅದು ಬಂಗಾರ ಅಲ್ಲ, ಅದು ಬೆಳ್ಳಿ, ಆದರೆ ಅದನ್ನು ಕರೆಯುವುದು ಬಂಗಾರ ಅಂತ ಕರೆಯುವುದಂತೆ. ಅದು ಬಂಗಾರ ಬೆಳ್ಳಿ ಅಂತ ಅದಕ್ಕೆ ಹೆಸರು. ಅಂದರೆ ಬೆಳ್ಳಿ ಅಂದರೆ 91% ಬೆಳ್ಳಿ ಅಲ್ಲ, ಅದು ನೋಲ್ಟಿ ಪ್ಯಾಲೇಸ್ ಬ್ಯಾಂಕ್ ಬೆಳ್ಳಿ ಅಲ್ಲ, ಪರಿಶುದ್ಧವಾದಂತಹ ಬೆಳ್ಳಿ ಅಂತ ಅರ್ಥ. ಹೀಗೆ ಬೆಳ್ಳಿ ಬಂಗಾರಗಳಿಂದ ಕೂಡಿದಂತಹ ಬ್ರಹ್ಮಾಂಡ ಆದ್ದರಿಂದ ಬ್ರಹ್ಮಾಂಡವನ್ನು ಹಿರಣ್ಯಾತ್ಮಕ ಅಂಡ ಅಂತ ಕರೀತಾರೆ. ಹಿರಣ್ಯ ಅಂದರೆ ಬರೀ ಬಂಗಾರ ಅಲ್ಲ, ಫಳಫಳಾಯಮಾನವಾದ ಲೋಹ. ಬೆಳ್ಳಿಯೂ ಹಿರಣ್ಯ ಆಗ್ತದೆ, ಬಂಗಾರವೂ ಹಿರಣ್ಯ ಆಗ್ತದೆ. ಆದರೆ ಕನಕ ಅಂತ ಕರಿಬೇಕಾದ್ರೆ, ಹಾಟಕ ಅಂತ ಕರಿಬೇಕಾದ್ರೆ ಬಂಗಾರವನ್ನೇ ಕರಿಬೇಕು, ಬೆಳ್ಳಿಯನ್ನು ಕರೆಯುವುದಕ್ಕಾಗುವುದಿಲ್ಲ. ಕನ್ನಡದ ಚಿನ್ನ ಅನ್ನುವ ಶಬ್ದದಲ್ಲಿ ಸಂಸ್ಕೃತದಲ್ಲಿ ಹಿರಣ್ಯ ಶಬ್ದ ಅಲ್ಲ. ನಾವಿವತ್ತು ದಕ್ಷಿಣೆ ಕೊಡುವಾಗ ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋ ಅಂತ ಹಿರಣ್ಯವನ್ನು ಕೊಡ್ತೇನೆ ಅಂತ ಹೇಳ್ತೇವೆ. ಕೆಲವು ಸಲ ಬೆಳ್ಳಿ ದಕ್ಷಿಣೆ ಕೊಡ್ತೇವೆ, ತಪ್ಪಲ್ಲ. ಯಾಕಂದರೆ ಬೆಳ್ಳಿಗೂ ಹಿರಣ್ಯ ಅಂತ ಹೆಸರಿದೆ. ಈಗ ನಿಕ್ಕಲ್ ನಾವು ಯಾವುದೋ ಕೊಡ್ತೇವೆ, ಕಾಗದ ಕೊಡ್ತೇವೆ, ಏನೋ ಕೊಡ್ತೇವೆ, ಆದರೆ ಅದಕ್ಕೂ ಇಷ್ಟು ಹಿರಣ್ಯ ಸಿಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಕೊಡ್ತೇವಲ್ವ, ಆದ್ದರಿಂದ ಅದು ಹಿರಣ್ಯ ಅಂತ ಕರೆಸಿಕೊಳ್ಳುವುದು. ಈ ಬ್ರಹ್ಮಾಂಡ ಅದು ಹಿರಣ್ಯಾತ್ಮಕವಾದ ಬ್ರಹ್ಮಾಂಡ ಭಗವಂತನ ವೀರ್ಯದಿಂದ ಆವಿರ್ಭವಿಸಿರುವಂಥದ್ದು, ಭಗವಂತ ಹೆತ್ತದ್ದು. ಆ ಕಾರಣದಿಂದ ಭಗವಂತನಿಗೆ ಹಿರಣ್ಯವೀರ್ಯ ಅಂತ ಹೆಸರು. ಬ್ರಹ್ಮಾಂಡವನ್ನು ಹೊತ್ತ ಆ ದೇವನಿಗೆ ನಮಸ್ಕಾರ ಮಾಡು ಪ್ರಚೇತಸರೇ.
ಪೂರ್ಣಾಯ ನಿಭೃತಾತ್ಮನೇ ನಮಃ ಕಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೇ. ಬ್ರಹ್ಮಾಂಡವನ್ನು ದೇವರು ಸೃಷ್ಟಿಸಿ ಚತುರ್ಮುಖ ಬ್ರಹ್ಮ ಮುಂದೆ ಬಂದಾಗ ಚತುರ್ಮುಖನ ಹತ್ರ ಹೇಳಿದ, ನೀನು ನಿನ್ನ ಮೂಲಕ ಪ್ರಾರಂಭ ಮಾಡು, ಅದಕ್ಕೆಲ್ಲ ಬ್ರಾಹ್ಮ ಅಂತ ಹೆಸರಿಡು. ಯಾಕಂದರೆ ಬ್ರಹ್ಮನಿಂದ ಹುಟ್ಟಿದ್ದು ಆದ್ದರಿಂದ ಅದಕ್ಕೆ ಬ್ರಾಹ್ಮಣ ಅಂತ ಹೆಸರಿಡು. ಹಾಗೆ ಚತುರ್ಮುಖ ಮೊದಲು 9 ಜನರನ್ನು ಸೃಷ್ಟಿ ಮಾಡ್ತಾನೆ. ಅದು ಮರೀಚಿ, ಅತ್ರಿ, ಅಂಗಿರಸ, ಕುಲಸ್ಯ, ಕುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಅಂತ 9 ಜನ. ಅವರನ್ನು ಪ್ರಜಾಪತಿಗಳು ಅಂತ ಕರೀತಾರೆ. ಈ 9 ಜನರು ಮುಂದೆ ದೊಡ್ಡ ಬ್ರಾಹ್ಮಣ ವಂಶವನ್ನು ಪ್ರಾರಂಭ ಮಾಡ್ತಾರೆ. ಅವರು ಗೋತ್ರ ಪ್ರವರ್ತಕ ಮಹರ್ಷಿಗಳು ಅಂತ ಕರೆಸಿಕೊಳ್ತಾರೆ. ಮರೀಚಿಯಿಂದ ಕಶ್ಯಪ ಜನಿಸಿದ. ಕಶ್ಯಪ ಭಾರಿ ದೊಡ್ಡ ಗೋತ್ರ ಪ್ರವರ್ತಕ ಆಗಿರುವುದು. ಕಶ್ಯಪ ಆಕಾಶದಲ್ಲಿ ಕಾಣಿಸುವ ಸಪ್ತರ್ಷಿ ಮಂಡಲದಲ್ಲಿ ಒಂದು ನಕ್ಷತ್ರ, ಕಶ್ಯಪ ಅನ್ನುವ ನಕ್ಷತ್ರ. ಆತನ ಗೋತ್ರ ಅದು ಪ್ರಪಂಚದಲ್ಲಿ ವ್ಯಾಪಿಸಿತಂತೆ. ಕೊನೆಗೆ ಎಷ್ಟು ವ್ಯಾಪಿಸಿತು ಅಂತ ಹೇಳಿದರೆ, ಬೇರೆಯವರ ಗೋತ್ರದ ಜನ ಬಹಳ ಕಡಿಮೆ ಆದರು. ಅವರವರು ಸಂಘ ಕಟ್ಟಿಕೊಂಡು ಕಶ್ಯಪ ಸಂವರ್ಧಕ ಸಂಘ ಅಂತ ಒಂದೊಂದು ಸಂಘಗಳು ಶುರು ಮಾಡಿ. ದೊಡ್ಡ ಸಂಘ ಯಾವುದು ಅಂತ ಹೇಳಿದರೆ ಅದು ಕಾಶ್ಯಪ ಗೋತ್ರವರದ್ದು ದೊಡ್ಡ ಸಂಘ. ಉಳಿದವ್ರದ್ದೆಲ್ಲ ಬುಟ್ಟದಾಯಿತು. ಅದು ಯಾಕೆ ಅಷ್ಟು ದೊಡ್ಡದಾಯಿತು ಅಂದರೆ, ಒಂದು ಸಮಸ್ಯೆ ಆಯ್ತಂತೆ. ಈ ಬ್ರಾಹ್ಮಣರಿಗೆ ಕೆಲವರಿಗೆ ವೇದ ಓದ್ತಾ ಮರೆಯುವುದು ಜಾಸ್ತಿ ಆಯಿತು. ಇದೇ ನೆನಪಿಟ್ಟುಕೊಂಡು ಮರೆಯುವುದು ಜಾಸ್ತಿ. ಕೊನೆಗೆ ಇವರಿಗೆ ಗೋತ್ರ ಯಾವುದು ಅಂತ ಮರ್ತೋಗ್ಲಿಕ್ಕೆ ಶುರುವಾಯ್ತಂತೆ. ಇಲ್ಲಿಯ ತನಕ ಸಮಸ್ಯೆ ಆಯಿತು. ಕೆಲವರಿಗೆ ಮದುವೆ ಹತ್ರ ಬಂದಾಗ ಗೋತ್ರ ಮರ್ತೋಗುದು, ಯಾಕಂದರೆ ಆ ಗೋತ್ರದವರೇ ಸಿಕ್ಕಿದ್ರೆ ಅಂತ ಸಮಸ್ಯೆ. ಇದಕ್ಕೋಸ್ಕರ ಕೆಲವರಿಗೆ ಗೋತ್ರ ಮರ್ತು ಹೋದಾಗ ಏನು ಮಾಡುವುದು? ಕೊನೆಗೆ ಪುರೋಹಿತರೆಲ್ಲ ಸೇರಿದ್ರು, ಒಂದು ತೀರ್ಮಾನ ಮಾಡಿ, ಯಾವ ಗೋತ್ರ ಅಂತ ಗೊತ್ತಿಲ್ಲ ಅಂದರೆ ಕಾಶ್ಯಪ ಗೋತ್ರ ಅಂತ ಹೇಳ್ಕೊಳ್ಳಿಲ್ಲ. ಹೀಗೆ ಕಾಶ್ಯಪ ಗೋತ್ರ ಸಿಕ್ಕಾಬಟ್ಟೆ ದೊಡ್ಡದಾಗೋಯ್ತಂತೆ. ಗೋತ್ರಸ್ಯ ತಪರಿಜ್ಞಾನೇ ಕಾಶ್ಯಪಂ ಗೋತ್ರ ಇಷ್ಯತೆ. ಗೋತ್ರದ ಜ್ಞಾನ ಇಲ್ಲ ಅಂತಾದರೆ ಆವಾಗ ಕಾಶ್ಯಪ ಗೋತ್ರಕ್ಕೆ ಸೇರಿಸಿಕೊಂಡ್ರೆ ಸರಿ ಅಂತ. ಹೀಗೆ ಅನೇಕ ಕ್ಷತ್ರಿಯರು ಬ್ರಾಹ್ಮಣರಾಗಿ ಬಂದರು. ಉದಾಹರಣೆಗೆ ಅಂಬರೀಷನಿಗೆ ಸಂಬಂಧಪಟ್ಟ ಮಕ್ಕಳು ಬ್ರಾಹ್ಮಣರಾಗಿ ಬಂದರು. ಆತ ಇನ್ನೊಬ್ಬ ಭಗವಂತನೇ ಋಷಭನಾಗಿ ಅವತರಿಸಿದ್ದಾನೆ. ಋಷಭದೇವನಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ 81 ಜನ ಮತ್ತು 9 ಜನ ಇಷ್ಟು ಜನರು ಕೂಡ ಬ್ರಾಹ್ಮಣರಾಗಿ ಬಂದರು. 81 + 9 ಅಂದರೆ 90 ಜನ. 81 ಜನ ಬ್ರಾಹ್ಮಣರಾಗಿ ಆರ್ಯಾವೃತ್ತದಲ್ಲೇ ಸೇರಿಕೊಂಡಿದ್ದಾರೆ. ಇಲ್ಲೇ ಸುತ್ತಮುತ್ತಲಿದ್ದಾರೆ, ಆರ್ಯಾವೃತ್ತದಲ್ಲಿದ್ದಾರೆ. ಇನ್ನೂ 9 ಜನ ಅವರು ಸನ್ಯಾಸಿಗಳಾಗಿ ಜಾಯಂತೆಯರು ಅಂತ ಅವರನ್ನು ಕರೀತಾರೆ. ಅವರೊಟ್ಟು 81 ಮತ್ತು 9 ಜನ ಬ್ರಾಹ್ಮಣರಾದ್ರಂತೆ. ಈ ಕಡೆ ವಿಶ್ವಾಮಿತ್ರರು ಬ್ರಾಹ್ಮಣರಾದರು. ವಿಶ್ವಾಮಿತ್ರರು 50 ಜನ ಮಕ್ಕಳನ್ನು ಬ್ರಾಹ್ಮಣರನ್ನಾಗಿ ಸೇರಿಸಿದರು. ಹೀಗೆ ಅವರಿಗೆ ಗೋತ್ರ ಕೊಡಬೇಕಲ್ವ, ಬ್ರಾಹ್ಮಣರಾಗಿ ಬಂದು ಕೂಡಲೇ ಆವಾಗ ನೀವೆಲ್ಲ ಕಾಶ್ಯಪ ಗೋತ್ರ. ವಿಶ್ವಾಮಿತ್ರರ ಮಕ್ಕಳು ಕಾಶ್ಯಪ ಗೋತ್ರ ಪಾಪ, ಹೀಗಾಗಿ ಹೋಗೋದು. ಈ ರೀತಿಯಲ್ಲಿ ಗೋತ್ರ ವ್ಯತ್ಯಾಸ ಆಯಿತು. ಹಾಗಾಗಿ ಕಾಶ್ಯಪ ಗೋತ್ರ ಬಹಳ ದೊಡ್ಡದಾಯಿತು. ಹೀಗೆ ಮರೀಚಿ, ಅತ್ರಿ, ಅಂಗಿರಸ ಮೊದಲಾದವರೆಲ್ಲ ಅವರು ಗೋತ್ರ ಪ್ರವರ್ತಕರಾದಂತಹ ಬ್ರಹ್ಮಪುತ್ರರಾದರು. ಈ ರೀತಿ ಆವಿರ್ಭವಿಸಿದ ಬ್ರಾಹ್ಮಣರಿಗೆ ಚತುರ್ಮುಖ ಬ್ರಹ್ಮ ಮೊದಲು ಒಂದು ಉಪನ್ಯಾಸ ಮಾಡಿದ. ನೋಡಿ, ನೀವೆಲ್ಲ ಬ್ರಾಹ್ಮಣರು, ನಿಮ್ಮ ಗೋತ್ರದಲ್ಲಿ ಬರತಕ್ಕಂಥವರೆಲ್ಲರೂ ಬ್ರಾಹ್ಮಣರು. ಈ ಬ್ರಾಹ್ಮಣ್ಯ ಕೆಲವೊಂದು ಸಲ ಬೇರೆಯವರು ಬಂದು ಸೇರುವುದರಿಂದ ವೃದ್ಧಿಯಾಗ್ತದೆ. ಆದರೆ ಯಾರು ಬ್ರಾಹ್ಮಣರಾಗ್ತಾರೋ ಅವರಿಗಿರುವ ಕೆಲವು ನಿಯಮಗಳುಂಟು. ಏನು ನಿಯಮಗಳು ಅಂದರೆ, ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಿರಬೇಕು, ಮೊದಲ ನಿಯಮ. ಸೂರ್ಯೋದಯಕ್ಕಿಂತ ಮುಂಚೆ ಏಳದೇ ಇದ್ದವನಿಗೆ ಬ್ರಾಹ್ಮಣ ಅಂತ ಹೆಸರು ಇಲ್ಲವೇ ಇಲ್ಲ. ಮೊದಲು ಏಳಲೇಬೇಕು. ಎದ್ದು ಸೂರ್ಯ ಕಾಣಿಸುವಲ್ಲಿಯ ತನಕ ಜಪ ಮಾಡಬೇಕು. ಅದು ನಿಂತುಕೊಂಡು ಜಪ ಮಾಡಬೇಕು. ಸೂರ್ಯ ಎದ್ದು ಕಂಡ ಅಂತ ಆದಮೇಲೆ ಆಮೇಲೆ ಬೇಕಾದರೆ ಕೂತ್ಕೊಂಡು ಜಪ ಮಾಡ್ಬೋದು, ಅಥವಾ ಜಪ ಮುಗಿಸುವುದಕ್ಕೂ ತೊಂದರೆ ಇಲ್ಲ. ಅಂತೂ ಸೂರ್ಯ ಕಾಣುವಲ್ಲಿಯ ತನಕ ಆ ಸೂರ್ಯ ದರ್ಶನಾತ್ ತಿಷ್ಠೇತ್ ತತಸ್ತು ಉಪವಿಶೇತವಾ. ಸೂರ್ಯ ದರ್ಶನ ಆಗುವಲ್ಲಿಯ ತನಕ ನಿಂತು ಅವನನ್ನು ಉಪಾಸನೆ ಮಾಡು. ಅದು ಗಾಯತ್ರಿ ಜಪ ಮಾಡುವುದಾದರೂ ಅಷ್ಟೇ. ಸೂರ್ಯೋದಯ ಆಗಲಿಲ್ಲ ಅಂದರೆ ನಿಂತುಕೊಂಡು ಜಪ ಮಾಡಬೇಕು. ಸೂರ್ಯ ಉದಯ ಆಯಿತು ಅಂದರೆ ಕೂತುಕೊಂಡು ಬೇಕಾದರೂ ಜಪಾನುಷ್ಠಾನ ಮಾಡ್ಬೋದು. ಹೀಗೆ ಇದು ಮಧ್ವಾಚಾರ್ಯರು ಆದೇಶ ಕೊಟ್ಟದ್ದು, ಚತುರ್ಮುಖ ಬ್ರಹ್ಮ ಕೊಟ್ಟ ಆದೇಶ ಅಂತ ಸದಾಚಾರ ಸ್ಮೃತಿಯಲ್ಲಿ ಹೇಳಿದಂತಹ ಮಾತು. ಆ ಸೂರ್ಯ ದರ್ಶನ ಅಂತ ತಿಷ್ಠೇತು. ಸೂರ್ಯ ದರ್ಶನ ಆಗುವಲ್ಲಿಯ ತನಕ ನಿಂತುಕೊಂಡು ಉಪಾಸನೆ, ತತಸ್ತು ಉಪವಿಶೇತವ. ಆಮೇಲೆ ಕೂತುಕೊಂಡು ಕೂಡ ಉಪಾಸನೆಯನ್ನು ಮಾಡಬಹುದು. ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು ಒಂದು ಮುಖ್ಯ. ಆಮೇಲೆ ಪ್ರತಿನಿತ್ಯ ಅಗ್ನಿಯಲ್ಲಿ ಉಪಾಸನೆ ಮಾಡು. ಅಗ್ನಿ ಉಪಾಸನೆ. ಸಹಯಜ್ಞಾ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತಿಷ್ಟ ಕಾಮಧುಕ್. ಸಹಯಜ್ಞಾ ಪ್ರಜಾ ಸೃಷ್ಟ್ವ.
ಪ್ರಜೆಗಳನ್ನು ಹುಟ್ಟಿಸುವಾಗ ಬರೀ ಬ್ರಾಹ್ಮಣರನ್ನು ಹುಟ್ಟಿಸಲಿಲ್ಲ, ಯಜ್ಞವನ್ನು ಜೊತೆಗೆ ಹುಟ್ಟಿಸಿದ. ಹುಟ್ಟಿಸಿ ಹೇಳಿದ, ನೋಡಿ ನಿಮ್ಮ ಜೊತೆಗೆ ಈ ಯಜ್ಞದ ವಿಧಾನ, ಧರ್ಮ ಕೃಪ್ತಿ, ಯಜ್ಞ ಕೃಪ್ತಿಯನ್ನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇನೆ. ಯಾಕೆ ಕೊಟ್ಟಿದ್ದೇನೆ ಅಂದರೆ, ನಿಮಗೆ ಸ್ವರ್ಗದಲ್ಲಿ ನೀವಿರುವ ದೇವತೆಗಳಲ್ಲ, ನೀವು ಭೂಮಿಯಲ್ಲಿರ್ತಕ್ಕಂಥ ದೇವತೆಗಳು. ನಿಮಗೆ ಭೂದೇವ ಅಂತ ಹೆಸರು, ಭೂಮಿಯ ದೇವತೆಗಳು. ಭೂಮಿಯ ದೇವತೆಗಳು ಅಂದರೆ ಏನು? ಭೂಮಿಯಲ್ಲಿದ್ದು ಉಳಿದವರು ಹೇಗೆ ನಡಿಬೇಕು ಅನ್ನುವುದಕ್ಕೆ ಉಪದೇಶ ಮತ್ತು ನಡತೆ, ಇದರ ಮೂಲಕ ಗುರುಗಳಾಗತಕ್ಕಂಥವರು, ಲೋಕದ ಗುರುಗಳು ನೀವು. ಭೂದೇವ ಅಂತ ಕರೆಸಿಕೊಂಡಂತಹ ಧರಣೀಪತಿಗಳಾದಂತಹ ನೀವು ಏನು ಮಾಡಬೇಕು? ಈ ಯಜ್ಞದ ಮೂಲಕ ನಿಮಗೆ ದೇವತೆಗಳು ಪಡೀಲಿಕ್ಕೆ ಆಗದೇ ಇದ್ದದ್ದು ಬೇಕು ಅಂತ ಅನಿಸಿದರೆ ಪಡಿಬೇಕು. ಬೇರೆಯವರು ನಿಮ್ಮನ್ನು ಪ್ರಪನ್ನರಾದಂತಹ ಶಿಷ್ಯರುಗಳು ನಮಗೆ ಅಂಥದ್ದು ಬೇಕು ಸ್ವಾಮಿ, ಪಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಯಜ್ಞದ ಮೂಲಕ ಅದನ್ನು ಅವರಿಗೆ ಸಿಗುವ ಹಾಗೆ ಮಾಡಬೇಕು. ಯಾಕೆಂತೇಳಿದರೆ, ಸ್ವರ್ಗಲೋಕದಲ್ಲಿ ಬಯಸಿದ್ದನ್ನು ಕೊಡುವುದಕ್ಕೆ 3 ವಸ್ತುಗಳನ್ನು ನಾನು ಸೃಷ್ಟಿಸಿದ್ದೇನೆ. ಬ್ರಹ್ಮ ಹೇಳುವುದು, ದೇವಲೋಕದಲ್ಲಿ ಬಯಸಿದ್ದನ್ನು ಕೊಡುವುದಕ್ಕೆ 3 ವಸ್ತುಗಳಿದ್ದಾರೆ. ಕಲ್ಪಿಸಿದ್ದನ್ನು ಕೊಡುವ ಒಂದು ವೃಕ್ಷ, ಚಿಂತಿಸಿದ್ದನ್ನು ಕೊಡುವ ಒಂದು ಮಣಿ, ಕಾಮಿಸಿದ್ದನ್ನು ಕೊಡುವ ಒಂದು ಧೇನು. ಕಾಮಿಸಿದ್ದನ್ನು ಕೊಡುವ ಧೇನು ಕಾಮಧೇನು, ಕಲ್ಪಿಸಿದ್ದನ್ನು ಕೊಡುವ ವೃಕ್ಷ ಕಲ್ಪವೃಕ್ಷ, ಚಿಂತಿಸಿದ್ದನ್ನು ಕೊಡುವ ಮಣಿ ಚಿಂತಾಮಣಿ ಅಂತ. ಇದು ಬಯಸಿದ್ದನ್ನು ಕೊಡತಕ್ಕಂತಹ ಒಂದು ಪಶು, ಮತ್ತೊಂದು ಪಾಷಾಣ, ಮತ್ತೊಂದು ಪಾದಪ. ಈ ಪಶುಪಾಷಾಣ ಪಾದಪಗಳನ್ನು ದೇವಲೋಕದಲ್ಲಿ ನಾನು ಸೃಷ್ಟಿಸಿದ್ದೇನೆ. ಭೂಮಿಯಲ್ಲಿ ನಿಮಗೆ 3 ಯಾಗಗಳನ್ನು ಕೊಟ್ಟಿದ್ದೇನೆ. 3 ಯಾಗ ಯಾವುದು? ಅದು ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಅಥವಾ ಶ್ರೌತ ಕರ್ಮಗಳು, ಸ್ಮಾರ್ತ ಕರ್ಮಗಳು ಮತ್ತು ಆಚಾರ ಕರ್ಮಗಳು ಅಂತ, ಸದಾಚಾರಗಳು ಅಂತ, ಹೀಗೆ 3 ಕರ್ಮಗಳನ್ನು ನಿಮಗೋಸ್ಕರ ನಿರ್ಮಾಣ ಮಾಡಿದ್ದೇನೆ. ಈ 3 ಕರ್ಮಗಳನ್ನೂ ಮಾಡಬೇಕಾದ್ರೆ 4 ಜನ ಬೇಕಾಗ್ತದೆ ಅಂತ. ಇದು ಸಮಸ್ಯೆ ಆದದ್ದು ನಮಗೆ. 4 ಜನ ಸೇರಲಿಕ್ಕೆ ನಾವು ಸಿದ್ಧ ಇಲ್ಲ. ನಾವು ಒಬ್ಬರೇ ಇದ್ದರೆ ಏನು ಬೇಕಾದರೆ ಹೇಳಿ ಆಚಾರ ಮಾಡ್ತೇವೆ. ನಾವು ಪಕ್ಕದವರನ್ನು ಕರಿಬೇಕು ಅಂದರೆ ಅವರು ಏನು ಅನ್ಕೋತಾರೋ ಏನೋ ಅಂತ ನಮ್ಮಲ್ಲಿ ಸಂಘ ಸಂಸ್ಥೆಗಳನ್ನೇ ನಾವು ಕಟ್ಟಲಿಕ್ಕೆ ಹೋಗುವುದಿಲ್ಲ. ಒಟ್ಟು ಸೇರುವಾಗ 4 ಜನ ಸೇರಿದರೆ ಮಾಡಬಹುದಾದದ್ದಕ್ಕೆ ಶ್ರೌತಯಾಗ ಅಂತ ಹೆಸರು. 4 ಜನ ಸೇರಲೇಬೇಕು, ಒಬ್ಬರು ಕೂತ ಸಾಧ್ಯವೇ ಇಲ್ಲ. 4 ಜನ ಸಾಕಾಗ್ತದಾ? ಇಲ್ಲ. 4 ಜನರನ್ನು ಕರ್ಕೊಂಡು ಬರಬೇಕು. ಇದು ಇನ್ನೂ ಸಮಸ್ಯೆ. ಒಬ್ಬ ಋಗ್ವೇದಿ, ಒಬ್ಬ ಯಜುರ್ವೇದಿ, ಒಬ್ಬ ಸಾಮವೇದಿ, ಒಬ್ಬ ಅಥರ್ವವೇದಿ. ಚತುರ್ವೇದಿಗಳು ಯಾರಿಲ್ಲ ಇದರಲ್ಲಿ, ಎಲ್ಲ ಒಂದೊಂದು ಋಗ್ವೇದಿ, ಯಜುರ್ವೇದಿ, ಸಾಮವೇದಿ, ಅಥರ್ವವೇದಿ. ಈ 4 ಜನ ಚತುರ್ವೇದಿಗಳಾಗಿರಬೇಕು. 4 ವೇದವನ್ನು ತಿಳ್ಕೊಂಡಿರಬೇಕು. ಆದರೆ ಋಗ್ವೇದಿಗಳು, ಯಜುರ್ವೇದಿಗಳು ಅಂತ ಏಕವೇದಿಗಳಾಗಿರಬೇಕು. ಆ ವೇದಿಗಳು ಋಗ್ವೇದಿ ಬರುವಾಗ ತನ್ನ ಜೊತೆಗೆ 4 ಜನರನ್ನು ಕರ್ಕೊಂಡು ಬರಬೇಕು. ಅಲ್ಲ, 3 ಜನರನ್ನು, ಅವನು ಸೇರಿ 4 ಜನ. ಹಾಗೆ ಇನ್ನೊಬ್ಬರು, ಅವರು ಅಧ್ವರ್ಯುಗಳು ಅಂತ, ಇವರಿಗೆ ಹೋತೃಗಳು ಅಂತ ಹೆಸರು. ಋಗ್ವೇದಿಗಳಿಗೆ ಹೋತೃಗಳು 4 ಜನರ ಜೊತೆಗೆ ಬರ್ತಾರೆ, ಅಂದರೆ ಅವರು ಒಟ್ಟು 4 ಜನ ಬರ್ತಾರೆ. ಅಧ್ವರ್ಯುಗಳು ಅಂತ ಯಜುರ್ವೇದಿಗಳಿಗೆ ಹೆಸರು, ಅವರು 4 ಜನ ಬರ್ತಾರೆ. ಉದ್ಗಾತೃಗಳು ಅಂತೇಳಿ ಸಾಮವೇದಿಗಳಿಗೆ ಹೆಸರು, ಅವರು 4 ಜನ ಬರ್ತಾರೆ. ಬ್ರಹ್ಮ ಅಂತ ಹೇಳಿ ಅಥರ್ವ ವೇದಿಗಳಿಗೆ ಹೆಸರು, ಅವರು 4 ಜನ ಬರ್ತಾರೆ. ಹೀಗೆ 4 ಜನ 16 ಜನ ಬಂದು ಸೇರಿದೆ. ಈ 16 ಜನರನ್ನು 4 ಜನ ಅಂತ ಕರೆಯುವುದು. 4 ಜನರನ್ನು 4 ಜನ ಅಂತ ಕರೆಯುವುದಲ್ಲ. ಮತ್ತೆ 16 ಜನ ಅವರು 4. ಯಾಕೆಂದರೆ ಋಗ್ವೇದಿಗಳು 4 ಜನ, ಯಜುರ್ವೇದಿಗಳು, ಸಾಮವೇದಿಗಳು, ಅಥರ್ವ ವೇದಿಗಳು. ಹೀಗೆ ಒಂದೊಂದು ವೇದಿಗಳು 1 ಅನ್ನುವ ಲೆಕ್ಕದಲ್ಲಿ 16 ಜನರನ್ನು ಚಾತುರ್ಹೋತ್ರ ಅಥವಾ ಚತುರ್ಹೋತ್ರರು ಅಂತ ಕರೀತಾರೆ. ಈ 16 ಜನ ಸೇರಿದರೆ ಒಂದು ಯಾಗ ನಡೀತದೆ. ಅದಕ್ಕೆ ಶ್ರೌತಯಾಗ ಅಂತ ಹೆಸರು. ಈ ಶ್ರೌತಯಾಗವನ್ನು ಚಾತುರ್ಹೋತ್ರ ಅಂತ ಕರೀತಾರೆ. ಈ ಚಾತುರ್ಹೋತ್ರದ ದೇವರಿಗೆ ಭಾರಿ ಇಷ್ಟ ಅಂತೆ. ಅದರಲ್ಲಿ ಒಂದು ಆಪ್ತೋರ್ಯಾಮ ಅಂತ ಒಂದು ಯಾಗ ಇದೆ, ಅತ್ಯಗ್ನಿಷ್ಟೋಮ ಅಂತಿದೆ, ಅಗ್ನಿಷ್ಟೋಮ ಅಂತಿದೆ, ವಾಜಪೇಯ ಅಂತಕ್ಕಂತಹ ಯಾಗ ಇದೆ. ಇವೆಲ್ಲವೂ ಕೂಡ ಚಾತುರ್ಹೋತ್ರ ಯಾಗಗಳು. ಅಂದರೆ 16 ಜನ ಇದ್ದು ಮಾತ್ರ ನಡೆಸಬಹುದಾದಂತಹ ಯಾಗಗಳು. ಈ 16 ಜನ ನಡೆಸುವ ಯಾಗ ಅದು ಇಟ್ಟಿಗೆಗಳನ್ನು ಕಟ್ಟಿ ಮಾಡಿದ ಒಂದು ಕುಂಡದಲ್ಲಿ ನಡೀತದೆ. ಇಟ್ಟಿಗೆಗಳು ಅದಕ್ಕೆ ಲೆಕ್ಕಾಚಾರ ಇದೆ. ಅದು ಷಷ್ಟ್ಯುತ್ತರ ಶತತ್ರಿಕಂ ಅಂತ, ಸರಿಯಾಗಿ 360 ಇಟ್ಟಿಗೆಗಳನ್ನು ಇಟ್ಟು ಮಾಡಿರ್ತಕ್ಕಂಥ ಒಂದು ಕುಂಡ ವಿಶೇಷ. ಆ ಕುಂಡದಲ್ಲಿ 3 ಕುಂಡಗಳಿರ್ತವೆ. ಮಧ್ಯದಲ್ಲಿ ಒಂದು ಕುಂಡ, ಅದನ್ನು ಗಾರ್ಹಪತ್ಯಾಗ್ನಿ ಅಂತ ಕರೀತಾರೆ. ಅದರ ದಕ್ಷಿಣ ದಿಕ್ಕಿನಲ್ಲಿ ಮತ್ತೊಂದು ಕುಂಡ, ಅದಕ್ಕೆ ದಕ್ಷಿಣಾಗ್ನಿ ಅಂತ ಹೆಸರು. ಅದರ ಉತ್ತರದಲ್ಲಿ ಮತ್ತೊಂದು ಕುಂಡ, ಅದನ್ನು ಆಹವನೀಯಾಗ್ನಿ ಅಂತ ಕರೀತಾರೆ. ಹೀಗೆ ದಕ್ಷಿಣಾಗ್ನಿ, ಆಹವನೀಯಾಗ್ನಿ ಮತ್ತು ಗಾರ್ಹಪತ್ಯ ಅಂತಕ್ಕಂತಹ ಅಗ್ನಿತ್ರಯದಲ್ಲಿ ಈ ಅಗ್ನಿತ್ರಯರನ್ನು ತ್ರಯಿ ಅಂತ ಕರೀತಾರೆ, ಅಥವಾ ತ್ರಿಕ, ಅಗ್ನಿತ್ರಿಕ ಅಂತ ಕರೀತಾರೆ.
ಆ ಅಗ್ನಿತ್ರಿಕದಲ್ಲಿ ಪ್ರತ್ಯೇಕ ಆಹುತಿಯನ್ನು ಕೊಡ್ತಕ್ಕಂತಹ 16 ಜನರ ಯಾಗಕ್ಕೆ ಒಟ್ಟು ಚಾತುರ್ಹೋತ್ರ ಅಂತ ಹೆಸರು. ಇದರಲ್ಲಿ ಭಗವಂತ 17 ರೂಪದಿಂದ ನಿಲ್ತಾನಂತೆ. ಇರುವುದು 16, ಅದರಲ್ಲಿ 17 ಆದ ಮೇಲೆ 18ನೇ ರೂಪ ಆಮೇಲೆ ಬರ್ತದಂತೆ. ಹೀಗೆ 18ರಲ್ಲಿ ದೇವರು ಕ್ರೀಡಿಸ್ತಕ್ಕಂತಹ ಯಾಗಕ್ಕೆ ಚಾತುರ್ಹೋತ್ರ ಅಂತ ಹೆಸರು. ಏನದು 18 ರೂಪ? ಈ 16 ಜನ ಪುರೋಹಿತರಿದ್ದಾರಲ್ಲ, ಅಧ್ವರ್ಯುಗಳು, ಹೋತೃಗಳು ಮತ್ತು ಉದ್ಗಾತೃಗಳು ಮತ್ತು ಬ್ರಹ್ಮ, ಈ ನಾಲ್ಕು ಅಂದರೆ 16ರಲ್ಲಿ ಭಗವಂತ 16 ರೂಪದಿಂದ ಸಂಸ್ಥಿತನಾಗ್ತಾನೆ. ಆಮೇಲೆ ಅಗ್ನಿಯಲ್ಲಿ 1 ರೂಪದಿಂದ ಬರ್ತಾನೆ, ಅವನಿಗೆ 18 ಅಂತ ಹೆಸರು. ಯಜಮಾನ ದಂಪತಿಗಳಲ್ಲಿ 1 ರೂಪದಿಂದ ಇರ್ತಾನೆ, ಅವನಿಗೆ 17 ಅಂತ ಹೆಸರು. ಈಗ 16, 18, 17, ಅದು 16, 17, 18 ಅಲ್ಲ, 16, 18, 17 ಅನ್ನುವ ಭಗವಂತನ ಒಟ್ಟು 18 ರೂಪಗಳು. ಇದರಲ್ಲಿ ವಿಶೇಷ ಒಂದಿದೆ. ಈತ 16 ರೂಪದಿಂದ ಬರುವಾಗ, 18 ರೂಪದನ್ನು ತೆಗೆದುಕೊಳ್ಳುವಾಗ ಲಕ್ಷ್ಮೀದೇವಿ ಒಂದೇ ರೂಪದಿಂದ ಬರ್ತಾಳಂತೆ. ಆ 1 ರೂಪ ಎಲ್ಲಿರ್ತದೆ? ಆ ಭಗವಂತನ 17ನೇ ರೂಪದ ಜೊತೆಗೆ 1 ರೂಪ ಇರ್ತದೆ. ಅದು ಯಜಮಾನ ಪತ್ನಿ ಅಂತ. ಅದು ಇಲ್ಲದೆ ಹೋದರೂ ಕೂಡ ಯಾಗ ನಡೆಯುವುದಿಲ್ಲ. ಹೀಗೆ ಯಾಗದಲ್ಲಿ ಯಜಮಾನ ಪತ್ನಿ, ಅದರಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ಆ ಕಡೆಯಿಂದ ಅಗ್ನಿಯಲ್ಲಿ ಆಹುತಿ ಕೊಡ್ತಕ್ಕಂತಹ, ಅಗ್ನಿಗೆ ಸಂಬಂಧಪಟ್ಟ ಪಾರಾಯಣಾದಿಗಳನ್ನು ನಡೆಸತಕ್ಕಂತಹ 4 ವೇದಕ್ಕೆ ಸಂಬಂಧಪಟ್ಟ 16 ಜನ, ಆಮೇಲೆ ಅಗ್ನಿ. ಅದರಲ್ಲಿ ಅಗ್ನಿ ಅಂದರೆ ಪರಶುರಾಮ ರೂಪದಿಂದ ಭಗವಂತ ಇರ್ತಾರೆ. ಅಲ್ಲ, ಇವರು 17, 18 ಬಂದಾಗ ಲಕ್ಷ್ಮೀದೇವಿ ಒಂದೇ ರೂಪದಿಂದ ಬಂದಿದ್ದಾಳಲ್ವಾ ಅಂತ ಹೇಳಿದರೆ, ಅವಳು ಒಂದೇ ರೂಪದಿಂದ ಬಂದು ಕೂತುಕೊಳ್ತಾಳೆ. ಕೂತುಕೊಂಡ ಆಮೇಲೆ 17 ಆಗ್ತಾಳೆ ಅಂತ. ಅಲ್ಲಿ ಬಂದ ಮೇಲೆ 17 ಆಗ್ತಾಳೆ. ಆ ಅಗ್ನಿಯಲ್ಲಿ ಹರಿಣಿ ಅನ್ನುವ ರೂಪದಿಂದ ಆಕೆ ಸಂಸ್ಥಿತಳಾಗ್ತಾಳೆ. ಪರಶುರಾಮನ ಜೊತೆಗೆ ಆಕೆ ಹರಿಣಿ ರೂಪದಿಂದ ಅಲ್ಲಿ ಸಂಸ್ಥಿತಳಾಗ್ತಾಳೆ. ಆಮೇಲೆ 16 ಜನರಲ್ಲಿ ಯಾವ ಹೆಸರು ನಂಗೆ ಗೊತ್ತಿದ್ರೆ ಹೇಳ್ತಿದ್ದೆ, ಗೊತ್ತಿಲ್ಲ ನನಗೆ. ಆ 16 ರೂಪಗಳಲ್ಲಿ ತಾನು 16 ಹೆಸರಿನಿಂದ, ಆ 16 ಹೆಸರಿನ ಭಗವಂತನ ಜೊತೆಗೆ ತಾನು ಇದ್ದುಕೊಂಡು ಯಜ್ಞಕರ್ಮವನ್ನು ನಿರ್ವಾಹ ಮಾಡ್ತಾಳೆ. ಆದ್ದರಿಂದ ಲಕ್ಷ್ಮೀದೇವಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರ ಜತಸ್ರಜಾಂತ, ಹಿರಣ್ಯವರ್ಣ ಅಂತ ಕರೆಸಿಕೊಂಡು ಹರಿಣಿ ಅನ್ನುವ ರೂಪದಿಂದ ಆ ದೇವರನ್ನು ಕರ್ಕೊಂಡು ಬರುವವಳು ಅವಳು ಜಾತವೇದೋ ಮಹಾವಹ. ಜಾತವೇದಸ್ ಅಂದರೆ ಅಗ್ನಿ. ಓ ಅಗ್ನಿ, ಆ ಹರಿಣಿ ಜೊತೆಗಿದ್ದಾಳಲ್ಲ, ಆ ದೇವರನ್ನು ಕರ್ಕೊಂಡು ಬಾ ಅಂತ ಕರೆಯುವಂತಹ ಯಾಗ ವಿಧಾನ ಅದು ಶೌತಯಾಗ. ಅದಕ್ಕೆ ಚಾತುರ್ಹೋತ್ರ ಅಂತ ಹೆಸರು. ಈ ಚಾತುರ್ಹೋತ್ರದಲ್ಲಿ ಯಾರು 16 ಜನ ಮತ್ತು 2 ಇದೆ ಅಲ್ವಾ, ಅದರಲ್ಲಿ ಸಂಸ್ಥಿತನಾದ ಭಗವಂತನಿಗೂ ಕೂಡ ಚಾತುರ್ಹೋತ್ರ ಅಂತ ಹೆಸರು. ಚಾತುರ್ಹೋತ್ರಾಯ ತಂತವೇ. ಚಾತುರ್ಹೋತ್ರ ಅನಿಸಿದ ನೀನೇನು ಮಾಡ್ತಿ? ನೀನು ತಂತು. ನಮಗೆ ತಂತು ಅಂತ ಹೇಳಿದರೆ ಏನು? ನೂಲು. ತಂತು ತನ್ನಂದ್ರಜತಃ. ತಂತು ಅಂದರೆ ನೂಲು ಅನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ಆದರೆ ತಂತು ಶಬ್ದಕ್ಕೆ ಅನೇಕ ಅರ್ಥ ಇದೆ. ತಂತು ಅಂತ ಹೇಳಿದರೆ ಸಂತಾನ ಅಂತ ಅರ್ಥ ಇದೆ. ನಮ್ಮ ತಂತು, ಇದು ನಮ್ಮ ತಂತು ಅಂತ ಹೇಳಿದರೆ ನನ್ನ ಮಗ ಅಂತ ಅರ್ಥ. ನಮ್ಮ ವಂಶದ ತಂತು ಇದು ಅಂತ ಹೇಳಿದರೆ ಮೊಮ್ಮಗ ಅಥವಾ ಮರಿಮಗ ಅಂತ ಅರ್ಥ. ತಂತು ಅಂದರೆ ಅವಿಚ್ಛಿನ್ನ ಸಂತತಿಯನ್ನು ತಂತು ಅನ್ನುವ ಶಬ್ದದಿಂದ ಕರೀತೇವೆ. ಒಟ್ಟು ತಂತು ಅಂದರೆ ವಿಸ್ತರಿಸುವುದು, ವಿಸ್ತಾರ, ತನನ, ತನು ವಿಸ್ತಾರೇ ಎಂಬ ಧಾತುವಿನಿಂದ ಆ ಶಬ್ದ ನಿಷ್ಪನ್ನ ಆಗ್ತದೆ. ಜಂತು ಮತ್ತು ತಂತು ಅಂತ 2 ಶಬ್ದಗಳು. ಜನನವುಳ್ಳದ್ದರ ವಿಸ್ತಾರ ಆದರೆ ಜಂತು ಆಗ್ತದೆ. ತನನ ಅಂದರೆ ವಿಸ್ತರಿಸುವಿಕೆ ಅನ್ನುವುದೇ ಮುಖ್ಯವಾದಾಗ ತಂತು ಅಂತ ಆಗ್ತದೆ. ಗರಿಕೆಯನ್ನು ತಂತು ತೃಣ ಅಂತ ಕರೀತಾರೆ. ಗರಿಕೆ ದೂರ್ವಾ ದ್ರವ್ಯ, ದೂರ್ವಾವನ್ನು ತಂತು ಅಂತ. ಯಾಕೆಂದರೆ ಅದು ಬೆಳೀಲಿಕ್ಕೆ ಶುರು ಆದರೆ 1 ಎಗ್ಗೆಯಿಂದ ಮತ್ತೆ 2 ಎಗ್ಗೆ, ಆ ಎಗ್ಗೆಗಳಿಂದ ಮತ್ತೆ 2 ಎಗ್ಗೆ, ದಿವಸಕ್ಕೆ 1 ಎಗ್ಗೆಗಳನ್ನು ಕಟ್ಟುಕೊಂಡು ಬೆಳೀತದೆ. ಆದ್ದರಿಂದ ಋಗ್ವೇದದಲ್ಲಿ ದೂರ್ವಾ ಸೂಕ್ತ ಅಂತಿದೆ. ಗರಿಕೆ ದೂರ್ವಾ ಅನ್ನುವ ದೇವಿಯನ್ನು ಪ್ರಾರ್ಥನೆ ಮಾಡುವುದು. ಅದು ಏನು ಪ್ರಾರ್ಥನೆ ಮಾಡ್ತದೆ? ನನಗೆ ತಂತುವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತದೆ. ಹೇಗೆ? ಕಾಂಡಾತ್ ಪ್ರರೋಹಂತಿ ಪರುಷಪ್ಪರಿ. ನೀನು ಗಂಟುಗಳಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಯಜ್ಞಗಳನ್ನು ಕೊಟ್ಟು ಬೆಳಿತೀಯಲ್ವ ಓ ದುರ್ವೇ, ಓ ದುರ್ವಾದೇವಿಯೇ, ಹಾಗೆಯೇ ನಮ್ಮದನ್ನೂ ಕೂಡ, ನಮ್ಮ ತಂತು ಏನಿದೆ ಅದನ್ನು ಕೂಡ ಸಹಸ್ರೇಣ ಶತೇನ ಚ, 100 ಬಗೆಯಿಂದ ನಮ್ಮ ಸಂತಾನವನ್ನು ಬೆಳೆಸು. ಅಂದರೆ ಭಾರತ ದೇಶದಲ್ಲಿ ಈ ಸಂತಾನ ಸ್ವಲ್ಪ ದೊಡ್ಡದಾಗಲಿ, ಬೇರೆ ಯಾವುದೋ ಸಂತಾನ ಅಷ್ಟೇ ದೊಡ್ಡದಾಗುವುದಲ್ಲ, ಈ ದೇಶವನ್ನು ಉಳಿಸುವ ಸಂತಾನವನ್ನು ನೀನು ಬೆಳೆಸು ಅಂತ ಆ ದೂರ್ವಾದೇವಿಯಲ್ಲಿ ಪ್ರಾರ್ಥನೆ ಮಾಡತಕ್ಕಂತಹ ಒಂದು ವಿಧಾನ ಇದೆ. ಹಾಗಾಗಿ ತಂತು ಅಂದರೆ ನಮ್ಮ ಸಂತಾನ ಅನ್ನುವುದು ಒಂದು ಅರ್ಥ. ಸಂತಾನದ ಅವಿಚ್ಛಿನ್ನತೆಗೆ ಬೇಕಾಗುವಂತಹ ಒಂದು ಕರ್ಮಕ್ಕೂ ಕೂಡ ತಂತು ಅಂತ ಹೆಸರು. ಯಾವುದದು? ಚಪ್ಪರವನ್ನು ಹಾಕಿ ಮಾಡುವ ಯಾಗ, ಅದಕ್ಕೆ ತಂತು ಅಂತ ಹೆಸರು.
ಚಪ್ಪರಕ್ಕೆ ವಿತಾನ ಅಂತ ಹೆಸರು. ಆ ಚಪ್ಪರ ಹೇಗಿರಬೇಕು? ಚಪ್ಪರದಲ್ಲಿ ನಾಲ್ಕು ದಿಕ್ಕಿಗೂ ಅದು ಜಾರಿರಬೇಕು. ಅಂದರೆ ಸ್ವಲ್ಪ ಮಳೆ ಬಂತು ಅಂತಾದರೆ ಚಪ್ಪರದಲ್ಲಿ ಅದು ಜಾರಿ ಹೋಗಬೇಕು, ಅಥವಾ ಹಿಮ ಬಿತ್ತು ಅಂತಾದರೆ ಹಿಮವನ್ನು ಜಾರಿಸುವ ಹಾಗಿರಬೇಕು. ಮಧ್ಯದಲ್ಲಿ ಅದು ಒಂದು ಹಸ್ತದಷ್ಟು, ಒಂದು ಹಸ್ತ ಅಂತ ಹೇಳಿದರೆ 2 ಮೊಳದಷ್ಟು ಎತ್ತರಕ್ಕೆ ಖಾಲಿ ಬಿಟ್ಟಿರಬೇಕು. ಆಮೇಲೆ ಮಧ್ಯದಲ್ಲಿ ಮತ್ತೆ ಅದರ ಶಿಖರದ ಹಾಗೆ ಮತ್ತೆ ಚಪ್ಪರ ಹಾಕಿರಬೇಕು. ಈ ರೀತಿಯ ಚಪ್ಪರಕ್ಕೆ ತಂತು, ತಂತಾನ, ಸಂತಾನ ಅಂತ ಕರೀತಾರೆ. ಅದರ ಅಡಿಯಲ್ಲಿ ಮಾಡುವ ಯಾಗಕ್ಕೆ ತಂತು ಅಂತಲೇ ಹೆಸರು. ಅಂದರೆ ಚಪ್ಪರ ಅಂದರೆ ಯಾಗ ಶಾಲೆ, ಯಾಗಶಾಲೆಯ ಒಳಗೆ ಮಾಡುವ ಯಾಗ ವಿಶೇಷಕ್ಕೂ ತಂತು ಅಂತ ಹೆಸರು. ಆ ರೀತಿಯ ಯಾಗದಲ್ಲಿ ನಿಂತು ಫಲವನ್ನು ಕೊಡ್ತಕ್ಕಂಥವನಾದ್ದರಿಂದ ಭಗವಂತನಿಗೆ ತಂತು ಅಂತ ಹೆಸರು. ಅಂದರೆ ಯಾಗವನ್ನು ನಡೆಸುವವ, ಯಜ್ಞ, ತಂತು, ಯಜ್ಞ, ಯಜ್ಞೋ ಯಜ್ಞ. ಭಗವಂತನನ್ನು ವಿಷ್ಣು ಸಹಸ್ರನಾಮ ಯಜ್ಞ ಅಂತ ಕರೆಯುತ್ತಲ್ವ, ಯಜ್ಞ ಭುಕ್ತಿ ಅಂತ ಅಷ್ಟೇ ಕರೆಯುವುದಲ್ಲ, ಯಜ್ಞ ಅಂತ ಅವನಿಗೆ ಹೆಸರು. ಯಾಕೆಂದರೆ ಯಜ್ಞದಲ್ಲಿ ಸಂಸ್ಥಿತನಾಗಿದ್ದುಕೊಂಡು ಯಜ್ಞವನ್ನು ನಡೆಸುವವ. ಚಾತುರ್ಹೋತ್ರಾಯ ತಂತವೇ ನಮವೂರ್ಜ ಇಷೇ ತ್ರಯ್ಯಾಹ ಪತಯೇ ಯಜ್ಞರೇತಸೇ ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೇ. ಯಜ್ಞ ಅಂತ ಬಂದ ಕೂಡಲೇ ಚಾತುರ್ಹೋತ್ರ ಅನ್ನುವ ಶಬ್ದ ಬಂತು. ಚಾತುರ್ಹೋತ್ರದ ಜೊತೆಗೆ ತಂತು ಅಂತ ಮತ್ತೊಂದು ಶಬ್ದ ಬಂತು. ಈ ಚಾತುರ್ಹೋತ್ರ ಏನಿದೆ ಅದೆಲ್ಲ ಒಂದು ದಿವಸದಲ್ಲಿ ಹೋಮ ಮುಗಿಯುವಂಥದ್ದಲ್ಲ. ಇವತ್ತು ನಮಗೆ ಯಜ್ಞ ಅಂತ ಹೇಳಿದರೆ ಬೆಳಗ್ಗೆ ಶುರು ಮಾಡಿ ಮಧ್ಯಾಹ್ನಕ್ಕೆ ಮುಗಿಬೇಕು, ಅಷ್ಟಾದರೆ ಯಜ್ಞ ಅಂತ ನಾವು ವ್ಯವಸ್ಥೆ. ಇವತ್ತಿನ ಕಾಲ ಅದಕ್ಕೆ ಇದು ಶ್ರೌತಯಾಗ ಅಲ್ಲ, ಇದೆಲ್ಲ ಸ್ಮಾರ್ತಯಾಗ. ಆದ್ದರಿಂದ ಈ ಸ್ಮಾರ್ತಯಾಗಗಳನ್ನು ಬ್ರಹ್ಮಚಾರಿಗಳು ನಡೆಸುವುದಕ್ಕೆ ಅವಕಾಶ ಇರ್ತದೆ. ಸ್ಮಾರ್ತಯಾಗ ಯಾಕಂದರೆ ಅವನು ಅಗ್ನಿ ಕಾರ್ಯ ಮಾಡ್ತಾ ಇದ್ದರೆ ಸಾಕಾಗ್ತದೆ. ಆತ ಸ್ಮಾರ್ತಯಾಗಗಳನ್ನು ಇವತ್ತು ಪವಮಾನ ಹೋಮ ಮಾಡ್ತೇವೆ. ಪವಮಾನ ಹೋಮವು ಶ್ರೌತಯಾಗ ಅಲ್ಲ, ಅದು ಸ್ಮಾರ್ತಯಾಗ. ನಾಡಿದ್ದು 5ನೇ ತಾರೀಕು ವಿಷ್ಣು ಯಾಗ ಮಾಡ್ತಾ ಇದ್ದೇವೆ. ವಿಷ್ಣು ಯಾಗವು ಕೂಡ ಶ್ರೌತಯಾಗ ಅಲ್ಲ, ಸ್ಮಾರ್ತಯಾಗ. ಯಾಕಂದರೆ ವಿಷ್ಣು ಯಾಗ ಅಂತ ಹೇಳಿದರೆ ಯಾವುದು ಶ್ರೌತಯಾಗ ಅಂದರೆ ಅಲ್ಲಿ ಪಶುಗಳು ಬೇಕಾಗ್ತವೆ. ಪಶುವೇ ಇಲ್ಲ ಅಂತಾದರೆ ಪಿಷ್ಟಮಯವಾದ ಪಶುವಾದರೂ ಅದನ್ನು ನಾವು ಅಲ್ಲಿ ಉಪಯೋಗಿಸಬೇಕು. ಶ್ರೌತಯಾಗದಲ್ಲಿ ಅನೇಕ ವಿಧಾನ ಇದೆ. ಶ್ರೌತಯಾಗಕ್ಕೆ ಆತ ಸಂಪೂರ್ಣ ಮುಂಡನ ಮಾಡಿಕೊಳ್ಳಬೇಕು, ಜುಟ್ಟು ಬಿಡಲಿಕ್ಕೂ ಇಲ್ಲ, ಈ ಪ್ರಸಂಗ ಇದೆ. ಅಥವಾ ಪೂರ್ತಿ ತಲೆಗೂದಲು ಬಿಡಬೇಕು, ಗಡ್ಡ ಅವನ ನೆಲಕ್ಕೆ ತಾಗುವಷ್ಟು ಗಡ್ಡ ಇದ್ದರೂ ತೊಂದರೆ ಇಲ್ಲ. ಪೂರ್ತಿ ಗಡ್ಡ ತಲೆಗೂದಲು ಪೂರ್ತಿ ಬಿಟ್ಟು ಒಂದೋ ಯಾಗ ಮಾಡಬೇಕು, ಇಲ್ಲ ಪೂರ್ತಿ ಬೋಳಿಸಿಕೊಂಡು ಯಾಗ ಮಾಡಬೇಕು. ಮುಂಡ ಅಥವಾ ಜಟಿ, ಮುಂಡಿ ಜಟೀವಾ ಭೂತ್ವ ಅಂತ. ಶಿಖೀಭೂತ್ವ ಅನ್ನೋದಿಲ್ಲ. ಆದರೆ ಸ್ಮಾರ್ಥ ಯಾಗಕ್ಕೆ ಮುಂಡಿ ಆಗುವುದೇ ಇಲ್ಲ. ಅವನು ಪೂರ್ತಿ ತಲೆಗೋಳಿಸಿಕೊಂಡು ಆಗ್ನೆಯಲ್ಲಿ ಆಹುತಿ ಹಾಕುವುದಕ್ಕೆ ಅವಕಾಶ ಇಲ್ಲ, ಅವ ಶಿಖೆ ಇರಲೇಬೇಕು ಅಂತ ವಿಧಾನ. ಈಗ ಒಂದೊಂದು ಯಜ್ಞಗಳಲ್ಲಿ ಬೇರೆ ಬೇರೆದಾದ ವಿಧಾನಗಳನ್ನು ಋಷಿಮುನಿಗಳು ಹೇಳ್ತಾರೆ. ಈ ಸ್ಮಾರ್ತಯಾಗ ಅನ್ನೋ ವಿಧಾನ ಏನಿದೆ ಆ ವಿಧಾನಕ್ಕಿಂತ ಭಿನ್ನವಾದದ್ದು ಶ್ರೌತಯಾಗಗಳು. ಶ್ರೌತಯಾಗದ ವಿಧಾನದಲ್ಲಿ ಆತ ಮೊದಲು ಸಮಗ್ರ ಕೇಶ ಸಂಸ್ಕಾರವನ್ನು ಮಾಡಿಕೊಂಡ ಮೇಲೆ ಅವನು ಸುಬ್ರಹ್ಮಣ್ಯ ಅಂತ ಹೇಳುವ ಒಂದು ಯಾಗ, ಅದಕ್ಕೆ ದೀಕ್ಷಾಯಿಣಿ ಇಷ್ಟಿ ಅಂತ ಹೆಸರು. ಆ ಇಷ್ಟಿಯನ್ನು ಮಾಡಿ ಆತ ದೀಕ್ಷೆ ತಾನು ಕಂಕಣ ಬಂಧನವನ್ನು ಮಾಡಿಕೊಂಡು ಅಜಿನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಅಜಿನ ಧಾರಣೆ ಮಾಡಿದ ಮೇಲೆ ತನ್ನ ಪತ್ನಿಯ ಜೊತೆ ಸೇರಿಕೊಂಡು ಒಂದು ಅಕ್ಕಿಯನ್ನು, ಭತ್ತವನ್ನು ತಾನು ಸ್ವತಃ ಸಪತ್ನೀಕನಾಗಿ ಪತ್ನಿಯ ಜೊತೆ ಸೇರಿ ಭತ್ತವನ್ನು ಒನಕೆಯಲ್ಲಿ ಕುಟ್ಟಿ ಉಲೂಖಲದ ಮೂಲಕ ಅದರಲ್ಲಿದ್ದದ್ದನ್ನು ಎಲ್ಲ ತೆಗೆದು ಒಂದು ಮೊರಕ್ಕೆ ಹಾಕಿ ಪತ್ನಿಯೇ ಅದನ್ನು ಅದರಲ್ಲಿದ್ದ ತುಷ ವಿಮೋಚನ ಮಾಡಬೇಕು. ಅಂದರೆ ಅದರ ಜೊಳ್ಳು, ಅದಕ್ಕೆ ಸಂಬಂಧಪಟ್ಟ ಹೊಟ್ಟು ಅದನ್ನು ಬೇರೆ ಮಾಡಿ ಅಕ್ಕಿಯನ್ನು ಪ್ರತ್ಯೇಕೀಕರಿಸಬೇಕು. ಪ್ರತ್ಯೇಕೀಕರಿಸಿದಂತಹ ಅಕ್ಕಿಯಲ್ಲಿ ಸ್ವಲ್ಪ ಭಾಗವನ್ನು ಗೋಗ್ರಾಸಕ್ಕೆ ಅಂತ ತೆಗೆದಿಡಬೇಕು. ಆಮೇಲೆ ಅದೇ ಅಕ್ಕಿಯನ್ನು ಆಕೆಯೇ ತನ್ನ ಮುಷ್ಟಿಯಲ್ಲಿ ಲೆಕ್ಕ ಮಾಡಿ ಅಗ್ನಯೇ ತ್ವಾಜುಷ್ಟಂ ನಿರ್ವಪಾಮಿ ಅಂತ ಮಂತ್ರವನ್ನು ಹೇಳ್ತಾ ಆಕೆ ಒಂದು ಮಡಿಕೆಯಲ್ಲಿ ಅದನ್ನು ಹಾಕಬೇಕು. ಹಾಕಿದ ಮೇಲೆ ಅದನ್ನು ಸರಿಯಾಗಿ 3 ಬಾರಿ ತೊಳಿಬೇಕು. ತ್ರಿಶುಕ್ಲೀಕೃತ್ಯ ಅಂತ 3 ಬಾರಿ ತೊಳಿಬೇಕು. ತೊಳಿಬೇಕಾದರೂ ಅದಕ್ಕೆ ಮಂತ್ರ ಇದೆ. ತೊಳಿತಾ ಇರಬೇಕಾದ್ರೆ ಮಂತ್ರವನ್ನು ಆಕೆ ಹೇಳಬೇಕು. ಸ್ತ್ರೀಗೂ ಕೂಡ ಶ್ರೌತಯಾಗದಲ್ಲಿ ಯಜ್ಞದ ಕೆಲವು ಮಂತ್ರಗಳಲ್ಲಿ ಅಧಿಕಾರಗಳು ಇರ್ತವೆ. ಆ ಮಂತ್ರಗಳಿಂದ ಅದನ್ನು ತೊಳೆದ ಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ಅಂತ ಯಜಮಾನರ ಹತ್ರ ಕೇಳಬಾರ್ದು, ಅವಳೇ ಹಾಕಬೇಕು. ಯಾರು ನಗಬೇಡಿ, ಕೆಲವು ಪರಿಸ್ಥಿತಿ ಆಗಿದೆ. ಅದಕ್ಕೆ ಹಾಕಬೇಕಾದ್ರೆ ಅದಕ್ಕೆ ಎಷ್ಟು ನೀರು ಬೇಕು, ಇಷ್ಟು ಅಕ್ಕಿ ಬೇಯುವುದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಆ ನೀರು ಅದು ಬೇಯುವುದಕ್ಕೆ ಜಾಸ್ತಿಯೂ ಆಗಬಾರ್ದು ಕಡಿಮೆಯೂ ಆಗಬಾರ್ದು, ಅಷ್ಟು ನೀರು ಹಾಕಿ ಆಗ್ನೇಯ ಮೂಲೆಯಲ್ಲಿ ಅಗ್ನಿಯನ್ನು ಸ್ವತಃ ತನ್ನ ಅಗ್ನಿಗೆ ಸಂಬಂಧಪಟ್ಟಂತಹ ಅಗ್ನಿ ಪರಿಕರ್ಮಿಗಳು ನಿರ್ಮಾಣ ಮಾಡಿದಂತಹ ಅಗ್ನಿಯಲ್ಲಿ ಆ ಪಾತ್ರೆಯನ್ನು ಇಟ್ಟು ಬೇಯಿಸಬೇಕು. ಈ ರೀತಿ ಹಾಗೆ ಬೇಯಿಸಿದ ಮೇಲೆ ಅದನ್ನು ಸ್ವತಃ ಯಜಮಾನ ಆಹುತಿ ಆಗ್ತಾನೆ. ಹಾಕಿದ ಮೇಲೆ ಮತ್ತೆ ಅಷ್ಟೊತ್ತಿಗೆ ಮಧ್ಯಾಹ್ನದ ಅಡಿಗೆಗೆ ಹೊತ್ತಾಗಿರ್ತದೆ, ಅದೇ ಪಾತ್ರೆಯಲ್ಲಿ ಬೇಯಿಸಬೇಕು. ಆ ಪಾತ್ರೆಯನ್ನು 21 ದಿವಸ ತೊಳಿಲಿಕ್ಕಿಲ್ಲ.
ಯಾಕೆ ಅಂತ ಹೇಳಿದರೆ ಬೆಳಗ್ಗಿನ ಆಹುತಿ ಆಯಿತಾ, ಮಧ್ಯಾಹ್ನದ ಆಹುತಿ ಅದಕ್ಕೆ ಅದರಲ್ಲೇ ಬೇಯಿಸುವುದು, ಸಾಯಂಕಾಲದ ಆಹುತಿ ಆಯಿತು ಅದರಲ್ಲೇ ಬೇಯಿಸುವುದು, ಆಮೇಲೆ ರಾತ್ರಿಯಲ್ಲೂ ಒಂದು ಆಹುತಿ ಇದೆ, ಸಾಯಂ ಆದಮೇಲೆ ರಾತ್ರಿ, ಆಮೇಲೆ ಅದರಲ್ಲಿ ಬೇಯಿಸು, ದಿವಸ ಬೇಯಿಸ್ತಾನೆ ಇರುವುದು. ತೊಳೆಯುವುದು ಯಾವಾಗ? ತೊಳಿಲಿಕ್ಕೆ ಕೂತ್ರೆ ಅದರಲ್ಲಿ ಯಾಗ ಮಾಡಲಿಕ್ಕೆ ಆಗೋದಿಲ್ಲ. ತೊಳೆದ್ರೆ ಅಕಸ್ಮಾತ್ ಯಾರಾದರೂ ಆ ಪಾತ್ರೆಯನ್ನು ಗೊತ್ತಾಗದೆ ತೊಳೆದು ಹಾಕಿ ಹೀಗೆ ಕವುಚಿದ್ಲೋ, ಆಗ ಅದಕ್ಕೆ ಪ್ರಾಯಶ್ಚಿತ್ತ ಹೋಮ ಮಾಡಬೇಕು, ತೊಳೆದದ್ದು ಅಪರಾಧ. ಹೀಗೆ ಶೌತಯಾಗ ಅರ್ಥ ಮಾಡಿಕೊಳ್ಳುವುದು ಕಷ್ಟ, ಅದಕ್ಕೆ ನಾವು ಬಿಟ್ಟದ್ದು ಶಾಂತವಾಗಿದೆ. ಈಗ ತೊಂದರೆ ಇಲ್ಲ, ಶೌತಯಾಗ ಅಂತೇಳಿ ಬಿಟ್ಟಿದ್ದೇವೆ. ಈ ಶೌತದಲ್ಲಿ ಅನೇಕ ವಿಧಾನಗಳುಂಟು. ಈ ಒಂದು ದಿವಸವೂ ಬಿಡದೇ ನಡೆಯುತ್ತಲ್ಲ, 21 ದಿವಸ ಅಂತ ಕೆಲವು ಚಾತುರ್ಮಾಸ್ಯ ಯಾಗ ಅಂತೇಳಿ 4 ತಿಂಗಳು ನಡೀತಕ್ಕಂಥದ್ದು. ಚಾತುರ್ಮಾಸ್ಯ ಅಂತ ಮತ್ತೊಂದು ಯಾಗ ಇದೆ, 4 ತಿಂಗಳಲ್ಲಿ 4 ದಿವಸ ನಡೆಯುವಂತಹ ಚಾತುರ್ಮಾಸ್ಯ ಯಾಗ ಇದೆ. ಹುಣ್ಣಿಮೆ, ಅಮಾವಾಸ್ಯ, ದರ್ಶಪೂರ್ಣಮಾಸಿ, ಸ್ಥಾಲೀಪಾಕ ಅಂತ ನಡೆಯುವ ಯಾಗಗಳಿದ್ದಾವೆ, ಅನೇಕ ಯಾಗ. ಕೆಲವು ಅಶ್ವಮೇಧ ಅಂತಿದೆ, ಅದು 360 ದಿವಸ ನಡೆಯುವ ಯಾಗ. ಬಾರ್ಹಸ್ಪತ್ಯ ಯಾಗ ಅಂತಿದೆ, ಅದು ಒಬ್ಬ ಬೃಹಸ್ಪತಿ ಒಂದು ರಾಶಿಯಲ್ಲಿ ಎಷ್ಟು ಕಾಲ ಇರ್ತಾನೋ ಅಷ್ಟು ಕಾಲ ನಡೆಯುವ ಯಾಗ. ಅಂದರೆ ಸುಮಾರು 360ರಿಂದ 380 ದಿವಸ ಬೃಹಸ್ಪತಿ ರಾಶಿಯನ್ನು ಬಿಡುವಲ್ಲಿಯ ತನಕ ಅಷ್ಟು ದೀರ್ಘಕಾಲ ನಡೆಯುವ ಶೌತಯಾಗಗಳಿದ್ದಾವೆ. ಅದರಲ್ಲಿ ಯಾವತ್ತೂ ನಿಲ್ಲುವುದಕ್ಕಿಲ್ಲ. ಅವರಿಗೆ ಆಶೌಚ ಬಂತು ಅಂತಲೂ ನಿಲ್ಲಕ್ಕಿಲ್ಲ, ಕಂಕಣ ಬಂಧನ ಮಾಡಿದ ಮೇಲೆ ಅವರಿಗೆ ಆಶೌಚವೂ ಇಲ್ಲ. ಆ ಕ್ರಮದಲ್ಲಿ ಸಾಗುವಂತಹ ಸತ್ರ, ಆ ಸತ್ರಗಳಲ್ಲಿ ನಿಲ್ಲುವುದಿಲ್ಲ. ಅದರಿಂದ ಅದಕ್ಕೆ ತಂತು ಅಂತ ಹೆಸರು. ಅದರಿಂದ ವ್ಯಾಖ್ಯಾನಕಾರರು ತಂತವೇ ದೀರ್ಘಕಾಲಿಕ ಸತ್ರಸ್ಥಿತಾಯ ಅಂತ ವ್ಯಾಖ್ಯಾನ ಮಾಡ್ತಾರೆ. ದೀರ್ಘಕಾಲದ ತನಕ ತಂತುವಿನ ಹಾಗೆ ಸಾಗ್ತಾ ಇರತಕ್ಕಂತಹ ಯಾಗ. ಕೆಲವು ಅದ್ಭುತವಾದ ಯಾಗಗಳು ಹೇಗಿದ್ದಾವೆ ಅಂದರೆ ಅದು 100 ವರ್ಷ ನಡೆಯುವ ಯಾಗ. ಅಲ್ಲ, ಮನುಷ್ಯನಿಗೆ ಆಯುಷ್ಯ ಇರುವುದೇ 90ರಿಂದ 100ರ ತನಕ, ಆತ 100 ವರ್ಷ ಯಾಗ ಹೇಗೆ? ಈ ಭಾಗವತ ಸುರಾಗುವುದೇ 1000 ವರ್ಷದ ಯಾಗದಿಂದ ಸುರಾಗುವುದು. ಅಲ್ಲಿ ಸುರಾದದ್ದೇ ಹಾಗೆ. ಅನಿಮಿಷ ನಿಮಿಷೇ ಅನಿಮಿಷ ಕ್ಷೇತ್ರೇ ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯದ ಗೋಮತಿ ತೀರ, ಆ ತೀರದಲ್ಲಿ ಶೌನಕ ಮೊದಲಾದ ಮಹರ್ಷಿಗಳು 1000 ವರ್ಷದ ಯಾಗದಲ್ಲಿ ದೀಕ್ಷಿತರಾಗಿದ್ದರು ಅಂತ ಸುರಾಗುವುದು ಹಾಗೆ. ಅದು 1000 ವರ್ಷದ ಯಾಗ ಹೇಗೆ? ಅದು ತಂತು. ತಂತು ಅಂದರೆ ಒಬ್ಬ ಯಜಮಾನ ಯಾಗ ಮಾಡ್ತಾ ಇರ್ತಾನೆ, ಅವನ ಮಗನೂ ಕೂಡ ಉಪನಯನ ಆದಮೇಲೆ ಆತನೂ ಕಂಕಣ ಕಟ್ಕೊಂಡಿರ್ತಾನೆ. ಈ ಯಜಮಾನ ಮಧ್ಯದಲ್ಲಿ ತೀರಿ ಹೋದರೆ ಆಶೌಚವೇ ಇಲ್ಲ. ಯಾಕಂದರೆ ಕಂಕಣ ಬಂಧನ ಮಾಡಿಕೊಂಡು ತೀರಿ ಹೋದವಲ್ವ, ಅಲ್ಲಿ ಆಶೌಚ ಇಲ್ಲ, ಯಾಗ ಮುಂದುವರಿತಾ ಇರ್ತದೆ. ಇದಕ್ಕೆ ಸಂಸ್ಕಾರವನ್ನು ಮಾಡ್ತಾರೆ. ಈ ಕ್ರಮದಲ್ಲಿ ನಡೆಯುವಂತಹ ಅನೇಕ ಯಜಮಾನಕವಾದಂತಹ ಯಾಗಕ್ಕೆ ಸತ್ರ ಅಂತ ಕರೀತಾರೆ. ಅದು ದೀರ್ಘಕಾಲ ನಡೆಯುವುದು. ಆದ್ದರಿಂದ ಅದರಲ್ಲಿ ವಂಶ ವಿಸ್ತಾರವೂ ಕೂಡ ಯಾಗದಲ್ಲಿ ಭಾಗಿಯಾಗುವುದರಿಂದ ಅಂತಹ ಯಾಗ ತಂತು. ಆ ಯಾಗವನ್ನು ನಿರ್ವಹಿಸುವ ಯಾಗ ಸಂಸ್ಥಿತ ಭಗವಂತ ರೂಪ ತಂತು. ಆ ತಂತುವನ್ನು ನಡೆಸಬೇಕಾದರೆ 2 ರೀತಿಯ ಅನ್ನ ಬೇಕು. ಈಗ ನಾನು ಹೇಳಿದ ಹಾಗೆ ಸ್ವತಃ ಯಜಮಾನ ಪತ್ನಿಯೇ ಸೇರಿ ಕುಟ್ಟಿ ಮಾಡಿದಂತಹ ಅನ್ನ. ಕುಟ್ಟುವುದಕ್ಕೂ ಮಂತ್ರ ಇದೆ, ಅವಹನನ ಮಂತ್ರ ಅಂತ ಅದಕ್ಕೆ ಹೆಸರು. ಅದನ್ನು ಮಾಡಿದ ಅನ್ನ. ಈ ಅನ್ನ ಅದು ದೇವ ಅನ್ನ ಅಂತ ಅದನ್ನು ಕರೀತಾರೆ. ಇದಕ್ಕೆ ಸಂಸ್ಕೃತದಲ್ಲಿ ಊರ್ಜ ಅಂತ ಹೆಸರು. ಊರ್ಜ ಅನ್ನ ಅಂತ ಹೇಳಿದರೆ ದೇವತೆಗಳಿಗೆ ಆಹುತಿ ಕೊಡುವ ಅನ್ನ ಅಂತ. ಮತ್ತೊಂದು ರೀತಿಯ ಅನ್ನ ಮಾಡಲಿಕ್ಕಿದೆ. ಅದಕ್ಕೆ ಈ ಮಡಿಕೆ ಆಗುವುದಿಲ್ಲ, ಅದನ್ನು ಮಾಡುವುದಕ್ಕೆ ಬೇರೆಯೇ ಪಾತ್ರೆ ಆಗಬೇಕು. ಅದು ಕಂಚಿನ ಪಾತ್ರೆ, ಕಾಂಸ್ಯಮಯಂ ಪಾತ್ರ ಅಂತ ಕಂಚಿನ ಪಾತ್ರೆ. ಅದರಲ್ಲಿ ಮುಸುರೆಯಾಗದೇ ಇರುವ ಹಾಗೆ ಬೇಕಾದರೂ ಮಾಡ್ಬೋದು. ಮುಸುರೆಯಾಗದೇ ಇರುವ ಹಾಗೆ ಮಾಡುವುದು ಹೇಗೆ ಅಂದರೆ, ಒಂದು ಮಡಿಕೆಯಲ್ಲಿ ಮೊದಲು ನೀರು ಅವರು ಬಿಸಿ ಮಾಡಿಕೊಳ್ಬೇಕು. ಬಿಸಿಯಾದ ಕುದಿಯುವ ನೀರು ಮಡಿಕೆಯಲ್ಲಿ ಕುದಿತಾ ಇದ್ದ ಹಾಗೆ ಆ ಮಡಿಕೆಯನ್ನು ಇರಿಸಿರ್ತಾರೆ. ಈ ಕಡೆ ಆ ನೀರು ಕುದಿಯುವುದಕ್ಕಿಂತ ಒಂದು ಪ್ರಹರದಷ್ಟು ಮುಂಚೆ ಒಂದು ಕಂಚಿನ ಪಾತ್ರೆಯನ್ನು ಬೆಂಕಿಯಲ್ಲಿ ಇಟ್ಟಿರ್ತಾರೆ. ಆ ಬೆಂಕಿಯಲ್ಲಿದ್ದ ಕಂಚಿನ ಪಾತ್ರೆ ಕೆಂಪಾಗಿರ್ತದೆ. ಅಷ್ಟು ಬೆಂಕಿಯೋ ಕಂಚೋ ಅಂತ ಗೊತ್ತಾಗದೇ ಇರುವ ಹಾಗೆ ಅದು ಕೆಂಪಾಗಿರ್ತದೆ. ಅದಕ್ಕೆ ಏನು ಹಾಕಲಿಕ್ಕಿಲ್ಲ, ಬರೀ ಪಾತ್ರೆಯನ್ನಷ್ಟೇ ಬಿಸಿ ಮಾಡುವುದು. ಇಷ್ಟು ಬಿಸಿಯಾದ ಪಾತ್ರೆಗೆ ಆ ಪಾತ್ರೆಯನ್ನು ತೆಗೆದು ಅದಕ್ಕೆ ಒಂದು ಸಂದಂಶ ಅಂತ ಇದೆ. ಸಂದಂಶ ಅಂದರೆ ಒಂದು ಇಕ್ಕುಳ ಅಂತ ಕರೀತಾರೆ. ಅದು ಮರದ ಸಂದಂಶ. ಆ ಮರದ ಸಂದಂಶದಲ್ಲಿ ತೆಗೆದು ಕೆಳಗಿಡಬೇಕು. ಈ ಕಡೆ ಮಡಿಕೆಯಿಂದ ನೀರು ತೆಗೆದು ಕೆಳಗಿಡಬೇಕು. ಈ ಕಡೆ ಅಕ್ಕಿ ಬೇರೆ ಇದೆ, ಅಕ್ಕಿ ಸಿದ್ಧವಾಗಿದೆ. ಸಿದ್ಧವಾದ ಅಕ್ಕಿಯನ್ನು ಪಾತ್ರೆಗೆ ಹಾಕಿ ಈ ನೀರನ್ನು ಹಾಕಬೇಕು. ಸುಮ್ಮನೆ ತಾವು ತಮ್ಮ ಕೆಲಸದಲ್ಲಿ ತೊಡಗಬೇಕು. ಕೆಲಸ ಮುಗಿದು ಅದು ನೋಡಿದರೆ ಅದು ಅನ್ನ ಆಗಿರ್ತದೆ. ಇದಕ್ಕೆ ಮುಸುರೆ ಅಲ್ಲದ ಅನ್ನ ಅಂತ ಇದೆ. ಮುಸುರೆ ಯಾಕಾಗಲಿಲ್ಲ ಅಂದರೆ ಬೆಂಕಿಯಲ್ಲಿ ಬೇಯಿಸಲೇ ಇಲ್ಲ, ಇಷ್ಟೇ. ಬೆಂಕಿಯಲ್ಲಿ ಬೇಯಿಸಿದರೆ ಅಲ್ವಾ ಮುಸುರೆ ಆಗುವುದು. ಇದು ಪಾತ್ರೆಯನ್ನು ಬೆಂಕಿಯಿಂದ ತೆಗೆದಿಟ್ಟಿದ್ದೇವೆ, ಅದು ಬೆಂಕಿಯೇ, ಅದು ಬೆಂಕಿಯ ಪಾತ್ರೆ. ಇದು ಕುದಿತಾ ಇರುವ ನೀರು. ಅದು ಮಡಿಕೆಯಲ್ಲಿ ನೀರು ಕುದಿತಾ ಇದ್ದರೆ ನೀವು ತೆಗೆದಿಟ್ಟ ಮೇಲೆ 5 ನಿಮಿಷ ಕುದಿತಾ ಇರ್ತದೆ. ನಿಮ್ಮ ಈ ಪಾತ್ರೆಗಳಲ್ಲೆಲ್ಲ ತೆಗೆಯುವುದಕ್ಕಿಂತ ಮುಂಚೆ ಕುದಿಯುವುದು ನಿಂತು ಹೋಗಿರ್ತದೆ.
ಇದು ಹಾಗಲ್ಲ, ಮಡಿಕೆಯ ನೀರು ತೆಗೆದ ಮೇಲೆ 5 ನಿಮಿಷ ಕುದೀತಾ ಇರ್ತದೆ. ಆ ಕುದಿಯುವ ನೀರನ್ನು ಅದಕ್ಕೆ ಹಾಕಿದರೆ ಅದರಲ್ಲಿರುವ ಬಿಸಿಯಲ್ಲಿ ಅದು ಬೇಯ್ತದೆ, ಸಾವಕಾಶವಾಗಿ ಬೇಯ್ತಾ ಇರ್ತದೆ. ಇಂತಹ ಅನ್ನ, ಈ ಅನ್ನಕ್ಕೆ ಈ ಪಿತೃಗಳಿಗೆ ಮಡಿ ಜಾಸ್ತಿ ಅಲ್ಲ, ಅವರಿಗೆ ಮುಸುರೆ ಅಲ್ಲದ ಅನ್ನ, ಅದಕ್ಕೆ ಈಶಾ ಅಂತ ಹೆಸರು. ಆ ಈಶಾ ಅಲ್ಲ, ನಾನು ಆ ಕಡೆ ಈ ಕಡೆ ಮಾಡಿದೆ, ಅದಕ್ಕೆ ಊರ್ಜಾ ಅಂತ ಹೆಸರು. ಊರ್ಜಾ ಅಂದರೆ ಅದು ಪಿತೃನ್ನ. ಈಶಾಂ ದೇವಾನ್ನ ಮುದ್ದಿಷ್ಟಂ, ಇಶೇತ್ವ ಊರ್ಜೇತ್ವ, ಯಜುರ್ವೇದ ಶುರುವಾಗುವುದು ಹಾಗೆ. ಪಿತೃನ್ನದಿಂದ ಮತ್ತು ದೇವಾನ್ನದಿಂದ ನೀನು ದೇವತೆ ಮತ್ತು ಪಿತೃಗಳನ್ನು ಆರಾಧನೆ ಮಾಡು ಅನ್ನುವುದರಿಂದ ಯಜುರ್ವೇದ ಪ್ರಾರಂಭ ಆಗ್ತದೆ. ಆದ್ದರಿಂದ ಆ ಈಶವೆಂಬ ಅನ್ನ ಏನಿದೆ, ಮುಸುರೆ ಅಲ್ಲದ ಅನ್ನ ಉಂಟಲ್ಲ, ಅಲ್ಲ, ಊರ್ಜಾ ಅನ್ನುವ ಅನ್ನ ಏನಿದೆ, ಮುಸುರೆ ಅಲ್ಲದ ಅನ್ನ, ಆ ಅನ್ನದಲ್ಲಿ ದೇವರು ಊರ್ಜಾ ಅನ್ನುವ ರೂಪದಲ್ಲಿದ್ದಾನೆ. ಅದರಿಂದ ಅದಕ್ಕೆ ಊರ್ಜಾ ಅಂತ ಹೆಸರು. ಇದಕ್ಕೆ ಈಶಾ ಅಂತ ಯಾಕೆ ಹೆಸರು? ದೇವಾನ್ನಕ್ಕೆ ಅದರಲ್ಲಿ ಈಶಾ ಎಂಬ ರೂಪದಲ್ಲಿ ದೇವರು ಇರುವುದರಿಂದ ಅದಕ್ಕೆ ಈಶಾ ಅಂತ ಹೆಸರು. ಆದ್ದರಿಂದ ಇಲ್ಲಿ ಉಲ್ಲೇಖ ಮಾಡ್ತಾರೆ, ನಮ ಊರ್ಜೆ ಈಶೇ ತ್ರಯ್ಯಾ ಪತಯೇ ಯಜ್ಞರೇತಸೇ ಊರ್ಜೆ ನಮಃ. ಆ ಊರ್ಜದಲ್ಲಿ ನಿಂತಹ ಭಗವಂತನಿಗೆ, ದೇವಾನ್ನ ಸಂಸ್ಥಿತನಾದ ಭಗವಂತನಿಗೆ ನಮಸ್ಕಾರ. ಈಶೇ, ಈಶಾನ್ನದಲ್ಲಿ, ಈಶೇತ್ವ ಊರ್ಜೇತ್ವ ಅಂದರೆ ಈಶಾ ಅಂದರೆ ದೇವಾನ್ನ, ದೇವಾನ್ನದಲ್ಲಿ ಸಂಸ್ಥಿತ ಭಗವಂತನಿಗೆ ನಮಸ್ಕಾರ. ಊರ್ಜಾ ಅಂತ ಹೇಳಿದರೆ ಪಿತೃನ್ನ, ಪಿತೃನ್ನದಲ್ಲಿ ಸಂಸ್ಥಿತನಾದ ಭಗವಂತನಿಗೆ ನಮಸ್ಕಾರ. ಅದು ನಮ್ಮ ಶ್ರಾದ್ದದಲ್ಲಿ ಮುಸುರೆ ಇಲ್ಲ ಅಂತ ಒಂದು ಬಂದಿದೆ ಹಿಂದಿನಿಂದ. ಆ ಪಿಂಡದ ಅಡಿಯಲ್ಲಿದ್ದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿಕ್ಕಿದೆ. ಮುಸುರೆ ಇಲ್ಲ, ನಡೀತದೆ ಅಂತ. ಮುಸುರೆ ಇಲ್ಲ ಅಂದರೆ ಈ ಕಾರಣದಿಂದ ಬಂದಿರುವ ಸಾಧ್ಯತೆ ಇರಬಹುದು. ಆದರೆ ಸ್ಮಾರ್ತದಲ್ಲಿ ಅಷ್ಟೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಕಂಚಿನ ಪಾತ್ರೆ ತಂದು ಬಿಸಿ ಮಾಡಿ ಇಟ್ಟರೆ ಕೊನೆಗೆ ನೀವು ಫ್ಯಾನ್ ಹಾಕಿ ಇಡುವುದಲ್ವಾ, ಅದು ಬಿಸಿ, ಅದು ಬೇಯುವುದೇ ಇಲ್ಲ. ಅದನ್ನ ಬೇಯುವುದು ಸ್ವಲ್ಪ ಕಷ್ಟ ಇದೆ. ಅಥವಾ ಬದರಿಯಲ್ಲಿ ಹೋಗಿ ನಾನು ಶ್ರಾದ್ದ ಮಾಡ್ತೇನೆ ಅಂತ ಕಂಚಿನ ಪಾತ್ರೆ ಇಟ್ಟು ನೀರು ಹಾಕಿದರೆ ನಿಮ್ಮ ನೀರು ಕುದಿಯುವುದೇ ಇಲ್ಲ. ಆದ್ದರಿಂದಾಗಿ ಅಲ್ಲಿ ಹಿಟ್ಟಿದ್ದು ನಡೀತದೆ ಅಂತ ಆಮೇಲೆ ಬಂದದ್ದು. ಹಿಟ್ಟಿನ ಪಿಂಡ ಪ್ರದಾನ ಆದರೂ ಸಾಕಾಗ್ತದೆ. ಅದು ಶಮೀಪತ್ರ ಪ್ರಮಾಣೇನ ಪಿಂಡಂ ದದ್ಯಾದ ಗಯಾಶಿರೇ. ಗಯಾಶಿರ ಅನ್ನುವ ಪ್ರದೇಶದಲ್ಲಿ ನಿಮಗೆ ದೊಡ್ಡ ಪಿಂಡ ಮಾಡಲಿಕ್ಕೆ ಆಗದೆ ಹೋದ್ರು ಶಮೀಪತ್ರ ಎಷ್ಟು ದೊಡ್ಡದಿದೆಯೋ ಅಷ್ಟು ಬುಟ್ಟ ಪಿಂಡ ಮಾಡಿಟ್ರೂ ಸಾಕಾಗ್ತದೆ. ಪಿತೃಗಳಿಗೆ ಅಷ್ಟು ಪ್ರೀತಿ ಆಗ್ತದೆ. ಹೀಗೆಲ್ಲ ಭಾವಗಳು ಬಂದದ್ದು ಈ ಮುಸುರೆ ಇತ್ಯಾದಿಗಳ ವ್ಯವಸ್ಥೆಯ ದೃಷ್ಟಿಯಿಂದಲೇ ಬಂದಿರುವಂಥದ್ದು ಅಂತ ಕಾಣಿಸ್ತದೆ. ನಮ ಊರ್ಜೆ ಇಶೇ ತ್ರಯ್ಯಾ, ಊರ್ಜಸ್ಸು, ಊರ್ಜಾನ್ನ ಮತ್ತು ಈಶಾನ್ಯದಲ್ಲಿ ನಿಂತಹ ಭಗವಂತನಿಗೆ ನಮಸ್ಕಾರ. ತ್ರಯ್ಯಾ ಪತಯೇ, ತ್ರಯಿ ಅಂದರೆ 3 ವೇದಗಳು. ಋಗ್ಯಜು ಸಾಮಗಳಿಗೆ ತ್ರಯಿ ಅಂತ ಹೆಸರು. ನಾನು ಆಗ 4 ವೇದಗಳನ್ನು ಹೇಳಿದೆ, ಋಗ್ಯಜು ಸಾಮ ಅಥರ್ವ ಅಂತ. ನಿಜವಾಗಿ ವೇದ 3 ಇರು. ಆಮೇಲೆ ವೇದವ್ಯಾಸರು 4ನೆಯದ್ದಾದ ವೇದವನ್ನು ಅದಕ್ಕೆ ಜೋಡಿಸಿ ಇಟ್ಟದ್ದು, 4 ವೇದ ಆದದ್ದು. ಇರುವುದು 3. 3ನೇ ವೇದದ ಕೆಲವು ಭಾಗಗಳನ್ನು ಅಥರ್ವ ಅಂತಕ್ಕಂತಹ ಮಹರ್ಷಿ ಅಂಗಿರಸ್ ಅನ್ನುವ ಮಹರ್ಷಿಗಳ ಜೊತೆಗೆ ಸೇರಿಕೊಂಡು ಒಂದು ಪ್ರತ್ಯೇಕೀಕರಿಸಿ. ಯಾಕೆ ಅಂತ ಹೇಳಿದರೆ, ಮನುಷ್ಯ ಬ್ರಾಹ್ಮಣನಾಗಿ ವೇದಾಧ್ಯಯನದಲ್ಲಿ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ, ಬದುಕುವಲ್ಲಿ ಬರತಕ್ಕಂತಹ ಸಮಸ್ಯೆಗಳಿಗೆ ಅಸ್ತ್ರ ಸ್ವರೂಪದಿಂದ ಬಳಸಿಕೊಳ್ಳುವುದಕ್ಕೋಸ್ಕರ ಅಂತ ಒಂದು ಕೆಲವು ವೇದಗಳನ್ನು ಪ್ರತ್ಯೇಕೀಕರಿಸಿದ್ದು. ಅದಕ್ಕೆ ಅಥರ್ವ ವೇದ ಅಂತ ಹೆಸರು. ಅದರಲ್ಲಿ ತಿನ್ನುವುದಕ್ಕೆ ಅನ್ನ ಸಿಗದೆ ಹೋದರೆ ಕೆಲವು ಸೂಕ್ತ ಇದೆ. ಆ ಸೂಕ್ತ ಪಠನ ಮಾಡಿತು ಅಂತಾದರೆ ಅವರಿಗೆ ತಾನಾಗಿ ಧಾನ್ಯ ಮನೆಗೆ ಬಂದು ಬೀಳ್ತದೆ. ಮತ್ತೊಬ್ಬರು ಸಿಕ್ಕಾಬಟ್ಟೆ ಉಪದ್ರ ಮಾಡ್ತಾರೆ, ಇವನು ವೇದ ಪಾರಾಯಣ ಮಾಡ್ತಾ ಇದ್ರೆ ಪಕ್ಕದಲ್ಲಿ TV ಜೋರಿಡ್ತಾರೆ ಅಂತಾದರೆ ಆಗ ಕೆಲವು ಸೂಕ್ತ ಇದೆ. ಆ ಸೂಕ್ತ ಹೇಳಿದರೆ ಆಮೇಲೆ TVಯಲ್ಲಿ ಆನ್ ಆಗುವುದೇ ಇಲ್ಲ. ಇಂಥ ಸೂಕ್ತಗಳೆಲ್ಲ ಉಂಟು. ಇದಕ್ಕೆ ಆಥರ್ವಣ ಮಂತ್ರಗಳು ಅಂತ ಕರೀತಾರೆ. ಈ ಮಂತ್ರಗಳೆಲ್ಲ ಯಾಕೆ? ಅವನು ತನ್ನ ಅಧ್ಯಾಪನಗಳಲ್ಲಿ ಬರುವ ವಿಘ್ನಗಳನ್ನು ಅಥವಾ ಸನಾತನ ಧರ್ಮಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವುದು. ಶೇನಯಾಗ ಮೊದಲಾದದ್ದೆಲ್ಲ ಆಥರ್ವಣ ವಿಧಾನದಲ್ಲೇ ಬರತಕ್ಕಂಥದ್ದು. ಈ ಉಚ್ಚಾಟನ, ಮಾರಣ, ಸ್ತಂಭನ, ವಿಷಪ್ರಯೋಗ, ಚೂರ್ಣ ಪ್ರಯೋಗ, ಅದಕ್ಕೆ ಬೇಕಾದಂತಹ ಮಂತ್ರಗಳು ಇವೆಲ್ಲವೂ ಕೂಡ ಅಥರ್ವ ವೇದದಲ್ಲಿ ಇರತಕ್ಕಂಥದ್ದು. ಹಸುಗಳು ಹೆಣ್ಣು ಕರು ಹಾಕ್ತಾನೇ ಇಲ್ಲ ಅಂತಾದರೆ ಆವಾಗ ಅದಕ್ಕೂ ಮಂತ್ರ ಇದೆ, ಅಥರ್ವಣ ವೇದದ ಮಂತ್ರ. ಅದರಿಂದ ಆಮೇಲೆ ಅವರ ಮನೆಯಲ್ಲಿ ಹಸುಗಳೆಲ್ಲ ಹೆಣ್ಣು ಕರುವನ್ನೇ ಹಾಕುವುದಕ್ಕೆ ಶುರು ಮಾಡ್ತಾರೆ. ಇಂತಹ ಮಂತ್ರಗಳನ್ನೆಲ್ಲ ಜೋಡಿಸಿ ಇಟ್ಟಂತಹ ಸಿದ್ಧಿಯ ಮೂಲಕ ಫಲ ಕೊಡತಕ್ಕಂತಹ ಮಂತ್ರಗಳನ್ನು ಆಥರ್ವಣ ಮಂತ್ರಗಳು ಅಂತ ಕರೆದು ಅದಕ್ಕೆ 4ನೆಯ ವೇದದ ಸ್ಥಾನವನ್ನು ವೇದವ್ಯಾಸರು ಪರಿಕಲ್ಪಿಸಿಕೊಟ್ಟರು. ವೇದ ಅದು ಮೂಲತಃ 3 ಏನು? ಗದ್ಯಾತ್ಮಕ, ಪದ್ಯಾತ್ಮಕ, ಗಾನಾತ್ಮಕ ಅಂತ ಹೇಳುವ 3 ವೇದಗಳು. ಶಬ್ದ ಸಾಹಿತ್ಯದಲ್ಲಿ ಬಗೆಗಳೇ 3 ಅಲ್ವಾ? ಪದ್ಯ ಅನ್ನೋದು ಒಂದು ಬಗೆ, ಗದ್ಯ ಅನ್ನೋದು ಮತ್ತೊಂದು ಬಗೆ. ಗದ್ಯವಾಗಲಿ ಪದ್ಯವಾಗಲಿ ಅದಕ್ಕೆ ಆಲಾಪನೆಯನ್ನು ಸೇರಿಸಿ ಹೇಳುವಂಥದ್ದು 3ನೇ ಬಗೆ. ಶಬ್ದ ಸಾಹಿತ್ಯದಲ್ಲಿ 3:
ಪದ್ಯ ಗದ್ಯ ಗಾನ ಅನ್ನೋದು ಮೂರು ಇರತಕ್ಕಂಥದ್ದು. ಅದರಲ್ಲಿ ಋಗ್ವೇದ ಅಂತ ಹೇಳಿದರೆ ಪದ್ಯಾತ್ಮಕವಾದ ವೇದ, ಅದಕ್ಕೆ ಛಂದಸ್ಸು ಇರ್ತದೆ, ಛಂದೋಬದ್ಧವಾದ. ಹೇಗೆ ಕನ್ನಡದಲ್ಲಿ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕಂದ, ವಿಲಾಸಿನಿ ಮೊದಲಾದಂತಹ ಕ್ರಮದಲ್ಲಿ, ಅಥವಾ ರಗಳೆಗಳು, ಸಾಂಗತ್ಯಗಳು ಮೊದಲಾದ ವಿಧಾನದಲ್ಲಿ ಹೇಗೆ ಪದ್ಯಗಳಿದ್ದಾವೆ, ಹಾಗೆ ವೇದದಲ್ಲಿ ಗಾಯತ್ರಿ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು, ಪಂಕ್ತಿ, ಜಗತಿ, ಅತಿಧೃತಿ, ಶಕ್ವರಿ, ಪ್ರಕೃತಿ ಮೊದಲಾದ ಛಂದಸ್ಸುಗಳಲ್ಲಿರ್ತಕ್ಕಂತಹ ಮಂತ್ರಗಳು. ಇದು ಋಗ್ವೇದ ಅಂತ ಕರೆಸಿಕೊಂಡಿದೆ. ಋಕ್ ಅಂದ್ರೇನೆ ಪದ್ಯ ಅಂತ ಅರ್ಥ. ಯಜುಸ್ ಅಂದರೆ ನಿಗದ, ಗದ್ಯ ಅಂತ ಅರ್ಥ. ಯಜುರ್ವೇದ ಅಂದರೆ ಅದು ಗದ್ಯ ಸ್ವರೂಪದಲ್ಲಿ ಇರ್ತದೆ. ದೇವರನ್ನು ಕೊಂಡಾಡ್ತಕ್ಕಂತಹ ಯಜ್ಞಯಾಗಗಳನ್ನು ಹೇಳುವ ಗದ್ಯ ಭಾಗದ ಸ್ಥಿತಿ. ಸತ್ಯಂ ವದ ಧರ್ಮಂಚರ ಇದೆಲ್ಲ ಯಜುರ್ವೇದದಲ್ಲಿ ಬರುವುದು. ಅದು ಪದ್ಯ ಅಲ್ಲ, ಅದು ಗದ್ಯ. ಹಾಗೆಯೇ ಗಾನ ರೂಪದಲ್ಲಿರುವಂತಹದ್ದಕ್ಕೆ ಸಾಮ ಅಂತ ಹೆಸರು. ವಿಶೇಷ ಅಂದರೆ ಈ ಮೂರೂ ಕೂಡ ಅಕಾರದಿಂದ ಶುರುವಾಗಿ ಉಕಾರದಲ್ಲಿ ಮುಗಿತದೆ. ಋಗ್ವೇದದ ಅಕ್ಷರ ಆ, ಯಜುರ್ವೇದದ ಅಕ್ಷರ ಈ, ಸಾಮವೇದದ ಅಕ್ಷರ ಅಲ್ಲ, ಸಾಮವೇದದ ಗಾನ ಅನ್ನೋದು ಗಾನದ ಸಂಬಂಧ. ವಸ್ತುತಃ ಯಜುರ್ವೇದ ಈಯಲ್ಲಿ ಶುರುವಾಗ್ತದೆ, ಅದು ಊನಲ್ಲಿ ಮುಗಿಯುತ್ತೆ. ಆದ್ದರಿಂದ ಯಜುರ್ವೇದದ ಅಕ್ಷರ ಈ ಹೇಗೋ ಊ ಕೂಡ ಆಗುತ್ತೆ, ಯಾಕಂದರೆ ಉಕಾರದಲ್ಲಿ ಮುಗಿಯುವಂಥದ್ದು ಯಜುರ್ವೇದ. ಹಾಗಾಗಿ ಆ ಉ ಮ ಅನ್ನೋದು ಓಂಕಾರ ಅಂತ ಕರೆಸಿಕೊಳ್ತದೆ. ಅದು ವೇದತ್ರಯದ ಬೀಜ ಅಂತ ಕರೆಸಿಕೊಂಡಿದೆ. ಋಗ್ವೇದ ಅಗ್ನಿಮೀಳೆ ಪುರೋಹಿತಂ ಅಂತ ಅಕಾರದಿಂದ ಶುರುವಾಗ್ತದೆ. ಹಾಗೆಯೇ ನೋಡ್ತಾ ಹೋದರೆ ಋಗ್ವೇದದ 10,552 ಮಂತ್ರಗಳು, ಅದಕ್ಕೆ ಋಕ್ ಸಂಹಿತ ಅಂತ ಹೆಸರು. ಕೊನೆಯ ಮಂತ್ರದಲ್ಲಿ ಸಮಾನೀವ ಆಕೂತಿಹಿ ಅಂತ ಅದು ಪ್ರಾರ್ಥನೆ ಮಾಡ್ತದೆ. ಲೋಕದ ಎಲ್ಲ ಜನರ ಮನಸ್ಸು ಏಕಮುಖವಾಗಿರಲಿ, ಅವರ ಅಭಿಪ್ರಾಯ ಒಂದೇ ರೀತಿಯಲ್ಲಿರಲಿ. ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ, ಅವರ ಒಳಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಪರರು ಬಂದಾಗ ಅವರು ಒಂದಾಗಲಿ ಅಂತ ಹೇಳುವ ಮಂತ್ರ ಅದು ಕೊನೆಯದ್ದು. ಸಮಾನೀವ ಆಕೂತಿಹಿ ಸಮಾನ ಹೃದಯಾರಿವಹ ಸಮಾನಮಸ್ತು ಓಮನೋ ಯಥಾ ಆವಸ್ಸು ಸಹಾಸತಿ. ಹೀಗೆ ಆಕಾರದಲ್ಲಿ ಶುರುವಾದ ಮಂತ್ರ ಸುಸಹಾಸತಿ ಅಂತ ಈಕಾರದಲ್ಲಿ ಮುಗಿತದೆ. ಆ ಇ ಅನ್ನುವುದು ಋಗ್ವೇದದ ಆದ್ಯಂತ ಅಕ್ಷರಗಳು. ಯಜುರ್ವೇದ ಈಕಾರದಲ್ಲೇ ಶುರುವಾಗ್ತದೆ. ಇಷೇತ್ವರ್ಜೇತ್ವ ವಾಯವಸ್ಥೋ ಪಾಯವಸ್ಥ ಅಂತ ಶುರುವಾಗ್ತದೆ. ಇಕಾರದಲ್ಲಿ ಶುರುವಾಗಿ ಅದು ಉಕಾರದಲ್ಲಿ ಮುಗಿತದೆ. ಸಮುದ್ರೋ ಬಂಧು ಅಂತ ಬಂಧು ಅನ್ನುವ ಉಕಾರದಲ್ಲಿ ಯಜುರ್ವೇದ ಮುಗಿತದೆ. ಹೀಗೆ ಆ ಮತ್ತು ಉ ಅಂದರೆ ಋಗ್ವೇದ ಯಜುರ್ವೇದ ಪೂರ್ತಿ ಸೇರಿತು ಅಂತ ಅರ್ಥ. ಆ ಉ ಎರಡು ಸೇರಿಸಿದರೆ ಏನಾಗ್ತದೆ? ಓ ಅಂತ ಆಗ್ತದೆ. ಸೂರ್ಯ ಉದಯ, ಆ ಉ ಸೇರಿ ಏನು ಗುಣ ಸಂಧಿ ಆಗ್ತದೆ. ಓ ಸೂರ್ಯೋದಯ ಅಂತ ಆದ ಹಾಗೆ ಇಲ್ಲಿ ಆ ಉ ಸೇರಿ ಓ ಅಂತ ಆಯ್ತು. ಆಮೇಲೆ ಸಾಮವೇದ ನೋಡೋಣ ಅಂದರೆ ಅದು ಋಗ್ವೇದ ಯಜುರ್ವೇದ ಬಿಟ್ಟರೆ ಬೇರೆ ಒಂದು ಮಂತ್ರವೂ ಅದರಲ್ಲಿ ಇಲ್ಲ ಸಾಮವೇದದಲ್ಲಿ. ಅದಕ್ಕೆ ಗಾನ ಸೇರಿಸಿದ್ದಷ್ಟೇ. ಈಗ ವಾತಾಪಿ ಗಣಪತಿ ಭಜೆ ಅನ್ನೋದು ಯಜುರ್ವೇದ, ಅದೇ ಯಜುರ್ವೇದದ ವಾತಾಪಿ ಅಂತ ಹೇಳಿದರೆ ಋಗ್ವೇದ. ಅದನ್ನು ವಾತಾಪಿ ಗಣಪತಿ ಅಂತ ಶುರು ಮಾಡಿ 1 ಗಂಟೆ ಅದನ್ನೇ ಬಿಡದೆ ಹೋದರೆ ಸಾಮವೇದ ಆಗ್ತದೆ ಅಷ್ಟೇ. ಒಂದು ಪದ್ಯ, ಒಂದು ಗದ್ಯ, ಮತ್ತೊಂದು ಗಾನ, ಇಷ್ಟೇ. ಅವ್ರು ಹಾಡ್ಲಿಕ್ಕೆ ಶುರು ಮಾಡಿದರೆ ಏನು ಹಾಡ್ತಾ ಇದ್ದಾರೆ, ಇವರಿಗೆ ಬಹುಶಃ ಮುಂದಿದ್ದು ಬರೋದು ಮಾತ್ರ ನಮಗೆ ಅನಿಸ್ತಾ ಇರ್ತಾರೆ. ಬಹುಶಃ ಇವರಿಗೆ ಮುಂದಿದ್ದು ಮರ್ತೋಗಿದೆ ಅನಿಸುತ್ತೆ, ಅದಕ್ಕೆ ಎಳೆದದ್ದನ್ನೇ ಎಳಿತಾ ಇದ್ದಾರೆ ಅಂತ ಅನಿಸ್ತಾ ಇರ್ತದೆ. ಆ ಸಂಗೀತ ಬಲ್ಲವರಿಗೆ ಅರ್ಥ ಆಗೋದು, ಅದು ಏನು ಎಳಿತಾ ಇದ್ದಾರೆ ಅಂತ ಗೊತ್ತಾಗೋದು ಅವರಿಗೆ ಮಾತ್ರ. ಹಾಗೆ ಈ ಗಾನ ಅನ್ನೋದು ಸಾಮವೇದದಲ್ಲಿ 7 ಸ್ತರದಲ್ಲಿ ಉಂಟು. ಎಷ್ಟು ರೀತಿಯಲ್ಲಿ ಸಾಮವನ್ನು ಹಾಡಬಹುದು ಅಂದರೆ 1, 2, 3 ಬಗೆ ಅಲ್ಲ. ಅದು ಸಹಸ್ರವರ್ತ್ಮ ಸಾಮವೇದ. ಸಾಮವೇದದಲ್ಲಿ 1,000 ರೀತಿಯ ಹಾಡುವ ಬಗೆಗಳಿದ್ದಾವೆ ಅಂತ ವೇದವ್ಯಾಸರು ಹೇಳ್ತಾರೆ. ಹಾಗಾಗಿ ಸಾಮ ಶಾಖೆಗಳು 1000, ಋಗ್ವೇದದ ಶಾಖೆಗಳು 24, ಯಜುರ್ವೇದದ ಶಾಖೆಗಳು 101, ಸಾಮವೇದದ ಶಾಖೆ 1,000 ಅಂತ, ಇಷ್ಟು ಶಾಖೆ. ಆಮೇಲೆ ಅಥರ್ವ ವೇದ ಅನ್ನೋ ಪ್ರತ್ಯೇಕ ಭಾಗವನ್ನು ಮಾಡಿ ಅದರಲ್ಲೂ ಒಂದು 24, ಒಂದು 12 ಶಾಖೆಯನ್ನು ಮಾಡಿ ವೇದವ್ಯಾಸರು ವ್ಯವಸ್ಥೆ ಮಾಡಿದ್ದು. ಒಟ್ಟು ಈ ತ್ರಯಿ ಇದೆ ಅಲ್ವಾ, ಆ ಉ ಸಾಮವೇದ ಶುರಾಗೋದು ಅಗ್ನ ಆ ಯಾ ಆಹಿ ವೀತಯೇ ಅಂತ ಅಕಾರದಲ್ಲಿ ಶುರುವಾಗ್ತದೆ. ಕೊನೆಗೆ ಬೃಹಸ್ಪತಿ ದದಾತು ಅಂತ ಉಕಾರದಲ್ಲಿ ಮುಗೀತದೆ. ಹಾಗಾದರೆ ಋಗ್ವೇದ ಯಜುರ್ವೇದ ಆ ಊನಲ್ಲಿ ಮುಗಿಯುತ್ತಾ, ಸಾಮವೇದವು ಆ ಊನಲ್ಲೇ ಮುಗಿಯುತ್ತೆ. ಹಾಗಾದರೆ ಸಾಮವೇದ ಏನು? ಓ. ಓ ಅನ್ನುವಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಇಷ್ಟೂ ಸೇರಿತು. ಆ ಸಾಮವೇದಕ್ಕೆ ಪ್ರತಿನಿಧಿಯಾಗಿ ಒಂದು ಅಕ್ಷರ ಬೇಕಲ್ಲ, ಅದಕ್ಕೋಸ್ಕರ ಮಕಾರ ಅಂದರೆ ಗಾನವನ್ನು ಪ್ರತಿನಿಧಿಸ್ತಕ್ಕಂಥ ಅನ್ನೋದು ಸೇರಿತು. ಈ ಓಂ ಅನ್ನೋದೇನಿದೆ ಅದು ಓಮು ಅಂತ ಮಕಾರ ಅಲ್ಲ, ಆ ಕೊನೆಯ ಮಕಾರ ಅದು ಗಾನಾತ್ಮಕವಾದ ಮಕಾರ. ಅಂದರೆ ಓಂ ಅನ್ನುವ ನಾದದಲ್ಲಿ ಋಗ್ಯಜು ಸಾಮಗಳ ಮೂಲ ಇದೆ, ಆದ್ದರಿಂದ ಅದನ್ನು ಬೀಜ ಅಂತ ಕರೀತಾರೆ.
ವೇದ ಬೀಜ. ವೇದ ಬೀಜವಾದಂತಹ ಓಂಕಾರಕ್ಕೂ ತ್ರಯಿ ಅಂತ ಹೆಸರು. ಯಾಕಂದರೆ ಅದರಲ್ಲಿ 3 ವೇದದ 3 ಅಕ್ಷರಗಳಿದ್ದಾವೆ ಅನ್ನುವ ಕಾರಣದಿಂದ. ಈ 3 ಅಕ್ಷರವೇ ವಿಸ್ತಾರವಾಗ್ತಾ ಅದು 3 ಹಂತದ ವ್ಯಾಹೃತಿ ಮಂತ್ರವಾಗ್ತದೆ. ವ್ಯಾಹೃತಿಗೂ ತ್ರಯಿ ಅಂತ ಹೆಸರು. ಆ ವ್ಯಾಹೃತಿಯ ವಿಸ್ತಾರವೇ 3 ಪಾದವುಳ್ಳಂತಹ ಗಾಯತ್ರಿ ಮಂತ್ರ, ತ್ರಿಪದಾ ಗಾಯತ್ರಿ ಆಗ್ತದೆ. ಅದಕ್ಕೂ ತ್ರಯಿ ಅಂತ ಹೆಸರು. ತ್ರಿಪದಾ ಗಾಯತ್ರಿ ವಿಸ್ತಾರವಾಗ್ತಾ ತ್ರಿವರ್ಗಾತ್ಮಕವಾದ ಪುರುಷ ಸೂಕ್ತ ಆಗ್ತದೆ. 5, 5, 6 ಅಂತ ಹೇಳ್ತಕ್ಕಂಥ 16 ಮಂತ್ರದ ತ್ರಿವರ್ಗಾತ್ಮಕ ಸೂಕ್ತ, ಅದಕ್ಕೂ ತ್ರಯಿ ಅಂತ ಹೆಸರು. ಆ ಪುರುಷ ಸೂಕ್ತದ 3 ವರ್ಗದ ವಿಸ್ತಾರವೇ ಋಗ್ಯಜು ಸಾಮ ಅಂತ ಹೇಳ್ತಕ್ಕಂತಹ ವೇದ, ಅದಕ್ಕೂ ತ್ರಯಿ ಅಂತ ಹೆಸರು. ಆ ಭಗವಂತನಿಗೆ, ಆ 3 ವೇದವನ್ನು ನಿಯಂತ್ರಿಸುವ ದೇವರಿಗೆ ತ್ರಯ್ಯಾಹ ಪತಯೇ, ತ್ರಯಿ ಅನಿಸಿದ ವೇದಗಳ ಪತಿ. ವೇದಗಳ ಪತಿ ಅಂದರೆ ಏನು? ವೇದ ಅಂತ ಹೇಳಿದರೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅನ್ನೋ 3 ಹೆಣ್ಣು ರೂಪ. ಆ ಹೆಣ್ಣು ರೂಪಗಳಿಗೆ ಪತಿಯಾಗಿ ಭಗವಂತ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ ಹೇಳುವ ಗಂಡು ರೂಪದಲ್ಲಿದ್ದಾನೆ. ಭಗವಂತ ಗಾಯತ್ರಿ ಅಂತ ಗಂಡು ರೂಪದಲ್ಲಿದ್ದಾನೆ. ಗಾಯತ್ರಿ, ಗಾಯತ್ರಿಣು, ಗಾಯತ್ರಿಣ ಅಂತ ಪುಲ್ಲಿಂಗದ ಶಬ್ದ ಋಗ್ವೇದದಲ್ಲಿ ಅದರ ಉಲ್ಲೇಖ ಇದೆ. ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಹಾಗೆ ಸಾವಿತ್ರಿ ಅನ್ನುವುದು ಹೆಣ್ಣು ರೂಪ, ಈ ಗಂಡಸಿಗೂ ಕೂಡ ಸಾವಿತ್ರಿ ಅಂತಲೇ ಹೆಸರು. ಸರಸ್ವತಿ ಅಂತ ಹೆಣ್ಣು ರೂಪ, ಆ ಗಂಡಸಿಗೂ ಸಾವಿತ್ರಿ, ಸರಸ್ವತಿ ಅಂತಲೇ ಹೆಸರು. ಈಗ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅನ್ನುವ ತ್ರಿಸಂಧ್ಯಾದಲ್ಲಿ ಭಗವಂತ ಸಂಧ್ಯಾತ್ರಯ ರೂಪದಿಂದ ನಿಂತು ತ್ರಯೀಪತಿ ಅಂತ ಕರೆಸಿಕೊಂಡಿದ್ದಾನೆ. ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ಋಗ್ವೇದದ ಕೆಲಸ, ಮಧ್ಯಾಹ್ನ ಸೂರ್ಯ ಮಧ್ಯ ಸಂಧ್ಯೆಯಲ್ಲಿ ನೆತ್ತಿಯಲ್ಲಿರಬೇಕಾದ್ರೆ ಯಜುರ್ವೇದದ ಕೆಲಸ, ಸಾಯಂಕಾಲ ಸೂರ್ಯಾಸ್ತ ಆಗುವ ಹೊತ್ತಿಗೆ ಸಾಮವೇದದ ಕೆಲಸ ಮಾಡಬೇಕಂತೆ. ಬೆಳಗ್ಗೆ ಋಗ್ವೇದದ ಹೋತೃವಿನ ಕೆಲಸ, ಮಧ್ಯಾಹ್ನ ಅಧ್ವರ್ಯುವಿನ ಕೆಲಸ, ಸಾಯಂಕಾಲ ಉದ್ಗಾತೃವಿನ ಕೆಲಸ. ಅದಕ್ಕೆ ಭಜನೆ ಮಾಡುವುದೆಲ್ಲ ಸಾಯಂಕಾಲ ಬಂದದ್ದು ಇದಕ್ಕೋಸ್ಕರ. ಇಲ್ಲಿ ಹೋದರೆ ಬೆಳಗ್ಗೆ ದುಗುಳ್ಳೆ ಭಜನೆ ಮಾಡಿದರೆ ಆ ಮೈಕ್ಗಳಿಗಿಂತ ಜೋರಾಗಿ ಕೇಳಿಸಿಬಿಟ್ಟಿತ್ತು ನಮಗೆಲ್ಲ. ಆದರೆ ನಮಗೆ ಹಾಗೆ ಬರಲಿಲ್ಲ, ಅದು ಸಾಯಂಕಾಲ. ಯಾಕಂದರೆ ಅದು ಸಾಮವೇದದ ಕಾರ್ಯಕ್ರಮ ಏನಿದ್ರು ಸಾಯಂಕಾಲ ಇರಬೇಕು. ಸಂಗೀತದ ಕಾರ್ಯಕ್ರಮ ಯಾವಾಗ ಇಟ್ಟುಕೊಳ್ತೇವೆ ನಾವು? ಬೆಳಗ್ಗೆದ್ದು ಭಜನಾ ಮಂಡಳಿಗಳಿಗೆ ಕಾರ್ಯಕ್ರಮ ಕೊಡುವುದಿಲ್ಲ, ಏನಿದ್ರು ಸಾಯಂಕಾಲ, ಭಜನೆ ಎಲ್ಲ ಸಾಯಂಕಾಲ ಅಂತ ಹೇಳ್ತೇವಲ್ಲ. ಅದು ಯಾಕೆ ಅಂತ ಹೇಳಿದರೆ ಸಾಮವೇದದ ಕೆಲಸ ಸಾಯಂಕಾಲ. ಮಧ್ಯಾಹ್ನದ ಕೆಲಸ ಏನು? ಇಷೇತ್ವೋರ್ಜೇತ್ವ, ಪಿತ್ರನ್ನ ಮತ್ತು ದೇವಾನ್ನಗಳನ್ನು ಕೊಡುವುದು, ಬ್ರಾಹ್ಮಣ ಭೋಜನ, ಸ್ವತಃ ಭೋಜನ, ದಾನ, ಇವೆಲ್ಲವೂ ಕೂಡ ಮಧ್ಯಾಹ್ನದ ಕೆಲಸ. ಬೆಳಗ್ಗಿನ ಕೆಲಸ ಏನು? ಹೋತೃ ಅಂದರೆ ಅಗ್ನಿಯಲ್ಲಿ ಆಹುತಿ ಕೊಡುವಂಥದ್ದು, ಅಥವಾ ಜಪಾನುಷ್ಠಾನ, ಧ್ಯಾನಾನುಷ್ಠಾನಗಳಲ್ಲಿ ತೊಡಗುವಂಥದ್ದು. ಇದು ಹೀಗೆ ಋಗ್ವೇದ, ಯಜುರ್ವೇದ, ಸಾಮವೇದಗಳ ಕೆಲಸವನ್ನು ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಎಂಬುದಾಗಿ ಯಜ್ಞದಲ್ಲಿ 3ಆಗಿ ವಿಭಾಗಿಸಿದ್ದಾರೆ. ಆದ್ದರಿಂದ ಈ 3 ವೇದಗಳನ್ನು ನಿಯಂತ್ರಿಸುವ ದೇವರಿಗೆ ತ್ರಯೀಪತಿ ಅಂತ ಹೆಸರು. ಇನ್ನೂ ಒಳಗೆ ಹೋದರೆ ಈ 3 ವೇದಗಳನ್ನು ನಿಯಂತ್ರಿಸುವುದಕ್ಕೆ ಲಕ್ಷ್ಮೀದೇವಿಗೆ 3 ರೂಪ ಇದೆ. ಆ 3 ರೂಪಕ್ಕೆ ತ್ರ್ಯಂಬಕ ಅಂತ ಹೆಸರು. ಲಕ್ಷ್ಮೀದೇವಿಯ 3 ರೂಪ. ಅಂಬಾ ಅಂದರೆ ತಾಯಿ, ವೇದಮಾತೆ, ಋಗುಮಾತೆ, ಯಜುರ್ಮಾತೆ, ಸಾಮಮಾತೆ ಅಂತ ಈ ಮಾತೆಯರು 3 ವೇದ ಮಾತೆಯರು. ಆ ಮಾತೆಯರಿಗೆ ತ್ರ್ಯಂಬಕ ಅಂತ ಹೆಸರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತ್ರ್ಯಂಬಕೆ ಅಂದರೆ 3 ವೇದಗಳ ತಾಯಿಯಾಗಿ ನಿಂತವಳೆ ಅಂತ ಅರ್ಥ. ವೇದತ್ರಯಾಭಿಮಾನಿನಿ, ಸಕಲ ವಾಂಗ್ಮನಸ ದೇವತೆಯಾದಂತಹ ಮಹಾಲಕ್ಷ್ಮಿಗೆ ತ್ರ್ಯಂಬಕ ಅಂತ ಹೆಸರು. ಆ ತ್ರಯಿ ಅನಿಸಿದ ತ್ರ್ಯಂಬಕೆ ಯಾರಿದ್ದಾಳೆ ಅವಳಿಗೆ ಪತಿನಿ. ಭಗವಂತನಿಗೆ ತ್ರ್ಯಂಬಕ ಅಂತ ಭಗವಂತನಿಗೂ ಹೆಸರಿದೆ. ತ್ರ್ಯಂಬಕೆಯ ಪತಿಯಾದ್ದರಿಂದ ಭಗವಂತ ತ್ರ್ಯಂಬಕ. 3 ಕಣ್ಣುಳ್ಳದ್ದಾದ್ದರಿಂದ ಅವನಿಗೆ ತ್ರ್ಯಂಬಕ ಅಂತ ಹೆಸರಲ್ಲ. ತ್ರ್ಯಂಬಕೆಯ ಪತಿ, ವೇದಮಾತೆಯರ ಅಭಿಮಾನಿನಿಯಾದಂತಹ ಮಹಾಲಕ್ಷ್ಮಿಗೆ ಭಗವಂತ ಪತಿ ಇದ್ದಾನೆ ಅನ್ನುವ ಕಾರಣದಿಂದ ಭಗವಂತ ತ್ರ್ಯಂಬಕಂ ಯಜಾಮಹೆ ಅನ್ನುವ ಮಂತ್ರದಿಂದ ಪ್ರತಿಪಾದ್ಯನಾಗ್ತಾನೆ ಅಂತ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ತ್ರಯ್ಯಾಹ ಪತಯೇ ಯಜ್ಞರೇತಸೇ. ತ್ರಯೀಪತಿ ಅನ್ನುವುದಕ್ಕೆ ಮತ್ತೊಂದು ಅರ್ಥ ವೇದಗಳನ್ನು ಸಂರಕ್ಷಣೆ ಮಾಡಿದವ. ಪತಿ ಅಂದರೆ ಏನು? ಪಾಲಕತ್ವಾದ ಪತಿ. ನಿಜವಾಗಿ ತೀ ಅಂತ ಎಲ್ಲಿಯಾದರೂ ಒಂದು ಶಬ್ದ ಬಂದರೆ ಅದು ಸ್ತ್ರೀಲಿಂಗದಲ್ಲಿ ಇರಬೇಕು. ಕ್ರಮ ಹಾಗೆ ಗತಿ, ಮತಿ, ದೃಷ್ಟಿ, ಶ್ರುತಿ ಏನೇ ಇರಲಿ, ಆ ತೀ ಅಂತ ಬಂದರೆ ಅದು ಸ್ತ್ರೀ. ಆದರೆ ಗಂಡಸರಿಗೆ ತೀ ಅನ್ನುವ ಶಬ್ದ ಕೊನೆಯಾಗುವ ಹೆಸರು ಇಡುವುದಕ್ಕೆ ಅವಕಾಶ ಇಲ್ಲ. ನಮ್ಮ ಇವನು ಮತಿ ಅಂತ ಒಬ್ಬ ಹುಡುಗನಿಗೆ ಮತಿ ಇಲ್ಲ, ಅವನಿಗೆ ಏನಿರುವುದಾದರೂ ಸುಮತಿ ಅಂತ ಕಷ್ಟಪಟ್ಟು ಬೇಕಾದರೂ ಇಡ್ಬೋದು. ಶೋಭನಾ ಮತಿ ಯಸ್ಯ ಸಹ ಸುಮತಿ, ಅದು ಹೆಣ್ಣು ಆಗ್ಬೋದು. ಶೋಭನಾ ಮತಿ ಯಸ್ಯಾಹ ಸಹ ಸುಮತಿ ಆಗ್ಬೋದು. ಆದರೆ ಮತಿ ಅನ್ನೋದು ಸ್ತ್ರೀಲಿಂಗದ್ದೇ ಶಬ್ದ. ಆದರೆ 2 ಶಬ್ದ ಕೊನೆಯಲ್ಲಿ ತೀ ಅಂತ ಇರ್ತದೆ, ಆದರೆ ಪುಲ್ಲಿಂಗದಲ್ಲಿ ಮಾತ್ರ ಇರ್ತದೆ. ಅದು ಯಾವುದು ಅಂದರೆ ಒಂದು ಯತಿ, ಮತ್ತೊಂದು ಪತಿ. ಯತಿ ಮತ್ತು ಪತಿ ಅನ್ನುವ ಶಬ್ದ ಅದು ಸ್ತ್ರೀಲಿಂಗಕ್ಕೆ ಹೋಗುವುದೇ ಇಲ್ಲ.
ಅಕಸ್ಮಾತ್ ಹೆಂಗಸರು ಕಾವಿ ಬಟ್ಟೆ ಹಾಕ್ಕೊಂಡು ಬಂದರೆ ಯತಿಗಳೇ ಅಂತ ಹೇಳುವ ಹಾಗಿಲ್ಲ. ಅವಳನ್ನು ಎಲ್ಲಾದರೂ ಭಾರೀ ವ್ಯಾಕರಣ ಓದಿದವ ಯತಿನೀ ಅಂತ ಕರಿಬೋದು, ಹಾಗೊಂದು ಶಬ್ದದಿಂದ ಕರಿಬೋದು. ಆದರೆ ಯತಿ ಅಂತ ಕರೆಯುವುದಕ್ಕೆ ಸ್ತ್ರೀಯರಿಗೆ ಆ ರೀತಿಯ ಸನ್ಯಾಸದ ವಿಧಾನವನ್ನೇ ಶಾಸ್ತ್ರ ಮಾಡಲಿಲ್ಲ. ಪತಿ ಅಂತ ಯಾವ ಗಂಡಸ್ಸು ರಾಷ್ಟ್ರಪತಿ ಅಂತ ಕರಿತೇವೆ ನಾವು, ಅದು ತೊಂದರೆ ಇಲ್ಲ. ಅದು ಸ್ವಲ್ಪ ನಮ್ಮ ಮುರ್ಮು ಅವರನ್ನು ರಾಷ್ಟ್ರಪತಿಯಲ್ಲಿ ಕರೆಯೋದು. ಪತಿ ರಾಷ್ಟ್ರಪತ್ನಿ ಅಂತ ಕರೀಲಿಕ್ಕೆ ಆಗುವುದಿಲ್ಲ, ಅದಕ್ಕೋಸ್ಕರ ರಾಷ್ಟ್ರಪತಿ ಅಂತ ಕರೆಯೋದು ವಸ್ತು. ಪತಿ ಮತ್ತು ಯತಿ ಅನ್ನುವ ಶಬ್ದ ಅದು ಪುಲ್ಲಿಂಗದಲ್ಲೇ ಇರತಕ್ಕಂತಹ ಶಬ್ದ. ಆದರೆ ಉಳಿದ ಎಲ್ಲ ಸ್ತ್ರೀಯಾಂ ತಿನ್ ಅಂತ ಪಾಣಿನಿ ಬರೆದಂತಹ ಸೂತ್ರ. ಆ ತಿನ್ ಅನ್ನುವ ಪ್ರತ್ಯಯ ಬರುವುದೇ ಸ್ತ್ರೀಲಿಂಗ ಇದ್ರೇನೆ ಅದು ತಿನ್ನು ಬರುವುದು. ತಿನ್ನು ಬಂದರೆ ಅದು ಪುಲ್ಲಿಂಗ ಆಗುವುದೇ ಇಲ್ಲ ಅಂತ ವ್ಯವಸ್ಥೆ ಇದೆ. ಆ ನಿಟ್ಟಿನಿಂದ ಶ್ರುತಿ ಇತ್ಯಾದಿಗಳೆಲ್ಲವೂ ಕೂಡ ಅದು ಸ್ತ್ರೀಲಿಂಗದ ಶಬ್ದಗಳು. ಪತಿ ಅನ್ನುವ ಶಬ್ದ ಮಾತ್ರ ಪುಲ್ಲಿಂಗದಲ್ಲಿ ಇರುವ ಶಬ್ದ. ಯಾಕೆಂದರೆ ಪತಿ ಅಂದರೆ ಪಾಲಕ ಅಂತ, ಪಾಲನೆ ಮಾಡುವುದು ಅವರ ಜವಾಬ್ದಾರಿ, ಪತ್ನಿಯ ಪಾಲನೆಯ ಜವಾಬ್ದಾರಿಯನ್ನು ಹೊತ್ತವ ಅನ್ನುವ ಅರ್ಥದಲ್ಲಿ ಪತಿ. ಭೂಮಿಪತಿ, ಪೃಥಿವೀಪತಿ ಅಂದರೆ ಈ ಭೂಮಿ ಎಂಬಂತಹ ವ್ಯವಸ್ಥೆ ಅದು ಸ್ತ್ರೀಲಿಂಗದ ಶಬ್ದ. ಪೃಥಿವಿ, ಭೂಮಿ, ಧರಣಿ, ಅವನಿ ಎಲ್ಲವೂ ಸ್ತ್ರೀಲಿಂಗದ ಶಬ್ದ. ಅದಕ್ಕೆ ಅಧಿಪತಿ ಅಂದರೆ ಅದನ್ನು ಪಾಲನೆ ಮಾಡುವವ ಅಂತ ಅರ್ಥ. ತ್ರಯೀಪತಿ ಅಂದ್ರೆ ಏನು? ವೇದತ್ರಯವನ್ನು ಪಾಲನೆ ಮಾಡುವವ. ಅದು ಹೇಗೆ? ಎಲ್ಲ ಹಯಗ್ರೀವ ಅಂತ. ಈ ರಕ್ಕಸರಿಗೆ ಸಮಯ ಆಯ್ತಲ್ವಾ, ಇನ್ನೊಂದು 5 ನಿಮಿಷದ ಒಳಗೆ ಈಗ ಬೆಳಗ್ಗೆ ನನ್ನ ಉಪನ್ಯಾಸ ಉಪಸಂಹಾರ ಮಾಡೋಣ. ಈ ಹಯಗ್ರೀವ ರೂಪದಿಂದ ರಕ್ಕಸರು ಬಂದರಂತೆ. ಅವರು ಎಲ್ಲ ತಲೆ ಕುದುರೆಯ ಮುಖದಲ್ಲಿ ರಕ್ಕಸರು ಬಂದರು. ನಮ್ಮ ಕುದುರೆ ಮುಖದಲ್ಲೇ ಬಂದವರು ರಕ್ಕಸರೆಲ್ಲ. ದೊಡ್ಡ ಪರ್ವತದಲ್ಲಿ ಆವಿರ್ಭೂತರಾದವರು ಕುದುರೆ ಮುಖದ ಮಕ್ಕಳು. ಆ ರಕ್ಕಸರು ಬಂದು ವೇದದ ಹತ್ರ ಬಂದರು. ವೇದಗಳು ಒಂದು ಸಲ ಹೀಗೆ ನೋಡಿದವು, ನಮ್ಮನ್ನೆಲ್ಲ ಹೊರಗೆ ಹಾಕಿದ ಹಯಗ್ರೀವನ ಹಾಕಿದ್ದಾರಲ್ಲ ಅಂತ. ಈ ವೇದಗಳೆಲ್ಲ ಭಗವಂತನ ಹಯಗ್ರೀವ ರೂಪದಿಂದ ಹೊರಗೆ ಬಂದದ್ದು ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಹಯಗ್ರೀವಾದಿಮಾಹ ವಿದ್ಯಾ, ಎಲ್ಲ ವಿದ್ಯೆಗಳನ್ನು ಹಯಗ್ರೀವ ಹೊರಗೆ ಹಾಕಿದ. ಹೇಗೆ ಹಾಕಿದ ಅಂದರೆ ಬಾಯಿಯಿಂದ ಮತ್ತು ಮೂಗಿನಿಂದ ಹೊರಗೆ ಹಾಕಿದ್ದಂತೆ. ಶ್ವಸತೋಸ್ಯ ನಸ್ತಃ, ನಸ್ಸಿನಿಂದ ಹೊರಗೆ ಹಾಕಿದ್ದಾನೆ. ನಸ್ ಅಂದರೆ NOSE, ನಸ್. ನೋಸ್ ಅಂತ ನೀವು ಕರೀತೀರಿ, ನಾವು ನಸ್ ಅಂತ ಕರೀತೀವಿ. ಈ ನಾಸಿಕ, ಕನ್ನಡದವರು ಕೂಡ ನಸ್ ಇಟ್ಕೊಂಡು ನಶ್ಯ ಅಂತ ಒಂದು ಮಾಡಿ ಇಟ್ಟಿದ್ದಾರೆ. ನಸ್ ಅಂದರೆ ನೋಸ್. ಅದು ನಸದಿಂದ ಅಂದರೆ ಮೂಗಿನಿಂದ ನಮ್ಮ ಹಯಗ್ರೀವ ದೇವರು ವೇದಗಳನ್ನೆಲ್ಲ ಹೊರಗೆ ಹಾಕಿದ್ದಾನೆ. ಅಂತಹ ಹಯಗ್ರೀವ ರೂಪದಿಂದ ರಕ್ಕಸರು ಬಂದರೆ ವೇದಗಳು ಮುಂದೆ ನಿಂತದ್ದೇ ತಡ ರಕ್ಕಸರು ವೇದವನ್ನು ಹಾಗೆ ಅಪರಿಸಿ ತಮ್ಮ ಕಂಕಳಲ್ಲಿ ಕಟ್ಟಿಕೊಂಡು ಸಮುದ್ರಕ್ಕೆ ಜಿಗಿದರಂತೆ. ಸಮುದ್ರದ ಆಳಕ್ಕೆ ಹೋಗಿ ವೇದಗಳನ್ನು ಕಟ್ಟಿ ಹಾಕಿದರು. ವೇದ ವಸ್ತುತಃ ಬಾಯಿಯಲ್ಲಿರುವಂಥದ್ದು. ಆದರೆ ಈ ರಕ್ಕಸರ ಎಷ್ಟು ಶಕ್ತಿ ಅಂತ ಹೇಳಿದರೆ, ವಿಪ್ರರ ಬಾಯಿಯಲ್ಲಿದ್ದ ವೇದಗಳೆಲ್ಲವೂ ಆ ಸ್ತ್ರೀ ರೂಪದಲ್ಲಿ ಸೇರಿಕೊಂಡಿದ್ದಂತೆ. ಆ ಸ್ತ್ರೀ ರೂಪದಲ್ಲಿ ಆವಾಹಿತವಾದ ವೇದಗಳನ್ನು ಸಮುದ್ರದ ಆಳಕ್ಕೆ ಹೋಗಿ ಕಟ್ಟಿ ಹಾಕಿದರಂತೆ. ಆಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರ ಸತ್ಯವ್ರತ ಅನ್ನುವ ರಾಜನಿಗೆ ಅನುಗ್ರಹಿಸುವುದಕ್ಕೆ ಭಗವಂತ ಮೀನಾಗಿ ಹುಟ್ಟಿ ಬಂದ, ಮತ್ಸ್ಯನಾಗಿ ಬಂದ. ಬೆಳೆದ ಸಾಗರದಲ್ಲಿ ನುಗ್ಗಿದ. ಸಾಗರದ ಆಳಕ್ಕೆ ಹೋಗಿ ಹಯಗ್ರೀವಾಸುರರನ್ನೆಲ್ಲ ಸಂಹಾರ ಮಾಡಿ ವೇದಗಳನ್ನು ಮತ್ತೆ ತಂದು ಚತುರ್ಮುಖ ಬ್ರಹ್ಮನ 4 ನಾಲಿಗೆಯಲ್ಲಿ ಇಟ್ಟ. ಹಾಗೆ 4 ವೇದಗಳು ಚತುರ್ಮುಖನ ಬಾಯಿಯಿಂದ ಮತ್ತೆ ಶಿಷ್ಯರಿಗೆ ಬಂದು ಲೋಕದಲ್ಲಿ ಚಾಲ್ತಿಗೆ ಬಂತು ಅಂತ. ಹೀಗೆ ವೇದಗಳನ್ನು ಉದ್ಧರಿಸಿದವ ವೇದೋದ್ಧಾರಕ. ನಾವು ಮತ್ಸ್ಯಕ ರೂಪಲಯೋಧ ವಿಹಾರಿನ್ ಅಂತ ಹೇಳುವಾಗ ವೇದೋದ್ಧಾರಕ ಅಂತ ಆಚಾರ್ಯ ಹೇಳ್ತಾರಲ್ವ, ಮತ್ಸ್ಯರೂಪಿಯಾಗಿ ಅವನು ಹಯಗ್ರೀವ ನಿಗ್ರಹಕಾರಿನ್ ಮೀನ ವಿಗ್ರಹನಾಗಿ ಭಗವಂತ ಹಯಗ್ರೀವನೆಂಬ ರಕ್ಕಸನನ್ನು ನಿಗ್ರಹ ಮಾಡಿದ, ವೇದಗಳನ್ನು ಉದ್ಧಾರ ಮಾಡಿದ. ಅಂತಹ ವೇದೋದ್ಧಾರಕನಾದ ತ್ರಯ್ಯಾಹ ಪತಯೇ ಯಜ್ಞರೇತಸೆ. ವೇದವನ್ನು ರಕ್ಷಣೆ ಮಾಡಿದ್ರಿಂದ ಏನಾಯಿತು? ಯಜ್ಞಗಳು ಉಳಿಯಿತು. ಲೋಕದಲ್ಲಿ ಯಜ್ಞ ಉಳಿದದ್ದು ವೇದಗಳ ರಕ್ಷಣೆಯಿಂದ. ವೇದವೇ ಯಜ್ಞದ ಅಧಿಷ್ಠಾನ. ಆದ್ದರಿಂದ ವೇದಗಳಿಗೆ ಯಜ್ಞ ವೇದಿ ಅಂತ ಕರೀತಾರೆ. ಯಜ್ಞದ ವೇದಿಕೆಯೇ ವೇದ ರಕ್ಷಣೆಯ ಮೂಲಕ ಯಜ್ಞವನ್ನು ಲೋಕದಲ್ಲಿ ಉಳಿಸಿದ ಯಜ್ಞ ರೇತಸ್ಸು ಅಂದರೆ ಯಜ್ಞದಿಂದ ರಮಿಸುವವ. ಯಜ್ಞೇ ರಮತೆ ಇತಿ ಯಜ್ಞರೇತಾಹ. ಯಜ್ಞದಲ್ಲಿ ಕೊಟ್ಟ ಆಹುತಿಯನ್ನು ಸ್ವತಃ ಭಗವಂತ ಸ್ವೀಕರಿಸಿ ತಾನು ರಮಿಸ್ತಾನೆ ಅನ್ನುವ ಕಾರಣದಿಂದ ಯಜ್ಞರೇತಸ್. ಆಮೇಲೆ ತೃಪ್ತಿದಾಯ, ನಮಗೆ ತೃಪ್ತಿಯನ್ನು ಕೊಡತಕ್ಕಂಥವ. ಜೀವಾನಾಂ ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೇ.
ನೀರಿನಲ್ಲಿ ನಿಂತು ತೃಪ್ತಿಯನ್ನು ಕೊಡತಕ್ಕಂಥ ಸರ್ವರಸಾತ್ಮ ಅಂತ ಕರೆಸಿಕೊಂಡ ಭಗವಂತನಿಗೆ ನಮಸ್ಕಾರ. ಹೀಗೆ ಭಗವಂತನ ಅನೇಕ ರೂಪಗಳ ಯಜ್ಞ, ಕರ್ಮ, ಕೃತಿ, ಹಂಸ, ಸನ್ಯಾಸ, ಜ್ಞಾನ ಎಲ್ಲದರಲ್ಲೂ ನಿಂತಹ ಭಗವಂತನ ವಿಸ್ತೃತ ರೂಪಗಳನ್ನು ನೆನಪು ಮಾಡಿಕೊಳ್ತಾ ರುದ್ರದೇವರು ಸ್ತೋತ್ರದ ಮೂಲಕ ಕೊಂಡಾಡ್ತಾ ಇದ್ದಾರೆ. ಈ ಪವಿತ್ರ ಕ್ಷೇತ್ರದಲ್ಲಿ ಕೊಂಡಾಡಿದ ಆ ನಾರಾಯಣ ಸರಸ್ಸಿನ ಉಪದೇಶ ರುದ್ರಗೀತೆ, ಅದರ ಪ್ರಾತಃಕಾಲೀನ ಅನುಸಂಧಾನವನ್ನು ಆ ಭಗವಂತ ನಾರಾಯಣನಲ್ಲಿ, ರುದ್ರಾಂತರ್ಯಾಮಿಯಾದ ಸಂಕರ್ಷಣನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.